ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಸಮರ. ಇದೆರಡು ಸಮರಗಳ ನಡುವೆ ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೊಂದು ಗದ್ದಲ ಶುರುವಾಗಿದೆ. ಅದೇ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸರ್ಕಾರದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದರ್ಥದಲ್ಲಿ ಈ ಗೊಂದಲಕ್ಕೆ ನಾನಾ ರಾಜಕೀಯ ಕಾರಣ ಇದೆ ಅನ್ನೋ ಆರೋಪ ಇದೆ. ಮತ್ತೊಂದು ಕಡೆಯಲ್ಲಿ ಒಂದು ಸಮುದಾಯದ ಹಿತ ಕಾಪಾಡಲಿಕ್ಕೆ ಮತ್ತೊಂದು ಸಮುದಾಯವನ್ನ ಎತ್ಕಟ್ಟೋ ಪ್ರಯತ್ನ ಆಗ್ತಿದೆ ಅನ್ನೋ ಆರೋಪಗಳಿದೆ. ಒಟ್ಟಿನಲ್ಲಿ ಈ ಒಳ ಮೀಸಲಾತಿ ಅನ್ನೋ ವಿಚಾರ ಸಾಕಷ್ಟು ಗೊಂದಲಗಳ ಗೂಡಾಗಿ ಪರಿಣಮಿಸಿದೆ. ಹೀಗಾಗಿ ಈ ಗೊಂದಲಕ್ಕೆ ಅಸಲಿ ಕಾರಣ ಏನು, ಗೊಂದಲ ನಿಜವಾಗ್ಲೂ ಇದೆಯಾ, ಇದಕ್ಕೆ ಪರಿಹಾರ ಏನು, ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇದಕ್ಕೆ ಸೂಕ್ತ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಮಾಜಿ ಸಚಿವರು ಎಚ್ ಆಂಜನೇಯ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಹಿಂದೆ ಜಾತಿ ಗಣತಿ ಏನೋ ವರದಿಯನ್ನು ಸಬ್ಮಿಟ್ ಮಾಡಲಾಯಿತು. 1 ವಾರಗಳ ಗಡುವು ನೀಡಲಾಗಿತ್ತು ಸರ್ ಸಚಿವರಿಗೆ. ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ನೀವು ಇದನ್ನು ಸ್ಟಡಿ ಮಾಡಿ ಬಂದ್ಬಿಟ್ಟು ಅಭಿಪ್ರಾಯ ಹೇಳಿ ಅಂತ ಹೇಳಿದರು. ಅದು ಇಡೀ ಜಾತಿಗಳ ಗಣತಿಗೆ ಸಂಬಂಧಪಟ್ಟ ವಿಚಾರ. ಹಾಗೆ ಕಂಪೇರ್ ಮಾಡಿದ್ರೆ SC ಒಳ ಮೀಸಲಾತಿ ಅನ್ನೋ ಚಿಕ್ಕ ವಿಚಾರ, ಇಡೀ ಜಾತಿ ಗಣತಿ ಯಾಕೆಷ್ಟು ಕಾಂಪ್ಲಿಕೇಶನ್ ಆಗ್ತಿದೆ. 27ಕ್ಕೆ ನಿರ್ಧಾರ ಅಂತ ಹೇಳಿದ್ರು, ಈಗ ಮತ್ತೆ 9ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಅಂತ ನೀವು ಹೇಳ್ಬೋದು. ಬಟ್ ಇವತ್ತು ನಿನ್ನೆ ಸಮಸ್ಯೆ ಅಲ್ವಲ್ಲ ಸರ್, ಇದು ಯಾಕೆ ಇಷ್ಟು ವರ್ಷ ಯಾಕೆ ಹಿಡಿತಿದೆ ಅಂತ? ಈಗ ಈ ಒಳ ಮೀಸಲಾತಿ ಹೋರಾಟ ಅನ್ನೋದು 35 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಮಾದಿಗರು, ನಮ್ಮ ವೃತ್ತಿ ಈ ಪೌರಕಾರ್ಮಿಕ ವೃತ್ತಿ, ಚಪ್ಪಲಿ ಹೊಲಿತಕ್ಕಂಥ ವೃತ್ತಿ, ಆಮೇಲೆ ಕೃಷಿ ಕಾರ್ಮಿಕರ ವೃತ್ತಿ, ಪೇಟೆ ಪಟ್ಟಣ ಪ್ರದೇಶದೆಲ್ಲ ಗಾರಿ ಕೆಲಸ ಮಾಡೋರು, ಹಮಾಲಿ ಕೆಲಸ ಮಾಡತಕ್ಕಂಥವರು, ಆಮೇಲೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಹಿಂದುಳಿದಿದ್ದೇವೆ, ದುರ್ಬಲರಾಗಿದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಇತರೆ ಸಮುದಾಯದವ್ರ ಜೊತೆಗೆ ನಾವು ಸ್ಪರ್ಧೆ ಮಾಡಿ ಯಾವುದೇ ಉದ್ಯೋಗವನ್ನಾಗಲಿ ಅಥವಾ ರಾಜಕೀಯ ಪ್ರಾತಿನಿಧ್ಯವನ್ನೇ ಆಗಲಿ ಪಡೆಯುವುದು ದುಸ್ಸಾಹಸ ಆಗಿದೆ. ಆದ್ದರಿಂದ ನಮಗೆ ಒಳ ಮೀಸಲಾತಿನ ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ಕೊಂಬಂದ್ವಿ. ಆಗ ಮೇಲ್ನೋಟಕ್ಕೆ SM ಕೃಷ್ಣ ಅವ್ರಿಗೂ ಕೂಡ ಅನ್ನಿಸ್ತು, ಹೌದು ಇದು ಅನ್ಯಾಯ ಆಗ್ತಾಯಿದೆ ಲೆಫ್ಟ್ ಜನಾಂಗಕ್ಕೆ, ಮಾದಿಗರಿಗೆ, ಇವರೆಲ್ಲ ಭಾಳ ಹಿಂದುಳಿದಿದ್ದಾರೆ, ಎಲ್ಲ ನಮಗೆ ಗೊತ್ತಾಗ್ತೈತೆ. ಹಳ್ಳಿಗಾಡಿನಿಂದ ನಾನು ನೋಡಿದ್ದೇನೆ, ಇವ್ರದ್ದೆಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ, ಹೌದು ಅಂತ ಅಂದೇಳಿ ಅವರು ಒಂದಿನ ಕ್ಯಾಬಿನೆಟ್ನಲ್ಲಿ ತಂದು ಒಂದು ಪರಿಶಿಷ್ಟ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿಕೆಯನ್ನು ಗಮನಿಸಿ ಈಗ ಒಂದು ಒಳ ಮೀಸಲಾತಿಗೆ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಕಮಿಷನ್ ನೇಮಕ ಮಾಡೋಣ ಅಂತೇಳಿ ಅವ್ರು ನೇಮಕ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಇತರೆ ಇದ್ದಂಥ ಕೆಲವು ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದರು. ನೋನು ಹಂಗೆಲ್ಲ ಹೇಳಂಗಿಲ್ಲ, ಒಂದು ಸಮುದಾಯ ದೊಡ್ಡ ಸಮುದಾಯ, ಅದರಲ್ಲೂ ಕೂಡ ಅಸ್ಪೃಶ್ಯ ಸಮುದಾಯ, ನಮಗೆ ಅನ್ಯಾಯ ಆಗ್ತಾಯಿದೆ ಅಂತ ಕಣ್ಣೀರು ಹಾಕ್ತಾಯಿದ್ದಾರೆ. ಅವ್ರು ಕಣ್ಣೀರು ಒರೆಸ್ತಕ್ಕಂಥದ್ದು ರಾಜ್ಯವನ್ನು ಆಳುವಂಥ ಒಬ್ಬ ಮುಖ್ಯಮಂತ್ರಿಯ ಕರ್ತವ್ಯ. ಅದೇನನ್ನೋದು ಒಂದು ರಿಪೋರ್ಟ್ ಬರಲಿ, ಅಧ್ಯಯನ ಮಾಡಿಸೋಣ ಅಂತಂದು ಹೇಳ್ಬಿಟ್ಟು ಆವಾಗ ಅವರು ಒಂದು ಕಮಿಷನ್ ನೇಮಕ ಮಾಡ್ತಾರೆ. ಅದೇ ಸದಾಶಿವ ಆಯೋಗದ ವರದಿ. ಆ ವರದಿ ಬರುತ್ತೆ. ವರದಿ ಬಂದಾದಮೇಲೆ ನೋಡ್ರಪ್ಪ ಇದನ್ನು ಈ ರೀತಿ ಮಾಡೋಣ ಅಂದರೆ ಅದು ಅವೈಜ್ಞಾನಿಕವಾಗಿದೆ, ಸರಿ ಇಲ್ಲ. ಒಬ್ಬ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಮಾಡಿದಂಥ ವರದಿ ಸರಿ ಇಲ್ಲ ಅಂತಂದೇಳಿ ಅದು ಮುಟ್ಲಿಕ್ಕೆ ಹೋಗಲಿ ಯಾವ ಪಕ್ಷನೂ ಕೂಡ ಎದುರಿ ಆಯಿತು ಅಂತಂದು ಅದನ್ನು ಬಿಟ್ಟರು. BJP ಅವರು ಏನು ಮಾಡಿದ್ರು ಅದನ್ನು ಬಿಟ್ಟರು. ಇವರೇ ಒಂದು ವರದಿನ ರೆಡಿ ಮಾಡಿ ಮಾಧುಸ್ವಾಮಿಯವರ ಒಂದು ಸಚಿವ ಸಂಪುಟದಲ್ಲಿ ಮಾಧುಸ್ವಾಮಿನ ಅದರ ಮುಖ್ಯಸ್ಥರನ್ನಾಗಿ ಮಾಡಿ ಅವರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಅವರು ಒಂದು ರೆಕಮೆಂಡ್ ಮಾಡಿದರು, ನಮಗೆ ಒಳ ಮೀಸಲಾತಿ ಇಷ್ಟಿಷ್ಟು ಅಂತಂದೇಳಿ. ಮಾದಿಗರಿಗೆ 6%, ಆಮೇಲೆ ಬಲಗೈನವರಿಗೆ ವಲಯರಿಗೆ 5.5%, ಇನ್ನು ಉಳಿದಂತೆ 4% ಬೋವಿ, ಲಂಬಣಿ, ಕೊರ್ಚ, ಕೊರ್ಮ, 1% ಅಲೆಮಾರಿಗಳಿಗೆ ಅಂತ ಅವ್ರು ನಿಗದಿ ಮಾಡಿದರು. ಅದ್ರ ಜೊತೆಯಲ್ಲಿ ಏನು ಮಾಡಿದರು ಅಂತಂದರೆ ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸಂಖ್ಯೆ ಎಷ್ಟಿತ್ತು ಅಂದರೆ 15% ಇತ್ತು. ಪರಿಶಿಷ್ಟ ಪಂಗಡ ಅಂದರೆ ನಾಯಕರು ಅವ್ರದ್ದು 3 ಇತ್ತು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿದರು. ಸದಾಶಿವ ಆಯೋಗ ಸರಿ ಇಲ್ಲ ಅಂತ ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ಇವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಆಯ್ತು ಇನ್ನೊಂದು ಸರ್ವೆ ಆಗಿಬಿಡಲಿ ಅಂತಂದೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಒಂದು ಸರ್ವೆ ಮಾಡಿಸಿದರು. ಸರ್ವೆ ಎಲ್ಲ ಕಡೆ ಹೋಗಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿದೆ ವರದಿ. ಆ ವರದಿಯಲ್ಲಿ ರೆಕಮೆಂಡ್ ಮಾಡಿದರು
ಮಾದರಿಗೆ 6%, ಆಮೇಲೆ ಛಲವಾದಿಗಳಿಗೆ ಬಲಗೈ ಸಮುದಾಯಕ್ಕೆ 5%, 4 ಬೋವಿ ಲಂಬಾಣಿಗಳಿಗೆ 1%, ಅಲೆಮಾರಿಗಳಿಗೆ ಅಂತ ಇದು ಮಾಡಿದರು. ಇವರು ಅದನ್ನ ಪ್ರಕಾರ ಮಾಡಲಿಲ್ಲ. ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಅಂತಿಮವಾದಂಥ ತೀರ್ಮಾನ, ಕ್ಯಾಬಿನೆಟ್ ಇರತಕ್ಕಂಥ ಎಲ್ಲ ಶೆಡ್ಯೂಲ್ ಕಾಸ್ಟಿನ ಮಂತ್ರಿಗಳು ಎಲ್ಲ ಸೇರಿಬಿಟ್ಟು ಇವ್ರಿಗೆ ಇಷ್ಟಿಷ್ಟು ಅಂತೇಳಿ ಹಂಚಿಕೆ ಮಾಡಿದರು. 6, 6, 5 ಅಂತ ಮಾಡಿದರು. ಮಾಡಿ ಅದು 17ಕ್ಕೆ ಮಾಡಿದರು. 17ಗೆ ನೇಮಕ ಮಾಡಂಗಿಲ್ಲಲ್ಲ, 15ಕ್ಕೆ ಮಾಡ್ಕೋಬೇಕಾಯ್ತು. ಅವಾಗೂ ಸುಮ್ಮನೆ ಇದ್ರು. ಇವ್ರು ಯಾರು ವಿರೋಧ ಮಾಡೋರು ಎಲ್ಲರೂ ಓಕೆ ಅಂತೇಳಿ ಸುಮ್ಮನೆ ಇದ್ರು. ಅದಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಸರ್. ಇವಾಗ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನ ರಚನೆ ಮಾಡಿ ಅದಕ್ಕೊಂದಷ್ಟು ಹಣವನ್ನ ವ್ಯಯ ಮಾಡಿ ಅವ್ರ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಅನ್ನ ಒಪ್ಕೊಂಡು ರಾಜ್ಯಪಾಲರ ಸಹಿಯಾಗಿ ಇಷ್ಟೆಲ್ಲ ಪ್ರಾಸೆಸ್ ಆದ್ಮೇಲೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಬೇಕು ಅನ್ನೋಂಗಿದ್ರೆ ಸಮಿತಿ ಯಾಕೆ ರಚನೆ ಮಾಡಬೇಕಾಗಿತ್ತು? ನಾಗಮೋಹನ್ ದಾಸ್ ಅವರ ವರದಿ ಬಗ್ಗೆನೂ ಆಕ್ಷೇಪಗಳಿದೆ, ಅದನ್ನ ನಾನು ಪ್ರತ್ಯೇಕವಾಗಿ ಕೇಳ್ತೀನಿ. ಬಟ್ ಒಂದು ಕಮಿಷನ್ ವರದಿ ಕೊಟ್ಟ ಮೇಲೆ ಇಲ್ಲ ನಾವು ಕ್ಯಾಬಿನೆಟ್ ನಲ್ಲಿ 665 ಅಂತ ಮಾಡ್ಬಿಡ್ತೀವಿ ಅನ್ನೋದು ಸರಿನಾ ಅಂತ? ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟಾದ್ಮೇಲೆ ಕ್ಯಾಬಿನೆಟ್ಗೆ ಅದರದೇ ಆದಂಥ ಪವರ್ ಇರುತ್ತೆ. ಸ್ವಲ್ಪ ಏನೋ ಬ್ಯಾಲೆನ್ಸ್ ಮಾಡಿದೆ, ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇವರು ಹೇಳ್ತಾರೆ ಬೇರೆ ಸಮುದಾಯದವರು ನಾಗಮೋಹನ್ ದಾಸ್ ವರದಿ ಸರಿ ಇಲ್ಲ ಅಂತೇಳಿ. ಅವ್ರು ಕೊಟ್ಟು ರಿಪೋರ್ಟೇ ಅವ್ರು ರೆಕಮೆಂಡ್ ಮಾಡಿದ್ದೇನೆ ಮಾಡಿಲ್ಲ, ಇವ್ರು ಜಾಸ್ತಿ ಮಾಡಿದ್ದಾರೆ. ಹಂಗಾಗದಾಗಿಂದ್ರೆ ಇವ್ರಿಗೆ 5% ಕೊಟ್ಟಿದ್ರು. ಯಾರು ಬಲಗೈ ಸಮುದಾಯದವ್ರು ಏನು ವಿರೋಧ ಮಾಡ್ತಿದಾರಲ್ಲ ಹೋರಾಟಗಾರರು, ಅವ್ರಿಗೆ 5 ಕೊಟ್ಟಿದ್ರು, 6 ಮಾಡಿದ್ರು ಇವರು. ಇವ್ರಿಗೆ ಬೋವಿ ಲಂಬಾಣಿಗಳಿಗೆಲ್ಲ 4 ಕೊಟ್ಟಿದ್ರು, ಅವ್ರಿಗೆ 5 ಮಾಡ್ಕೊಂಡ್ರು. ಬಟ್ ಇಲ್ಲಿ ಆರೋಪ ಮಾಡ್ತಿರೋರು ಏನ್ ಹೇಳ್ತಿದ್ದಾರೆ ನೋಡಿ, ಒಂದು ಪುಟ್ಟ ಸಮುದಾಯ, ಅನಕ್ಷರಸ್ಥರಿದ್ದಾರೆ, ಅಲೆಮಾರಿಗಳಿದ್ದಾರೆ, ಅವ್ರನ್ನ ತಗೊಂಡೋಗಿ ಅದ್ರಲ್ಲಿ ಎಷ್ಟು ಸರಿಸುಮಾರು 59 ಉಪಜಾತಿ ಇರುವ ಪ್ರವರ್ಗ ಎ ಅಂತ ಮಾಡಿದ್ರು ಅದನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು. ಅದನ್ನ ತಗೊಂಡೋಗಿ ಪ್ರಬಲ, ನಿಮ್ಮ ಭಾಷೆ ಸರ್ ನಂದಲ್ಲ ಇದು, ಬಲಗೈ ಅಲ್ಲ, ಸಿ ಗುಂಪು, ಬೋವಿ ಲಂಬಾಣಿ, ಸಿ ಗುಂಪು, ಅದರಲ್ಲಿ ಎಷ್ಟು 17 ಜಾತಿಗಳು ಆಲ್ರೆಡಿ ಇತ್ತು. ಅವ್ರ ಜೊತೆ ತಗೊಂಡೋಗಿ ಸೇರಿಸಿರೋದು ಹೆಂಗಾಗಿದೆ ಅಂದ್ರೆ, ಈ ಆನೆ ಹಿಂಡಲ್ ತಗೊಂಡೋಗಿ ಕುರಿಮರಿಗಳನ್ನು ತುರುಪ್ದಂಗ ಆಗ್ಬಿಟ್ಟಿದೆ. ಆ ಬಲಿಷ್ಠರ ಜೊತೆಯಲ್ಲಿ ಪಾಪ ಈ ಅಲೆಮಾರಿಗಳು ಅವ್ರ ಹೋರಾಟನ ಹೆಂಗ್ ಮಾಡ್ತಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್ಕಾರದ ಈ ನಿರ್ಧಾರ ಸರಿ ಇಲ್ಲ ಅನ್ನೋದು ನಂದು ಸರಿ ಇಲ್ಲ ಅಂತಾನೆ ಹೇಳ್ತಿರೋದು. ಅವ್ರಿಗೆ ನ್ಯಾಯ ಸಿಗಬೇಕು. ಅನಾಥ ಸಮುದಾಯ ಅಲೆಮಾರಿಗಳು ಅಂದರೆ ಭಿಕ್ಷಾಟನೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕ್ಯಾಂಪ್ ಹಾಕ್ಕೊಂಡು ಪಾಪ ಇದನ್ನ ಮಾಡ್ಕೊಂಡಿರೋ ಜನ, ಅವ್ರಿಗೆ 1% ಕೊಡಲೇಬೇಕು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರರು, ಆಮೇಲೆ ಶೋಷಿತ ಸಮುದಾಯದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥವ್ರು. ಈ ಕೆಳ ಸಮುದಾಯದ ಬದುಕನ್ನೆಲ್ಲವನ್ನು ಕೂಡ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅದರಿಂದ ಇವ್ರನ್ನ ಮಾನವೀಯತೆಯ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇವ್ರನ್ನ ಪರಿಗಣಿಸಲೇಬೇಕು. ಅವ್ರಿಗೆ 1% ಕೊಡಲೇಬೇಕು. ಹೆಂಗ್ ಮಾಡ್ತಾರೆ ಸರ್? ಇವಾಗ ನೀವೇ ಹೇಳ್ದಂಗೆ 17, 15 ಆ ಕನ್ಫ್ಯೂಷನ್ ಇದೆ, ಒಳಗೊಳಗೆ ಆಲ್ರೆಡಿ ಜಗಳಗಳು ಶುರು ಆಗ್ತಿದೆ. ಹಿಂಗಿರುವಾಗ ಯಾವ ಸಮುದಾಯದಿಂದ ಕಿತ್ತು 1% ಅವ್ರಿಗೆ ಕೊಡೋದು? ಈಗ ನಾಗಮೋಹನ್ ದಾಸ್ ವರದಿ ಅಂತೂ ಒಪ್ಲಿಕ್ಕೆ ಸಿದ್ಧ ಇಲ್ಲ ಯಾರು ಕೂಡ. ಹಂಗಿರುವಾಗ ಎಲ್ಲಿಂದ ಕೊಡ್ತಾರೆ? ಎಲ್ಲಿಂದ ಕಿತ್ತು ಎಲ್ಲಿ ಕೊಡ್ತಾರೆ? ಇವರು ನಮ್ಮ 3 ಗುಂಪು ಮಾಡಿದಾರಲ್ಲ, ABCD ಎಲ್ಲಿ ಮಾಡಿದಾರೆ, ಅದರಲ್ಲಿ ಏನಾದರೂ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ನೀವು ಸಿದ್ದರಾಮಯ್ಯನವರನ್ನ ಸರಿ, ಸಿದ್ದರಾಮಯ್ಯನವರನ್ನ ನೀವು ಸಮಾಜವಾದಿ ಅಂತ ಕರಿತಾ ಇದ್ರಿ, ಒಪ್ಪೋಣ ಅದನ್ನ. ಬಟ್ ಈಗ ಇದನ್ನ ವಿರೋಧಿಸ್ತಾ ಇರೋರು ಬಹಳ ಪ್ರಮುಖವಾಗಿ ಬಲಗೈ ಪಂಗಡದವ್ರು ಏನ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ನಮ್ಗೆ ಇವಾಗಿಂದ ಅಲ್ಲ 2013ರಿಂದ ಕೂಡ ಹಿಂಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ತಕ್ಷಣಕ್ಕೆ ಜಾರಿಗೆ ತಂದ್ಬಿಡ್ತೀವಿ ಒಳ ಮೀಸಲಾತಿ ಅಂತಂದ್ರು, ನಾವು ನಂಬಿದ್ವಿ, ವೋಟ್ ಹಾಕಿದ್ವಿ, ಮೋಸ ಮಾಡಿದ್ರು. ಮತ್ತೆ ಕೇಳಿ ಸರ್, ಅದಕ್ಕೇನೆ ಅದರಿಂದ ಕೋಪಗೊಂಡು 2018ರಲ್ಲಿ ನಾವು ಪಾಠ ಕಲಿಸಿದ್ವಿ, ಸೋಲ್ಸಿದ್ವಿ. ಅದಾದ್ಮೇಲೆ ಮತ್ತೆ ಬಂದ್ರು, ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ್ರು, ಮತ್ತೆ ಹೇಳಿದ್ರು ಫಸ್ಟ್ ಕ್ಯಾಬಿನೆಟ್ ನಲ್ಲೇ ಒಳ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ಬಿಟ್ರು, ನಾವು ಗೆಲ್ಸಿದ್ವಿ. ಮತ್ತೆ 2.5 ವರ್ಷ ಆಯ್ತು. ಅವರಿಗೆ ಇಚ್ಛಾಶಕ್ತಿ ಇಲ್ಲ, ಬದಲಾಗಿ ರಾಜಕಾರಣ ಬೇಕು, ಸಮಾಜವಾದ ಅಲ್ಲ ಸಮಾಜ ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಆರೋಪ ಸಿದ್ದರಾಮಯ್ಯನವ್ರ ಮೇಲೆ. ಇಲ್ಲ, ಸಮಾಜವನ್ನ ಕಟ್ಟುವಂತ ಕೆಲಸನ ಮಾಡಿದ್ದಾರೆ ಅವರು. ನಾವು ಹೇಳಿದ್ದೇನೆಂದ್ರೆ, ಚಿತ್ರದುರ್ಗದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಸದಾಶಿವ ಆಯೋಗದ ವರದಿನ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ, ಅದನ್ನು ಜಾರಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಒಳ ಮೀಸಲಾತಿನ ಅನುಷ್ಠಾನಕ್ಕೆ ತರುವಂಥ ಅಧಿಕಾರ ಇವ್ರಿಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತಲ್ಲ, 25 ಆಗಸ್ಟ್ 1ನೇ ತಾರೀಕು ಅವಾಗ ಆಗಿದ್ದಿದ್ದು ನಮ್ಮ ಇದು ತೀರ್ಪು ಬಂದದ್ದು. ಆ ತೀರ್ಪು ಬಂದ ಆದಮೇಲೆ ಇದು ಒಳ ಮೀಸಲಾತಿ ಜಾರಿಗೆ ಬರ್ತೈತಿ ಅನ್ನೋದು 24 ಅಲ್ವಾ, 24 ಆಗಸ್ಟ್ 1ನೇ ತಾರೀಕು.
ಬಟ್ ಸಿದ್ದರಾಮಯ್ಯನವ್ರ ಮೇಲಿರುವ ಮತ್ತೊಂದು ಆರೋಪ ಅಂದ್ರೆ ಸರ್, ನಾನು ನೇರವಾಗಿ ಕೇಳ್ಬಿಡ್ತೀನಿ. ಈಗ ದಲಿತ ಸಿಎಂ ಅನ್ನೋ ಕೂಗು ಬರ್ತಾ ಇರುವಾಗ ಪರಮೇಶ್ವರ್ ಸಾಹೇಬ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಪರಮೇಶ್ವರ್ ಸಾಹೇಬ್ರನ್ನ ಹಿಂದೆ ಮೆಟ್ಟಿಸುವ ಕೆಲಸವನ್ನ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಕಲಹದ ಮೂಲಕ ಮಾಡ್ತಾ ಇದ್ದಾರೆ. ಎಡಗೈ ಬಲಗೈ ಪಂಗಡದ ನಡುವೆ ಜಗಳ ತಂದು ಬೇಕು ಅಂತಲೇ ಬಲಗೈ ಸಂಖ್ಯೆಯನ್ನ ಕಡಿಮೆ ತೋರಿಸಿ ಈ ಎರಡೂ ಪಂಗಡಗಳ ನಡುವೆ ಜಗಳ ತಂದು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗದೆ ಇರೋ ರೀತಿಯಲ್ಲಿ ಮಾಡೋದೇ ಇದರ ಮೂಲ ಉದ್ದೇಶ ಅನ್ನೋ ಆರೋಪಗಳಿದೆ. ಅವೆಲ್ಲ ಆಧಾರರಹಿತವಾದಂಥ ಇದು ಆರೋಪ. ಯಾರ ಜನಸಂಖ್ಯೆಯನ್ನು ಕುಗ್ಸಕ್ಕೆ ಹೋಗಿಲ್ಲ, ಯಾರನ್ನು ಕೂಡ ಒಡೆದಾಳುವ ನೀತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಸರಿಸಿಲ್ಲ. ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ಒಂದು ನೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ, ಸಂವಿಧಾನದ ಇಚ್ಛೆಯಂತೆ ಅವರು ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದು ಅವರ ಹೇಳ್ತಕ್ಕಂಥದ್ದು ಭಾಳ ಬಾಲಿಶ ಸತ್ಯ ಅಲ್ಲ ಅಂತಂದೇಳಿ ನಾನು ಸ್ಪಷ್ಟಪಡಿಸ್ತೀನಿ. ಬಟ್ ಹೋರಾಟಗಾರರು ಕೊಟ್ಟಿರೋ ಲೆಕ್ಕ ಸರ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. 2011ರ ಸೆನ್ಸಸ್ ಅನ್ನ ಇಟ್ಕೊಂಡು ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವ ರಿಪೋರ್ಟ್ ಅನ್ನ ತಾಳೆ ಮಾಡಿ ಮಾತನಾಡ್ತಿದ್ದಾರೆ ಬಲಗೈ ಸಮುದಾಯದ ಹೋರಾಟಗಾರರು. ಒಂದು ಉದಾಹರಣೆ, ಆದಿ ಕರ್ನಾಟಕ ಅನ್ನೋ ಸಮುದಾಯ 2011ರ ಸೆನ್ಸಸ್ ಪ್ರಕಾರ 29 ಲಕ್ಷ ಚಿಲ್ಲರೆ ಇತ್ತು ಆ ಜನಸಂಖ್ಯೆ. ಆದ್ರೆ ನಾಗಮೋಹನ್ ದಾಸ್ ಅವ್ರ ವರದಿ ಪ್ರಕಾರ ಕೇವಲ 1.47 ಲಕ್ಷ ತೋರಿಸ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಾದಿಗ ಸಮುದಾಯದ್ದು 7.4 ಲಕ್ಷ 2011ನೇ ಇಸ್ವಿಯಲ್ಲಿ ಇತ್ತು. ಅದನ್ನೇ ಗಿದ್ದಕ್ಕಿದ್ದಂಗೆ 24.72 ಲಕ್ಷ ತೋರಿಸ್ತಾ ಇದ್ದಾರೆ. ಈಗ ಮಾದಿಗ ಸಮುದಾಯದ ಗ್ರೋತ್ ರೇಟು 212%. ಬಾಕಿ ಇಲ್ಲ ನೋಡಿ, ಲಂಬಾಣಿ 11% ಇದೆ, ಬೋವಿ ನೋಡಿ 11% ಇದೆ, ಕೊರಮ ನೋಡಿ 16% ಇದೆ, ಕೊರ್ಚ ನೋಡಿ 3% ಇದೆ. ಅದು ಹೆಂಗೆ ಮಾದಿಗ ಸಮುದಾಯ ಮಾತ್ರ 2011ರಿಂದ 20 ವರ್ಷ 10-11 ವರ್ಷದಲ್ಲಿ 212% ಹೆಂಗೆ ಗ್ರೋತ್ ರೇಟು? ಇಲ್ಲೇ ಲೆಕ್ಕ ತಪ್ತಾ ಇದೆ. ಬೇಕು ಅಂತ ಒಂದು ಸಮುದಾಯದ ಜನಸಂಖ್ಯೆನ ಜಾಸ್ತಿ ತೋರಿಸ್ತಿದ್ದಾರೆ ಅನ್ನೋ ಆರೋಪ. ಅವರು ಇವತ್ತು ನಮ್ಮ ಮುಂದೆ ಇದ್ದಿದ್ರೆ ಅವ್ರಿಗೆ ಸರಿಯಾಗಿ ಹೇಳ್ತಾ ಇದ್ದೆ. ಅಲ್ಲ, ನಮ್ಮ ವಾಹಿನಿ ಮೂಲಕನೂ ಉತ್ತರ ಅಲ್ಲ, ಕೇಳಿ, ಅವ್ರಿಗೆ ಹೇಳ್ತಿದ್ದೀನಿ. ಆದಿ ಕರ್ನಾಟಕ ಅಂದರೆ ನಿಮಗೆ ಗೊತ್ತಿರಲಿ, ಫಸ್ಟ್ ಅವ್ರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಂದು ಹೇಳ್ಬಿಟ್ಟು ಒಲೆಯರು ಆದಿ ಕರ್ನಾಟಕ ಅಂತಾರೆ, ಮಾದಿಗರು ಆದಿ ಕರ್ನಾಟಕ ಅಂತಾರೆ, ಒಲೆಯರು ಕೂಡ ಆದಿ ದ್ರಾವಿಡ ಅಂತಾರೆ, ಕೆಲವು ಕಡೆಗೆ ಮಾದಿಗರು ದ್ರಾವಿಡ ಅಂತ ಹೇಳ್ತಾರೆ. ನಾನು ಚಿತ್ರದುರ್ಗ, ತುಮಕೂರು, ಚಿತ್ರದುರ್ಗ ಅಲ್ಲ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಆಮೇಲೆ ದಾವಣಗೆರೆ, ಬಳ್ಳಾರಿ, ಇವೆಲ್ಲ ದೊಡ್ಡ ಮಾದಿಗರ ಉಗಮ. ಅಲ್ಲೆಲ್ಲ ನಾವು ಆದಿ ಕರ್ನಾಟಕ ಅಂತ ಬರೆಸ್ತೀವಿ. ಮಾದಿಗರು ಅವರು ಆದಿ ದ್ರಾವಿಡ ಅಂತ ಬರೆಸ್ತಾರೆ. ಏನಮ್ಮ, ಮೈಸೂರಿನಲ್ಲೂ ಕೂಡ ಅವರು ಆದಿ ಕರ್ನಾಟಕ ಅಂತಾರೆ, ನಾವು ಆದಿ ಕರ್ನಾಟಕ ಅಂತ ಹೇಳ್ತೀವಿ. ಎರಡೂ ಈ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನೋ ಎರಡು ಶಬ್ದಗಳು ಎರಡೂ ಜಾತಿಯವರು ಬರ್ಸಿದ್ರು. ಅವಷ್ಟು ನಮ್ಮವೇ ಅಂತ ಅಂತಾರೆ ಅವರು. ತಪ್ಪದು. ಅದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಈ ಸರಿ ಏನು ನಾಗಮೋಹನ್ ದಾಸರವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾದಿಗರು ಯಾವುದೇ ಕಾರಣಕ್ಕೂ ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರಿಬಾರ್ದು, ಮಾದಿಗ ಸೀರಿಯಲ್ ನಂಬರ್ 61 ಅಂತಲೇ ಬರಿಬೇಕು ಅಂತಂದೇಳಿ ಅವ್ರಿಗೆ ಎಲ್ಲ ರೀತಿಯಿಂದ ಪ್ರಚಾರ ಅದೆಲ್ಲ ಮಾಡಿದ್ರಿಂದ ಸ್ಪಷ್ಟವಾಗಿ ಮಾದಿಗರ ಸಂಖ್ಯೆನೇ 27 ಲಕ್ಷ ಬಂದಿದೆ. ಸರಿ, ಈ ಆರೋಪ ಮಾಡೋರ್ದು ಮತ್ತೊಂದು ವಾದ ಏನಿದೆ ಅಂದ್ರೆ, ಸರ್ವೆ ಮಾಡಕ್ ಹೋದಾಗ ಕೆಲವ್ರು ಬೇಕು ಅಂತ ಮಾದಿಗ ಸಮುದಾಯಕ್ಕೆ ಅವರು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೇಳಿದ್ರು ಕೂಡ ಅದನ್ನ ಬೇಕು ಅಂತಲೇ ಮಾದಿಗ ಸಮುದಾಯ ಅಂತಾನೆ ಬರ್ಕೊಂಡಿದ್ದಾರೆ, ಬರ್ಕೊಳ್ಳುವಾಗ್ಲೇ ತಪ್ಪು ಮಾಡಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಗೊತ್ತಾಗಲ್ಲ ಅವ್ರಿಗೆ, ಇಂಥವ್ರನ್ನ ಮೋಸ ಮಾಡಿ ಮಾದಿಗ ಸಮುದಾಯಕ್ಕೆ ಸೇರಿಸಿದ್ದಾರೆ ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ. ಅದು ಅವ್ರು ಹೇಳೋದು ಏನಿದೆ ಅಮ್ಮ, ಬರೀ ಅದೇ ಕೆಲಸ ನೋಡಿ. ಅವ್ರು ಹೆಂಗೆ ಹೇಳ್ತಾರಂದ್ರೆ, ಸದಾಶಿವ ಆಯೋಗದ ವರದಿನ ಒಪ್ಪಕ್ಕೆ ರೆಡಿ ಇಲ್ಲ. ಮಾಧವ ಸ್ವಾಮಿ ಅವರು ಒಂದು ಎಲ್ಲ ರೀತಿಯನ್ನು ಅಧ್ಯಯನ ಮಾಡಿಬಿಟ್ಟು ಆ ಸಚಿವ ಸಂಪುಟ ಉಪಸಮಿತಿ ಕೊಟ್ಟಿರ್ತಕ್ಕಂಥ ಆ ವರದಿನೂ ಒಪ್ಪಕ್ಕೆ ರೆಡಿ ಇಲ್ಲ. ನಾಗಮೋಹನ್ ದಾಸ್ ವರದಿನೂ ಕೂಡ ಒಪ್ಪಕ್ಕೆ ರೆಡಿ ಇಲ್ಲ. ಒಪ್ಪಿದ್ರು ಎಲ್ಲ ಆಗಿತ್ತು, ಎಲ್ಲ ಒಪ್ಪಿದ್ರು ಎಲ್ಲ ಆಗಿತ್ತು. ಈಗ ಅದನ್ನು ತಕರಾರು ಎತ್ತಿದ್ದಾರೆ. ಈಗ ಕೇಳಿ ನಿಮ್ಗೆ ಹೇಳ್ತೀನಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕೊಡಬೇಕು. ಈ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಿದೆ. ಉದ್ಯೋಗದಲ್ಲಿ ಜಾರಿಯಾಗಿದೆ, 17%ಕ್ಕಾಗಿತ್ತು, ಅದು 15ರಲ್ಲಿ ಈಗ ಆ ರೇಷೋ ಪ್ರಕಾರ ವಿಂಗಡಣೆ ಮಾಡಬೇಕು, ಕ್ಯಾರಿಯರ್ಗೆ ಎಷ್ಟು ಅನ್ನೋದು ಅಷ್ಟೇ ಬಾಕಿ ಇರೋದು. ಇನ್ನು ಶಿಕ್ಷಣದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ. ಈಗ ಮೆಡಿಕಲ್ ನಮ್ಮ PG ಸೀಟ್ಗಳು ಇರ್ತಲ್ಲ, MD MS ಇವೆಲ್ಲವೂ ಕೂಡ ಈಗಾಗಲೇ ಹಂಚಿಕೆ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಗೈನಕಾಲಜಿ
ಅಥವಾ ಆರ್ಥೋ ಅಥವಾ ಅಪ್ತಮಲಾಜಿ ಈ ರೀತಿಯಾದಂಥ MD ಸೀಟ್ಗಳು MS ಸೀಟ್ಗಳು ನಮ್ಮ ಮಾದಿಗರಿಗೆ ಗಗನ ಕುಸುಮವಾಗಿತ್ತು. ಈಗ ಸುಲಭವಾಗಿ ಸಿಗ್ತಾ ಇದೆ. ಸರಿ ಸರ್, ನೀವು ಸೀಟ್ ಲೆಕ್ಕ ಕೊಡ್ತೀರಿ, ಉದ್ಯೋಗದ ಲೆಕ್ಕದಲ್ಲಿ ಮೋಸ ಆಗ್ತಿದೆ ಅನ್ನೋದು ಬಲಗೈ ಸಮುದಾಯದ ಆರೋಪ. ಈ ರೋಸ್ಟರ್ ಬಿಂದು ಬಗ್ಗೆ ಸಾಕಷ್ಟು ಸರ್, ನಮಗೆ ಈ ಮೀಸಲಾತಿ ಪ್ರಮಾಣದ ಹಂಚಿಕೆಗಿಂತ ದೊಡ್ಡ ತಲೆನೋವಾಗಿರೋದು ರೋಸ್ಟರ್ ಬಿಂದು. ಹಿಂದೆಂಗಿತ್ತು 1-7-14 ಇದ್ದದನ್ನ ಇದ್ದಕ್ಕಿದ್ದ ಹಾಗೆ 1-9-15 ಮಾಡಿಬಿಟ್ರು. ಅಲ್ಲಿಗೆ ಬಲಗೈ ಸಮುದಾಯದವರಿಗೆ ಕೆಲಸ ಸಿಗಬೇಕು ಅಂದ್ರೆ 30 ವರ್ಷ ಸಮಯ ಹಿಡಿಯುತ್ತೆ. ಇದು ಮೈಸೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಕಾರಣ ಆಗಿದೆ ಈ ರೋಸ್ಟರ್ ಬಿಂದು. ಎಲ್ಲ ಸುಳ್ಳು ಸುಳ್ಳು ಈ ರೋಸ್ಟರ್ ಬಿಂದು ಬದಲಾಗಿರೋದು ನಿಜ ಅಲ್ವಾ ಸರ್? 1-9-15 ಆಗಿರೋದು ನಿಜ. ಅದು ಎಲ್ಲಿ ಬರುತ್ತೆ ಒಂದು ಅನ್ನೋದು ನೋಡಿ. ನಮ್ಮದು ಅತ್ಯಂತ ಇವರು ಹಿಂದುಳಿದಿರ್ತಕ್ಕಂಥವ್ರು, ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಈ ಒಂದು ಗುಂಪು, ಮಾದಿಗ ಗುಂಪು. ಆ ಒಂದು ಗುಂಪನ್ನ ಎ ಗುಂಪಿಗೆ ಸೇರಿಸ್ಯಾರೆ. ಆ ಎ ಗುಂಪಿನಲ್ಲಿ ಬರ್ತಕ್ಕಂಥ ಹುದ್ದೆಗಳು ಮೊದಲು ಇವರಿಗೆ ಸಿಗುತ್ತೆ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧಿಕ ಸಿಂಹಪಾಲ್ ಅವರೇ ಇದ್ದಾರೆ ಉದ್ಯೋಗದಲ್ಲಿ. ಒಂದು ಉದ್ಯೋಗ, ಮೊದಲನೇ ಉದ್ಯೋಗ ಬಂದಾಗ ಒಬ್ಬ ಮಾದಿಗನ ಸಿಕ್ಕರೆ ಏನು ತಪ್ಪೇನಿದೆ? ಎರಡನೇದು ಸಿಗ್ತಿಲ್ವಲ್ಲ ಸರ್? ಸಿಗಬೇಕು ಅಂದ್ರೆ 30 ವರ್ಷ ಕಾಯ್ಬೇಕು. 30 ವರ್ಷ ಕಾಯ್ದು ಬೇಕಾಗಿಲ್ಲ, ರಿಟೈರ್ಡ್ ಆಗ್ತಾನೆ ಇರ್ತಾರೆ, ರಿಟೈರ್ಡ್ ಆಗ್ತಾರೆ, ಸಿಗ್ತಾರೆ. ಆಯ್ತು, ಅದು ಏನು ಅನ್ಯಾಯ ಆಗಿದೆ ಏನಾದರೂ ಹೇಳ್ಬೇಕಲ್ಲ ಕರೆಕ್ಟಾಗಿ ಸ್ಪಷ್ಟವಾಗಿ. ಈಗ ಬಲ್ಕಿತ್ತಮ್ಮ, ಈಗ ಸಾವಿರಾರು 56,332 ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಯಾವುದು ಬರಲ್ಲ, ಈ ರೋಸ್ಟರ್ ಬಿಂದು ಯಾವುದು ಬರಲ್ಲ ಏನಲ್ಲ. 100 ಪೋಸ್ಟ್ ಇದ್ನಿ ಅಂದರೆ ಅದನ್ನೇ ತೆಗೆದ್ರೆ ಎಷ್ಟೆಷ್ಟು ನಮಗೆ ಬರ್ತದೆ ಅಷ್ಟು ಹಂಚಿಕೆ ಆಗುತ್ತೆ ಸುಲಭವಾಗಿ. ಅವು ತುಂಬಲಿ. ಇವು ಎಲ್ಲೆಲ್ಲಿ ಯೂನಿವರ್ಸಿಟಿಯಲ್ಲಿ 1, 2, 3 ಈ ರೀತಿ ಬರೇ ಮಾದಿಗರಿಗೆ ಬರ್ತಾರಪ್ಪ, ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂದರೆ ನಾವು ನ್ಯಾಯವಂತರು ಮಾದಿಗರು, ಯಾರನ್ನೂ ಅನ್ಯಾಯ ಮಾಡಿ ಬದುಕಬೇಕನ್ನೋ ಇಚ್ಛೆ ನಮಗಿಲ್ಲ. ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ಸರಿಪಡಿಸೋಣ. ಈಗ ಅವ್ರು ಕೇಳ್ತಿರೋದು ಅದನ್ನ ಬಿಟ್ಟು ಒಳ ಮೀಸಲಾತಿನೇ ಬೇಡ, 15% ಅಲ್ಲ ಮೊದಲನೇ ಇದರಂತೆ ಮಾಡ್ರಿ, ಹೌದು ಹಿಂದಿನ ಮೀಸಲಾತಿ ಪದ್ಧತಿನೇ ತನ್ನಿ ಒಳ ಮೀಸಲಾತಿ ಅಂತ ತನ್ನಿ ಅಂತಂದು ಹೇಳ್ತಾರೆ. ಅದು ಸರಿಯಲ್ಲ. ನಾವು ಹೋರಾಟ ಮಾಡಿ ಒಳ ಮೀಸಲಾತಿಯನ್ನ ಈ ಹಿಂದೆ ಆಂಧ್ರದಲ್ಲಿ ದೊಡ್ಡ ಹೋರಾಟ ಮಾಡಿ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಿತ್ತು. ಇದೇ ಸಮುದಾಯದವರು ಅಲ್ಲಿ ಪ್ರಬಲರು, ಅವರು ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದರು. ನಾವು ಸುಪ್ರೀಂ ಕೋರ್ಟಿಗೆ ಹೋರಾಟ ಮಾಡಿ 20 ವರ್ಷ ಅಲ್ಲಿ ಎಲ್ಲ ನಮ್ಮ ನೋವು ಅದು ವೇದನೆ ಎಲ್ಲ ಹೇಳಿ, ಆಮೇಲೆ ಇದು ಬೇರೆ ಬೇರೆ ಪಕ್ಷದವರು ನಮಗೆ ಸಪೋರ್ಟ್ ಮಾಡಿದ್ರಿಂದ, ಸರ್ಕಾರ ಅದಕ್ಕೆ ಬದ್ಧತೆ ತೋರಿಸಿದ್ರಿಂದ ನಾವು ರಾಜ್ಯ ಸರ್ಕಾರದವರು ಒಳ ಮೀಸಲಾತಿ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂದಿದ್ದರಿಂದ ಕೇಂದ್ರನೂ ಕೂಡ ಮಾಡ್ಬೋದು ಅಂತ ಅಂದಿದ್ದರಿಂದ ಸುಪ್ರೀಂ ಕೋರ್ಟು ಎಲ್ಲದನ್ನು ನೋಡಿಬಿಟ್ಟು ಒಂದು ತೀರ್ಪು ಕೊಡ್ತು. ಏನಂತಂದೇಳಿ, ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಂದೇಳಿ. ತಿಳಿದ್ರಾ? ಇಷ್ಟೆಲ್ಲ ಮಾಡಿ ನಾವು ಬಂದಿದ್ದೀವಿ. ಇಷ್ಟು ದಿನ ಅವರು ಸುಮ್ಮನೆ ಇದ್ದರು. ಆಯ್ತು ಬಿಡು, ಒಳ ಮೀಸಲಾತಿ ಆಗಲಿ ಅಂದರು. ಯಾವಾಗ ಮಾದಿಗರಿಗೆ ಇಷ್ಟಕ್ಕಂದು ಹುದ್ದೆಗಳು ಸಿಗ್ತಾವ ಅನ್ನೋದ ತಕ್ಷಣನೇ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೊಟ್ಟೆ ಕಿಚ್ಚ ಅಥವಾ ಸಾಮಾಜಿಕ ನ್ಯಾಯದ ಆಗ್ರಹನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ನಾವು ನಮ್ಮ ಸಮುದಾಯದವರು ಅಂಬೇಡ್ಕರ್ ಅವರ ತತ್ವ ಹಾಗೆ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಪದ್ಧತಿಯಂತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ವಿ, ಸಂವಿಧಾನವನ್ನ ತಿಳ್ಕೊಂಡ್ವಿ. ಈಗ ಇನ್ನೊಂದು ಎಡಗೈ ಸಮುದಾಯದವರು ಅವರು ವೃತ್ತಿಪರವಾಗಿದ್ರು, ಅದು ತಪ್ಪು ಅಂತ ಅವ್ರು ಹೇಳ್ತಿಲ್ಲ. ನಾವು ವಿದ್ಯಾಭ್ಯಾಸದ ಕಡೆಗೆ ಹೋದ್ವಿ, ಅವರು ವೃತ್ತಿಪರರಾಗಿದ್ರು. ನಾವು ವಿದ್ಯಾಭ್ಯಾಸ ಮಾಡಿದ್ದೆ ತಪ್ಪ, ನಾವು ವಿದ್ಯಾವಂತರಾಗಿದ್ದೆ ತಪ್ಪ, ವಿದ್ಯಾರ್ಹತೆ ಆಧಾರದ ಮೇಲೆ ನಾವು ಕೆಲಸ ಕೊಡಿ ಅಂತ ಕೇಳೋದು ತಪ್ಪ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತಪ್ಪಲ್ಲ. ಅವರು ಭಾಳ ವಿದ್ಯಾವಂತರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ರಾಜಕೀಯ ಬಲವಾಗಿದ್ದಾರೆ, ಎಲ್ಲದರಲ್ಲೂ ಬಲವಾಗಿದ್ದಾರೆ. ಆ ಬಲ ಸಮುದಾಯ ಭಾಳ ಸಂತೋಷ ಪಡ್ತೀವಿ. ನಾವೇನು ಹೊಟ್ಟೆ ಕಿಚ್ಚಿಬಿಡಲ್ಲ, ಹೊಟ್ಟೆ ಉರಿ ನಮಗಿಲ್ಲ, ಅಸೂಯೆನೂ ನಮಗಿಲ್ಲ. ಏನು ನೀವಿನ್ನೂ ಜನರಲ್ಲರ ಜೊತೆಗೂ ಕೂಡ ಸ್ಪರ್ಧೆ ಮಾಡುವಂಥ ಶಕ್ತಿ ಇರ್ತಕ್ಕಂಥವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ? ಯಾರು ಅವಕಾಶ ವಂಚಿತ ಸಮುದಾಯಗಳಿದಾವೋ ಅವರನ್ನು ನಿಮ್ಮ ಜೊತೆ ಕರ್ಕೊಳ್ರಿ ಅಂತ ಹೇಳಿರೋದು, ಹಂಚಿ ತಿನ್ರಿ ಅಂತ ಹೇಳಿರೋದು. ಸಂವಿಧಾನ ಏನು ಹೇಳುತ್ತೆ? ನೀನು ಒಬ್ಬನೇ ತಿನ್ನಬೇಡ, ಇನ್ನೂ ಊಟ ಇಲ್ಲದೆ ಇರತಕ್ಕಂಥ, ಉಪವಾಸ ಇರದೇ ಇರತಕ್ಕಂಥ ಅಮ್ಮ ತಾಯಿ ಅಂತ ಹೇಳಿ ಕೇಳ್ತಕ್ಕಂಥ ಜನರಿಗೂ ಕೂಡ ನೀನು ಕೊಟ್ಟು ಬದುಕು. ಇದೇ ಸಂವಿಧಾನ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ. ಅವರೆಲ್ಲರೂ ಅದೇನು ಮಾತಾಡ್ತಾರಲ್ಲ, ಅವರೆಲ್ಲ ಸಂವಿಧಾನದ ವಿರೋಧಿಗಳು. ಇದೇನು ಒಳ ಮೀಸಲಾತಿನ ವಿರೋಧ ಮಾಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು,
ಸಂವಿಧಾನದ ವಿರೋಧಿಗಳು ಅಂತ ನಾನು ಹೇಳಕ್ಕೆ ಬಟ್ ಅವ್ರು ಇಷ್ಟಪಡ್ತೀನಿ. ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆಯಾ ಅಂತ ಸರ್? ಇವಾಗ ನೀವೇ ಕೊಟ್ಟ ನಿನ್ನೆ ಮೊನ್ನೆ ಕೊಟ್ಟ ಹೇಳಿಕೆ ಪ್ರಕಾರ ಎಡಗೈ ಸಮುದಾಯ ಏನ್ ಕೇಳ್ತಿದ್ಯಪ್ಪ 6% ಮೀಸಲಾತಿ ನಮಗ್ ಕೊಟ್ಬಿಡಿ, ನಿಮಗೆ ಒಳ ಮೀಸಲಾತಿ ಬೇಕಾ ಬೇಡವಾ ಗೊತ್ತಿಲ್ಲ, ಉಳಿದಿರೋದು 11% ಗಟ್ಟಿ ಇದೆ, ನೀವು ಇಟ್ಕೊಳ್ಳಿ ಅಂತ ನೀವು ಹೇಳ್ತಿದ್ದೀರಿ. ನಾನು ಪ್ರಶ್ನೆ ಕೇಳ್ತೀನಿ, ಈಗ ಎಡಗೈ ಸಮುದಾಯದಲ್ಲಿ ಇರ್ತಕ್ಕಂಥದ್ದು 18 ಜಾತಿ ಉಪಜಾತಿಗಳು, ನೀವು ಹೇಳ್ತಿದ್ದೀರಿ ಅದನ್ನ 6% ಕೊಟ್ಬಿಡಿ, ಇನ್ನು ಉಳಿದ 83 ಜಾತಿಗಳಿಗೆ ನೀವು 11% ಅಂತಂದ್ರೆ ಇದು ಯಾವ ನ್ಯಾಯ ಆಯ್ತು ಸರ್? 18ಕ್ಕೆ 6%, 83ಕ್ಕೆ 11% ಅಂದ್ರೆ ಒಳಗೊಳಗೆ ಅವ್ರು ಕಿತ್ತಾಡ್ಲಿಕ್ಕೆ ಪ್ರಾರಂಭ ಮಾಡೋದಿಲ್ವಾ? ಇಲ್ಲ, ಜನಸಂಖ್ಯೆ ನಮ್ದಿದೆ. ನೀವು 96 ಜಾತಿ, ಎಷ್ಟು ಜಾತಿ ಇದೆ ಅಂದ್ರೆ 83, 18 ಕೇಳ್ರಿ, ಒಂದೊಂದು ಜಾತಿ 100 ಇದೆ, ಒಂದು ಜಾತಿ 300 ಇದೆ, 400 ಇದೆ, 1000 ಇದೆ, 1500 ಇದೆ. ತಿಳಿತರ ಒಂದು 50,000 ಒಳಗೆ ಇರೋವೆ 50 ಜಾತಿ ಇದಾವೆ ಅದರಲ್ಲಿ. ಅವನ್ನೆಲ್ಲ ಸೇರಿಸ್ಕೊಂಡು ಅವ್ರು ಹೇಳೋದು ಬೋವಿ, ಲಂಬಾಣಿ, ಬೋವಿಯಲ್ಲಿ ಉಪಜಾತಿಗಳಿದಾವೆ, ಲಂಬಾಣಿಯಲ್ಲಿ ಉಪಜಾತಿಗಳಿದಾವೆ, ಕೊರಮರಲ್ಲೂ ಉಪಜಾತಿ, ಇವರಲ್ಲೂ ಉಪಜಾತಿ, ಆಮೇಲೆ ಚಲವಾದಿ ಬಲಗೈನಲ್ಲೂ ಕೂಡ ಉಪಜಾತಿಗಳು. ಇವೆಲ್ಲ ಸೇರಿ ಅದು ನೀವು ಹಂಗ ಅಷ್ಟು ಜಾತಿ ಅಲ್ಲ, ಅದು ಒಂದೊಂದು 500 ಇದೆ ಸಂಖ್ಯೆ, ಅದು ಒಂದು ಜಾತಿ, 300 ಇದೆ, ಅದು ಒಂದು ಜಾತಿ. ತಿಳಿತೀರಾ? ನಿಮಗೆ ಎಲ್ಲ ಕಂಪ್ಲೀಟ್ ನಮ್ಮ ಒಬ್ಬರು ಹುಡುಗರು ಕಳಿಸ್ತೀನಿ ಅದ್ರ ಬಗ್ಗೆ. ಇಲ್ಲ ಸರ್, ನನ್ಗೆ ಈಗ ನಾಗಮೋಹನ್ ದಾಸ್ ಅವ್ರು ಕೊಟ್ಟಿರೋದು ನಮಗ್ ಸಿಕ್ಕಿರೋ ಅಂದ್ರೆ ಮಾಧ್ಯಮಕ್ಕೆ ಸಿಕ್ಕಿರೋ ಅಧಿಕೃತ ಲೆಕ್ಕ, ಹಾಗಾಗಿ ಅದರ ಆಧಾರದ ಮೇಲೆ ಕೇಳ್ತೀನಿ. ಇವಾಗ ಇದ್ರದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಪ್ರವರ್ಗ ಬಿ ಅಂತ ಹಾಕಿದ್ರು 18 ಜಾತಿ ಮಾದಿಗರು ಎಡಗೈ ಸಮುದಾಯ, ಇವ್ರ ಪ್ರಕಾರ 36.69 ಲಕ್ಷ ಅಂತ ಹೇಳಿ ತೋರಿಸಿದ್ದಾರೆ. ನೀವು ಕೊಟ್ಟ ಲೆಕ್ಕ ಬೇರೆ ಎಲ್ಲರಿಗೂ ಸೇರಿಸಿ 11 ಅಂದ್ರೂ ಕೂಡ ಸರ್ ಅವರು 65-66 ಲಕ್ಷ ದಾಟ್ ಹೋಗ್ಬಿಟ್ರಲ್ಲ ಸರ್. ಇಲ್ಲೇ ನಾನು ಲೆಕ್ಕ ಹಾಕ್ತೀನಿ, 36 ಲಕ್ಷ ಯಾವ ಲೆಕ್ಕ, 65 ಅಥವಾ 70 ಲಕ್ಷ ಯಾವ ಲೆಕ್ಕ? ಆಗಲ್ಲ. ಈಗ ನಮಗೆ ಎಲ್ಲ ಆಯೋಗಗಳು ಕೂಡ ನಮ್ಮ ಹಿಂದುಳಿಕೆ, ನಮ್ಮ ಜನಸಂಖ್ಯೆ ಪ್ರಕಾರ ಹಂಚಿಕೆ ಮಾಡಿದ್ದಾರೆ. 6 ಕೊಡ್ರಿ ಅಂತಂದೇಳಿ. ಈಗ ಇದರಲ್ಲಿ ತಮಿಳ್ನಾಡಿನಲ್ಲಿ ಅಲ್ಲಿ ನಮಗೆ ಅರುಂಧತಿ ಯಾರು ಅಂತಕ್ಕಂಥ ಒಂದು ಕಮ್ಯುನಿಟಿ ಇದೆ, ಅವರು ಕೂಡ ಇದೇ ರೀತಿ ಹೋರಾಟ ಮಾಡಿದರು. ಅವ್ರ ಸಂಖ್ಯೆನ ಅಳತೆ ಮಾಡಿಬಿಟ್ರೆ ಅಲ್ಲಿ ಈಗ ಕರುಣಾನಿಧಿ ಏನು ಮಾಡಿದ್ರು ಅಂದರೆ 3% ಅವ್ರಿಗೆ ಕೊಟ್ಬಿಟ್ರೆ ಇನ್ನು ಉಳಿದೆಲ್ಲ ಒಂದು ಗುಂಪು ಮಾಡಿ ಇಟ್ಬಿಟ್ರು. ABCD ಮಾಡೋಕ್ಕೆ ಹೋಗಲಿಲ್ಲ, AB ಅಂತ ಮಾಡಿಬಿಟ್ರು, 2. ಹಂಗೆ ಇಲ್ಲಿಯೂ ಅಷ್ಟೇ. ಅವ್ರಿಗೆ ಬೇಡ ಅಂತಂದ್ರೆ ನಮಗೇನು ಇದೆಯಲ್ಲ ನಮಗೆ ಕೊಟ್ಬಿಡಿ, ಅವ್ರಿಗೆಲ್ಲ ಒಂದೇ ಗುಂಪು ಮಾಡಿ, ಇಲ್ಲ ಕರೆಕ್ಟಾಗಿ ರೇಷು ಪ್ರಕಾರ ಅನ್ನೋದ್ರ ಹಂಚಿ ಅನ್ನೋದು ಅಷ್ಟೇ ನಮ್ದು ಇದು. ಸರಿ, ನೀವು ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ರಿ. ಎಲ್ಲ ಹನುಮಂತಯ್ಯ ಅವರು ಬೇರೆ ಒಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಅವರ ಮನಸ್ಸಿನ ಬೇಸರವನ್ನ ಹೊರ ಹಾಕ್ತಿದ್ರು ಸರ್. ಒಂದು ಅರ್ಥದಲ್ಲಿ ಆಕ್ರೋಶ ಅಂತಲೇ ಅಂದ್ಕೊಳ್ಳಿ ಅದನ್ನ. ಬಿಜೆಪಿ ಆಡಳಿತ ಇರೋ ರಾಜ್ಯದಲ್ಲಿ ಒಳ ಮೀಸಲಾತಿ ಸುಗಮವಾಗಿ ಆಗೋಯ್ತು. ಆಮ್ ಆದ್ಮಿ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಆಡಳಿತ ಇರುವಂತಹ ಪಂಜಾಬ್ ರೀತಿಯ ರಾಜ್ಯಗಳಲ್ಲಿ ಬೇಗ ಆಗೋಯ್ತು ಒಳ ಮೀಸಲಾತಿ. ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ ಅಪ್ಪ? AICC ಪ್ರೆಸಿಡೆಂಟ್ ಇರೋರು ಯಾರು? ಇದೇ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು. ಇಲ್ಲಿನ ಮುಖ್ಯಮಂತ್ರಿಗಳು ಯಾರು? ಅಹಿಂದ ಸಮುದಾಯದ ನಾಯಕರು ಅಂತ ಕರೆಸ್ಕೊಂಡಿರೋರು. ರಾಹುಲ್ ಗಾಂಧಿ ಅವರು ದಿನ ಬೆಳಗಾದ್ರೆ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಇಂಥ ಘಟಾನುಘಟಿ ನಾಯಕರು ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದ್ರೆ ಅಂದ್ರೆ ನನಗೆ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ಬೇಕು ಅನ್ಸುತ್ತೆ ಅದೇ ಪಕ್ಷದವನಾಗಿ ಅಂತ ಹೇಳಿ ಹಿರಿಯರು ಹನುಮಂತಯ್ಯ ಅವ್ರು ಹೇಳಿರೋ ಮಾತು. ಈಗ ಆಂಧ್ರದಲ್ಲಿ, ತೆಲಂಗಾಣ ನಮ್ಮದೇ ಕಾಂಗ್ರೆಸ್ ರಾಜ್ಯ ಇದೆ, ತೆಲಂಗಾಣದಲ್ಲಿ ಕೂಡ ಅದನ್ನು ಜಾರಿ ತಂದಿದ್ದಾರೆ. ಮಾಲಾ ಮಾದಿಗೆ ಅಂತಕ್ಕಂಥ 2 ಕಮ್ಯುನಿಟಿಯಲ್ಲಿ ಇರೋದು. ಮತ್ತು ಇನ್ನೊಂದು ಟ್ರೈಬಲ್ ಇದೆ, ಅಲ್ಲಿದು ಎಷ್ಟೆಷ್ಟು ಅನ್ನೋದು ತಿಳ್ಕೊಳ್ರಿ ನೀವು. ಅಲ್ಲಿ ಮಾಲಾ ಅವರು ಇವರಿಗೆ ಬಲಗೈನವ್ರಿಗೆ 5% ಕೊಟ್ಟರು, ಮಾದಿಗರಿಗೆ 9% ಕೊಟ್ಟರು. ಇನ್ನು ಉಳಿದವ್ರು ನಮ್ಮಲ್ಲೇ ಇರ್ತಕ್ಕಂಥ ಟ್ರೈಬಲ್ ಇವರೆಲ್ಲ ಇದಾರಲ್ಲ ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ಅವ್ರು ನಮ್ಮವ್ರು ಅದಾರೆ. ನಮಗೆ ಎಷ್ಟು ಕೊಟ್ಟರು? 9 ಕೊಟ್ಟರು. ಅವ್ರಿಗೆ ಎಷ್ಟು ಕೊಟ್ಟರು? 5 ಕೊಟ್ಟರು. ಆಂಧ್ರದಲ್ಲಿ ಬನ್ನಿ, ಆಂಧ್ರದಲ್ಲಿ ಒಂದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ಅವ್ರಿಗೆ 7.5 ಕೊಟ್ಟರು, ನಮಗೆ 6.5 ಕೊಟ್ಟರು. ಇನ್ನೊಂದು ಟ್ರೈಬ್ ಅದು ನಮ್ಮ ಜನಾಂಗ ಯಾವುದು ಅಲೆಮಾರಿಗಳು, ಅವ್ರಿಗೆ 1% ಕೊಟ್ಟರು. ತಿಳಿತ್ರ? ಅಲ್ಲೇನು ಮಾಡಿದ್ರು ಗೊತ್ತಾ? ಹಾಗೆ ಮಾಡಿಬಿಟ್ಟು ಹೇಗೆ ಅವ್ರು ಸೇರಿಸ್ಲಿಲ್ಲ, ಬಿಗೆ ಸೇರಿಸ್ಲಿಲ್ಲ. ಹೇಗೆ ಅಲೆಮಾರಿಗಳು ಸೇರಿಸಿದ್ರು, ಬಿಗೆ ಮಾದಿಗರು ಸೇರಿಸಿದ್ರು. ಸಂಖ್ಯೆಯಲ್ಲಿ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ಮಾಲಾ ಒಲೆಯರು ಇದ್ರೂ ಕೂಡ ಅವ್ರನ್ನ ಬಿ ಗುಂಪಿಗೆ ಸೇರಿಸಿದ್ರು, ABC ಗುಂಪಿಗೆ ಸೇರಿಸಿದ್ರು ಅವ್ರನ್ನ. ತಿಳಿದ್ರೆ ಅವ್ರನ್ನ 2ನೇ ಸ್ಥಾನ ಕೊಡಲಿಲ್ಲ ಎಲ್ಲೂ ಕೂಡ. ಯಾಕಂದರೆ 2ನೇ ಸ್ಥಾನ ಸಿಗಬೇಕಾಗಿದ್ದು ಅತ್ಯಂತ ಹಿಂದುಳಿದಿದೆ. ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು,
ಆದರೆ ಇವರಿಗೆ ಮೊದಲನೇ ಆದ್ಯತೆ ಬೇಕು ಅಂತ ಹೇಳಿ ಕೊಟ್ಟರು ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಿದ್ರೆ ಆಯಿತು. ಸರಿ, ಇದಕ್ಕೆ ಏನು ಉತ್ತರ ಕೊಡ್ತಿದ್ದಾರೆ ಅಂತಂದ್ರೆ, ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲೇ ಯಶಸ್ವಿಯಾಗಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ, ಎಂಪರಿಕಲ್ ಡಾಟಾ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದೆ ಅಲ್ಲಿನ ಸರ್ಕಾರಗಳು ಅಥವಾ ಕಮಿಷನ್ಗಳು, ಬಟ್ ನಮ್ಮಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಪ್ರಯತ್ನನೂ ಆಗ್ತಾ ಇಲ್ಲ, ಪ್ರಯತ್ನ ಪಟ್ಟಿರೋದು ಕೂಡ ಬಹಳ ಅವೈಜ್ಞಾನಿಕವಾಗಿದೆ ಎಂಪರಿಕಲ್ ಡಾಟಾ ವಿಚಾರದಲ್ಲಿ ಅನ್ನೋ ಅಸಮಾಧಾನ ಇದೆ ಸರ್. ಅದೆಲ್ಲ ಸುಳ್ಳು. ಎಂಪಿರಿಕಲ್ ಡಾಟಾ ಸದಾಶಿವ ಆಯೋಗನೂ ತಗ, ನೀನು 2011 ಸೆನ್ಸಸ್ಸು ತಗ, ನಾಗಮೋಹನ್ ದಾಸರವ್ರು ಮಾಡಿರೋದು ತಗೊಳ್ರಿ. ಆಮೇಲೆ ಕಾಂತರಾಜ್ ವರದಿ ಹಿಂದುಳಿದ ವರ್ಗದ ಆಯೋಗದ ರೆಡಿ ಮಾಡಿರ್ತಕ್ಕಂಥ ಅದನ್ನು ಬೇಕಾದ್ರೆ ಎಂಪಿರಿಕಲ್ ಡಾಟಾ ತಗೊಳ್ರಿ. ಇದೆಲ್ಲ ಕರೆಕ್ಟಾಗಿದೆ ಡಾಟಾ, ಯಾರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು. ಇದು ಸುಮ್ಮನೆ ಒಲ್ಲದ ಇದು ಏನೋ ಹೇಳ್ತಾರೆ, ಅದನ್ನ ಹೇಳೋದು ಬೇಡ, ಆ ರೀತಿ ಇವರಿಗೆ. ಬಟ್ ಮತ್ತೊಂದು ಅಸಮಾಧಾನ ಅಂತಂದ್ರೆ, ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಗಲಾಟೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸ್ವಲ್ಪ ವಿದ್ಯಾವಂತರು ಅಥವಾ ಈ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಈ ಮೀಸಲಾತಿ ಇತ್ಯಾದಿ ಜಗಳ ಕಲಹ ಗೊತ್ತಾಗುತ್ತೆ, ಬಟ್ ಗ್ರಾಮೀಣ ಭಾಗದಲ್ಲಿ ಇದ್ದವರು ಅಣ್ಣ ತಮ್ಮಂದ್ರ ತರದಲ್ಲಿ ಇದ್ರು, ಎಡಗೈ ಬಲಗೈ ಸಮುದಾಯದವರು. ಆದ್ರೆ ಈ ಒಳ ಮೀಸಲಾತಿ ಜಗಳ ಏನ್ ರಾಜಕಾರಣಿಗಳು ಶುರು ಮಾಡ್ತಿದ್ದಾರೆ, ಇದರಿಂದಾಗಿ ಗ್ರಾಮದಲ್ಲೂ ಕೂಡ ಒಬ್ಬೊಬ್ರು ಕೈಯಲ್ಲಿ ಮಾರಕಾಸ್ತ್ರ ಇಟ್ಕೊಳ್ಳೋ ಲೆವೆಲ್ ತರ್ತಾ ಇದ್ದಾರೆ. ಇದರ ಪರಿಣಾಮ ನಾಳೆ ದಿನ ಇನ್ನೂ ಗಂಭೀರವಾಗುತ್ತೆ ಅನ್ನೋ ಎಚ್ಚರಿಕೆ ಕೆಲವರು ಕೊಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಇದು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರ್ತಕ್ಕಂಥವ್ರು ಅದನ್ನ ಹೇಳೋದು. ಒಳ ಮೀಸಲಾತಿ ಕರೆಕ್ಟಾಗಿ ಹಂಚಿಕೆ ಆಗಿಬಿಟ್ರೆ ಯಾವುದೇ ರೀತಿ ಗೊಂದಲ ಯಾವುದೂ ಇಲ್ಲ. ಇವೆಲ್ಲ ಸುಮ್ಮನೆ ಹಿಂಗೆಲ್ಲ ಆಗ್ತವೆ, ಹಿಂಗೆಲ್ಲ ಮಾಡ್ತಾರೆ ಅಂತಂದೇಳಿ ಅವೆಲ್ಲ ಕುತಂತ್ರದ ಮಾತುಗಳು. ಹಾಗಾದ್ರೆ ಏನು ಸಾಮರಸ್ಯಕ್ಕೆ ಏನು ಧಕ್ಕೆ ಆಗಿಲ್ಲ? ಯಾವುದು ಆಗಲ್ಲ. ಇನ್ನು ಕೊಟ್ರೆ ಇದು ಇಟ್ಕೊಂಡೆ ಅಂದ್ರೆ ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತೆ. ಕೊಡೋದು ಅಂದ್ರೆ ಹೆಂಗೆ ಸರ್? ಕೇವಲ ಎಡಗೈ ಸಮುದಾಯಕ್ಕೆ ಸರಿ ಅನ್ಸದ್ ಮಾತ್ರ ಸರಿನಾ? ಬಲಗೈ ಸಮುದಾಯದವ್ರದ್ದು, ಅಲೆಮಾರಿಗಳದ್ದು, ಇನ್ಫ್ಯಾಕ್ಟ್ ನಾನು ಆಗ್ಲೇ ಹೇಳ್ದಾಗೆ ಈ ದೊಡ್ಡ ಆನೆಗಳ ಗುಂಪಿನ ನಡುವೆ ಕುರಿಮರಿಗಳನ್ನ ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮನ್ನ ಕೇಳೋರಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾವು ಅದನ್ನು ಕೊಡ್ರಿ ಅಂತ ಹೇಳ್ತೀವಿ, ನಮ್ಮ ಕೊಡ್ರಿ ಅಂತ ಹೇಳ್ತಿದೀವಲ್ಲ. ಈಗ 6 ಇದೆ, ನಮಗೆ ಬೇಕಾದ್ರೆ 0.5% ತೆಗೆದು ಕೊಡ್ರಿ ಅಂತ ಹೇಳ್ತೀವಿ. ಬೇಕಾದ್ರೆ ನೀವ್ ಹೇಳ್ತೀರಿ ಸರ್, ಬೇರೆ ಎಲ್ಲರೂ ಸಿದ್ಧರಿದ್ದಾರೆ. ಎಲ್ಲರೂ ಎಸ್, ಹೌದು. ನಮ್ಗೆ 6 ಇದೆಯಲ್ಲ, ಆ ಅರ್ಧ ಬೇಕಾದ್ರೆ 5.5 ನಮಗೆ ಮಾಡಿ, 0.5% ಕೊಡಿ. ಆಮೇಲೆ 17 ಬರುತ್ತೆ, ಆಮೇಲೆ ನಮಗೆ ಮತ್ತೆ 6 ಮಾಡಿ. 17% ಕೊಡ್ತಾರೆ. ಈಗ 6% ಹಾಗೆ ಇಟ್ಟಿರ್ತಾರೆ. ಸೊ ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಕೂಡ ಅದನ್ನೇನು ಮಾಡೋಂಗಿಲ್ಲ. 17 ನಮಗೆ ಬಂದೇ ಬರುತ್ತೆ. ಬಂದಾಗ ನಮಗೆ 6 ಸಿಗುತ್ತೆ. ಈಗ 15 ಇದೆ, ನಮಗೆ 5.5 ಕೊಡಿ. ಒಂದು 0.5% ಅವ್ರು ತೆಗಿರ್ದು, ಇನ್ನೊಂದು ಇದರಲ್ಲಿ ಗುಂಪಿನಲ್ಲಿ ಒಂದು ಅರ್ಧ ತೆಗೆದು ಅವ್ರಿಗೊಂದು ಕೊಡಿ. ಬಟ್ ಸಚಿವ ಸಂಪುಟದ ಒಳಗಿನ ಕೆಲ ಸಚಿವರ ವರ್ತನೆ ಬಗ್ಗೆ ಕೂಡ ಅಸಮಾಧಾನ ಇದೆ ಸರ್. ಎಲ್ಲಿ ನಾವು ನಮ್ಮ ಸಮುದಾಯದ ಪರವಾಗಿ ಮಾತನಾಡ್ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಪೋಸಿಟ್ ಸಮುದಾಯದವರು ನಮ್ಗೆ ಓಟ್ ಹಾಕೋದಿಲ್ವೋ ಅನ್ನೋ ಭಯ, ಅಂಜಿಕೆಯಿಂದಲೇ ಯಾರೂ ಓಪನ್ ಆಗಿ ಮಾತನಾಡ್ತಿಲ್ಲ, ಒಳಗೊಳಗೂ ಮಾತನಾಡೋ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಅಸಮಾಧಾನ ಇದೆ. ನಿಜಾನ ಇದು? ಅವರು ನೋಡಮ್ಮ, ಸಾಮಾಜಿಕ ನ್ಯಾಯನ ಅರ್ಥ ಮಾಡ್ಕೊಂಡಿದ್ರೆ ಒಬ್ಬ ರಾಜಕಾರಣಿಗೆ ಕನಿಷ್ಠ ಜ್ಞಾನ ಅಥವಾ ಕನಿಷ್ಠ ಸೌಜನ್ಯ, ಕನಿಷ್ಠ ಪರೋಪಕಾರ. ರಾಜಕಾರಣ ಅಂದರೆ ಪರೋಪಕಾರ. ಬಡವರನ್ನ ಕೈ ಹಿಡಿದು ಮೇಲೆತ್ತಕ್ಕಂಥದ್ದು, ನೊಂದವರ ಕಣ್ಣೀರು ಒರೆಸ್ತಕ್ಕಂಥ ಹೃದಯ ಅವನಲ್ಲಿ ಏನಾರು ಇತ್ತು ಅಂದರೆ ಅವನು ಹೇಳಬೇಕು, ಇವರು ಬಡತನದಲ್ಲಿದ್ದಾರೆ, ಇವ್ರಿಗೆ ಕೊಡಿ ಅಂತಂದೇಳಿ ಅಲ್ವಾ. ಈ ಓಟಿಗಾಗಿ ರಾಜಕೀಯ ಮಾಡಬಾರ್ದು. ಅಧಿಕಾರಕ್ಕೋಸ್ಕರ ತಾನು ನಂಬಿದಂಥ ತತ್ವ ಸಿದ್ಧಾಂತವನ್ನು ಒತ್ತಿಡಬಾರ್ದು ಅಲ್ವಾ. ಯಾರೇ ಆಗಿರಲಿ, ಅವನಿಗೆ ಇರಬೇಕಾದಂಥ ಗುಣ ಇಲ್ದವನು ಹಂಗೆ ಹೇಳ್ಬೇಕು ಹೊರತು, ಆ ಗುಣ ಇದ್ದವರೆಲ್ಲರೂ ಕೂಡ ಹೌದು ಮಾದಿಗರಿಗೆ ಅನ್ಯಾಯ ಆಗಿದೆ, ಇದು ಸರಿಪಡಿಸ್ರಿ ಅಂತಲೇ ಹೇಳ್ತಿದ್ದಾರೆ ಎಲ್ಲರೂ. ಬಟ್ ಇನ್ನೊಂದು ಆರೋಪ ಏನು ಅಂತಂದ್ರೆ ಸರ್, ಮಹದೇವಪ್ಪನವ್ರ ವಿಚಾರವಾಗಿ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ರು, ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು, ಮನೆ ಮೇಲೆ ಮುತ್ತಿಗೆ ಹಾಕಿದ್ರು. ಇನ್ನೊಂದು ಸಮುದಾಯದಲ್ಲೂ ಮಿನಿಸ್ಟರ್ಗಳಿದ್ದಾರೆ, ನಾವು ನಮ್ಮ ತಾಳ್ಮೆ ಕಳ್ಕೊಂಡಿಲ್ಲ, ಅವ್ರನ್ನ ಯಾರು ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇಲ್ಲ, ನಾವು ಸಭ್ಯರಾಗಿ ವರ್ತನೆ ಮಾಡ್ತಿದ್ದೀವಿ, ಕೇವಲ ಹೋರಾಟ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅನುಕಂಪ ತೋರಿಸ್ಬೇಕು ಅನ್ನೋದು ಕೂಡ ಸರಿಯಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ ಬಲಗೈ ಸಮುದಾಯದವರು. ನಾವು ಯಾರನ್ನು ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡ್ರಿ, ಅವ್ರನ್ನ ಅಟ್ಯಾಕ್ ಮಾಡ್ರಿ, ಅವ್ರಿಗೆ ಮನಸ್ಸಿಗೆ ನೋವು ಉಂಟು ಮಾಡ್ರಿ ಅಂತಕ್ಕಂಥದ್ದು ಹೋರಾಟ ನಮ್ದಲ್ಲ. ಮತ್ತೆ ಯಾಕಾಯ್ತು ಸರ್ ಅಂತ ಪ್ರತಿಭಟನೆಗಳು? ಯಾಕಾಯ್ತು ಅಂತ ಪದಗಳು ಯಾಕೆ ಬರ್ತಾ ಇದೆ? ನೋಡಿ ಯಾಕೆ ಪ್ರೇರೇಪಿಸ್ತಿದ್ದಾರೆ ಇದಕ್ಕೆ? ಈಗ ಮೊನ್ನೆ ಅವ್ರ ಬಲಗೈನವರು ಇದನ್ನು ಮಾಡಿದ್ದಾರೆ. ನಂದು ಪ್ರತಿಕೃತಿಯನ್ನು ತಿಮ್ಮಾಪುರ ಅವ್ರದ, KH ಮುನಿಯಪ್ಪನವ್ರದ ಸುಟ್ಟು ಚಪ್ಪಲಿಲೆಲ್ಲ ಇದನ್ನು ಮಾಡಿದ್ದಾರೆ. ಮಾಡಲಿ, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಮಾಡ್ಕೊಳ್ಳಿ. ನಾವು ಅದನ್ನು ಆಕ್ಷೇಪ ಮಾಡೋಕ್ಕಾಗುತ್ತಾ? ಒಬ್ಬ ಮಂತ್ರಿ ಇದ್ದಾರೆ, ಸಮಾಜ ಕಲ್ಯಾಣ ಮಂತ್ರಿ, ಅವ್ರನ್ನ ಕೇಳಿದ್ದಾರೆ ಅಷ್ಟೇ ನಮ್ಮವ್ರು ಹೋಗಿ. ಆ ರೀತಿ ಅಪಮಾನಕರವಾಗಿ ರೀತಿಯಲ್ಲಿ ಮಾದೇವಪ್ಪವ್ರನ್ನ ನಡ್ಕೊಂಡಿಲ್ಲ. ಮಾದೇವಪ್ಪನವರು ಕೂಡ ಒಳ್ಳೆ
ಸ್ವಲ್ಪ ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ವ್ಯಕ್ತಿ ಅಂತ ನನಗೆ ಅನಿಸ್ತಾ ಇದೆ. ಹೌದು ಅಂತಲೂ ಕೂಡ ಹೇಳೋಕ್ಕೆ ಇಚ್ಛಪಡ್ತೀನಿ. ಪರಮೇಶ್ವರ್ ಅವರು ಅವರೇ ಏನು ನಮ್ಮದು ಚುನಾವಣೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವ್ರ ನೇತೃತ್ವದಲ್ಲೇ SC/ST ಕಾನ್ಫರೆನ್ಸ್ ಆಯಿತು ದಾವಣಗೆರೆಯಲ್ಲಿ, ಬೃಹತ್ತಾದಂಥ ಕಾನ್ಫರೆನ್ಸ್ನಲ್ಲೇ ಘೋಷಣೆ ಮಾಡಿದರು, ಸದಾಶಿವ ಆಯೋಗದ ವರದಿನ ಒಳ ಮೀಸಲಾತಿಯನ್ನು ನಾವು ಜಾರಿ ತರ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ಅಂತಂದು ಅವರೇ ಘೋಷಣೆ ಮಾಡಿದರು. ಅವರೇ ಚುನಾವಣೆ ಪ್ರಣಾಳಿಕೆ ಅಧ್ಯಕ್ಷ ಆಗಿದ್ರು ಪರಮೇಶ್ವರ್ ಅವರು, ಅವರೇ ಸೇರಿಸಿದರು ಒಳ ಮೀಸಲಾತಿ ಜಾರಿ ತರ್ತೀವಿ ಅಂತಂದೇಳಿ. ಹೀಗೆ ಒಬ್ಬ ಮಾಡಿದ್ದಾರೆ, ಅವ್ರಿಗೂ ನಾವು ಇದನ್ನು ಮಾಡೋಕ್ಕಾಗಲ್ಲ ಸರ್. ಇದೊಂಥರ ದಾಯಾದಿ ಕಲಹ ಆಗಿ ನಾಳೆ ದಿನ ಮತ್ತೊಂದು ಸಮುದಾಯದಲ್ಲಿ ಮತ್ತಷ್ಟು ಬಿರುಕು ಆಗೋಕೆ ಮುಂಚೆ ತುಂಬ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅದರಲ್ಲೂ ದಲಿತರ ರಕ್ಷಕರು ಅಂತ ಕರೆಸ್ಕೊಳ್ಳೋ ನಾಯಕರಿದ್ದಾರೆ. ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಈ RSS ದಲಿತ ಸಂಘರ್ಷ ಅನ್ನೋ ರೀತಿಯಲ್ಲಿ ಚಿತ್ತಾಪುರದಲ್ಲಿ ಆಗೋಯ್ತು. RSS ಪಥಸಂಚಲನಕ್ಕೆ ವಿರುದ್ಧವಾಗಿ ದಲಿತ ಸಂಘಟನೆಗಳನ್ನ ಪಥಸಂಚಲನ ಮಾಡಿಸ್ಲಿಕ್ಕೆ ಪ್ರೇರೇಪಣೆ ಮಾಡಿದ್ರು ಅನ್ನೋ ಆರೋಪ ಇದೆ. ಸತ್ಯಾನ ಸುಳ್ಳೋ ನಿಮಗೆ ಬಿಟ್ಟಿದ್ದದು. ಅಂಥ ವಿಚಾರದಲ್ಲಿ ದಲಿತರನ್ನ ಬಳಕೆ ಮಾಡಿಕೊಳ್ಳುವ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ಮೌನವಾಗ್ಬಿಟ್ಟಿದ್ದಾರೆ. ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯ ಬಂದು ಹೊಡೆದಾಟ ಬಡದಾಟದ ಲೆವೆಲ್ಗೆ ಹೋದ್ರೂ ಕೂಡ ಮಾತನಾಡ್ತಾ ಇಲ್ಲ. ಅವ್ರಿಗೆ ಆ ರಿಸ್ಕೇ ಬೇಡ, ನ್ಯಾಷನಲ್ ಲೆವೆಲಲ್ಲಿ ಹೀರೋ ಆಗಬೇಕು, ಹಾಗಾಗಿ RSS ವಿರುದ್ಧವಾಗಿ ದಲಿತರನ್ನು ಬಳಸ್ಕೊಂಡ್ರು. ಆದರೆ ಸಮುದಾಯದ ಹಿತಚಿಂತನೆ ಅವ್ರಿಗಿಲ್ಲ ಅನ್ನೋ ನೇರ ಆರೋಪ ಇದೆ ಸರ್. ಏನು ಹೇಳ್ತೀರಿ? ಇಲ್ಲ, ಹಾಗೇನಿಲ್ಲ. ಅವರು ಸಚಿವ ಸಂಪುಟದಲ್ಲಿ ಎಲ್ಲರೂ ಮಾತಾಡ್ತಾರೆ ಈ ಸರಿ. ಏನು ನೆಕ್ಸ್ಟ್ ಕರಿತಕ್ಕಂಥ ಇದಕ್ಕಾಗಿಯೇ ವಿಶೇಷವಾದ ಒಳ ಮೀಸಲಾತಿ ಅನುಷ್ಠಾನವನ್ನು ಮಾಡೋದು, ಇತ್ಯರ್ಥ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಕಾನೂನು ಮಾಡಿದ್ದೇವೆ, ಎಲ್ಲ ಆಗಿದೆ, ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿ ಇದೆ. ಆ ಬಿಂದುನಲ್ಲಿ ಏನಾಗಿದೆ, ರೋಸ್ಟ್ರಲ್ಲಿ ಏನಿದೆ ನೋಡ್ಕೊಳ್ಳೋದು. ಒಳ ಮೀಸಲಾತಿ 17 ಇದ್ದಾಗ ನಾವು ಇಷ್ಟು ಇದನ್ನು ಮಾಡಿದ್ವಿ, ಹಂಚಿಕೆ ಮಾಡಿದ್ವಿ ಪ್ರಮಾಣವನ್ನು. ಈಗ 15 ಆಗಿದೆ, ಎಷ್ಟು ಮಾಡ್ಬೇಕು ಅನ್ನೋದು ಅಷ್ಟೇ ಚರ್ಚೆ ಮಾಡಿ ನಾವು ಮಾಡಿಬಿಡ್ತೀವಿ. ಯಾವ ಹುದ್ದೆನೂ ಕೂಡ ತುಂಬಲ್ಲ. ಮಾದಿಗರು ಯಾರು ಆತಂಕ ಪಡೋದು ಬೇಕಾಗಿಲ್ಲ, ಬೇರೆ ಸಮುದಾಯದವರು ಆತಂಕ ಪಡೋದು ಬೇಕಾಗಿಲ್ಲ. ಇದು ಒಳ ಮೀಸಲಾತಿನ ನಾವು ಅಡಾಪ್ಟ್ ಮಾಡಿ ಅದನ್ನು ಜಾರಿ ತಂದೆ ಎಲ್ಲ ಹುದ್ದೆಗಳನ್ನು ತುಂಬ್ತೀವಿ. ಸರಿ, ನನ್ನ ಕಡೆಯಿಂದ ಇನ್ನೊಂದು 3-4 ಪ್ರಶ್ನೆಗಳು ಸರ್. ಮೊದಲನೇದಾಗಿ, ಈಗ ಬೈ ಎಲೆಕ್ಷನ್ ನಡೀತಾ ಇದೆ, ನೀವು ಹೇಳ್ತೀರಿ ಕೋಡ್ ಆಫ್ ಕಂಡಕ್ಟ್ ಇದೆ, ಹಾಗಾಗಿ ಈಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ. 27ನೇ ತಾರೀಕು 9ನೇ ತಾರೀಕು ನಂತರದಲ್ಲಿ ಮತ್ತೊಂದು ಕ್ಯಾಬಿನೆಟು, ಮತ್ತೊಂದು ಮಗದೊಂದು ಅಂತೇಳಿ. ಸರ್, ಬಹಳ ಸಮಯ ವ್ಯರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಅಂದರೆ ಈ ವಿಚಾರವನ್ನು, ಒಳ ಮೀಸಲಾತಿ ವಿಚಾರವನ್ನು ಇಷ್ಟು ಮುಂದೂಡುವ ಅವಶ್ಯಕತೆ ಇದೆಯಾ ನಿಜವಾಗ್ಲೂ ಅಂತ? ಅಲ್ಲ, ಇರಲಿಲ್ಲ, ಆಗೋಗಿತ್ತು. ಆಗೋಗಿರೋದ್ರೆ ಕೋರ್ಟ್ನಲ್ಲಿ ಇದಾಯ್ತಲ್ಲಮ್ಮ, 17%ಗೆ ಒಳ ಮೀಸಲಾತಿ ಜಾರಿ ಆಗ್ಬಿಡ್ತು. ಸರಿ, ಎಲ್ಲ ವಿಜಯ ಉತ್ಸವ ಮಾಡಿಬಿಟ್ವಿ. ಸರಿ, ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಏನು ಹಾಲಿನ ಅಭಿಷೇಕ ಮಾಡಿ ಅಭಿನಂದಿಸಿ ಅವ್ರಿಗೆ ಹೋಗಿ ಸ್ವೀಟ್ ಎಲ್ಲ ಕೊಟ್ಬಿಟ್ವಿ. ಎಲ್ಲ ಕಡೆಗೂ ಸಂಭ್ರಮಿಸಿದ್ವಿ. ಕೋರ್ಟಿನಲ್ಲಿ ಏನಾಯಿತು, 17% ಕೊಡಂಗಿಲ್ಲ, 15% ಬರಬೇಕು ಅಂದಾಗ ಇದು ಗೊಂದಲ ಸ್ಟಾರ್ಟ್ ಆಗಿರೋದು ಅಷ್ಟೇ. ನೀವು 17%ಅನ್ನೇ 15%ಗೆ ಅದೇ ಪ್ರಮಾಣದಲ್ಲಿ ಇಳಿಸಬಹುದಾಗಿತ್ತು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಅದನ್ನ ಮತ್ತೆ ಮೇಲೆ ಕೆಳಗೆ ಮಾಡಿ ಕೂಡು ಕಳೆದು ಮಾಡು ಕಾಂಪ್ಲಿಕೇಟೆಡ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಕೆಲವರು ಏನನ್ನೋ ತಕರಾರು ಎತ್ತಿದ್ದಾರೆ, ಅದನ್ನೆಲ್ಲ ಅವ್ರನ್ನ ವಿಶ್ವಾಸಕ್ಕೆ ತೆಗೆದು ಮಾಡ್ಕೋಬೇಕು ಅನ್ನೋದು ಮುಖ್ಯಮಂತ್ರಿಗಳ ಉದ್ದೇಶ. 9 ಆದಮೇಲೆ ಮಾಡ್ತಾರೆ. ಸರಿ, ಇಡೀ ವಿಚಾರದಲ್ಲಿ ಮಹದೇವಪ್ಪನವರನ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಒಂದು ಅರ್ಥದಲ್ಲಿ ವಿಲ್ಲನ್ ಅಂತ ಹೇಳಿ ಕೆಲ ಸಮುದಾಯದವರು ಭಾವಿಸ್ತಿದ್ದಾರೆ ಅಥವಾ ಬಿಂಬಿಸ್ತಿದ್ದಾರೆ. ನಿಜವಾಗ್ಲೂ ಸಿದ್ದರಾಮಯ್ಯನವರು ಹಾಗೆ ಮಹದೇವಪ್ಪನವರು ವಿಲನ್ ಆಗ್ಬಿಟ್ಟಿದ್ದಾರೆ ಸಮುದಾಯಗಳಿಗೆ? ಇಲ್ಲ, ಅವರಿಬ್ಬರು ಹೀರೋಗಳು. ಎಲ್ಲರೂ ಒಪ್ತಾ ಇದ್ದಾರೆ ಸರ್ ಇದನ್ನು? ಒಪ್ಪಲೇಬೇಕು. ನಾವು ವಿಲನ್ ಅಂತಂದು ಯಾರನ್ನೂ ನಾವು ಹೇಳಲ್ಲ, ಹೇಳೋದು ತಪ್ಪದು. ಈಗ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಸರ್, ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ. ಈ ಒಳ ಮೀಸಲಾತಿಯ ಬಿಸಿಏಟು ಈ ಕ್ಷೇತ್ರಗಳಲ್ಲಿ ತಟ್ಟೋದಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ? ಈ ಗೊಂದಲದ ವಾತಾವರಣ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಿಲ್ವಾ? ಅಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಈ ನಮ್ಮ ಮಾದಿಗರೇ ಜಾಸ್ತಿ ಇರೋದು. ದಾವಣಗೆರೆಯಲ್ಲಿ ನಾನು ಹುಟ್ಟಿ ಬೆಳೆದಂಥವನು, ದಾವಣಗೆರೆಯಲ್ಲಿ ನಾವೇ ಜಾಸ್ತಿ ಇದ್ದೀವಿ. ನಾವೇ ಹೇಳ್ತೀವಿ ಅವ್ರಿಗೆಲ್ಲ ಮಾಡ್ತಾರೆ, ಎಲ್ಲರೂ ದಯಮಾಡಿ ಕಾಂಗ್ರೆಸ್ ವೋಟ್ ಹಾಕಬೇಕು ಅಂತಂದೇಳಿ ನಾವು ಕೇಳ್ಕೊತೀವಿ. ಅವರು ಆ ಜನರನ್ನು ಮನವೊಲಿಸಿ ವೋಟ್ ಹಾಕಿಸಿ ಗೆಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬಾಗಲಕೋಟೆಯಲ್ಲಿ ತಿಮ್ಮಾಪುರ ಇದ್ದಾರೆ, ಅಲ್ಲಿ ನಮ್ಮ ಜನರನ್ನ ಇದು ಮಾಡ್ತೀವಿ ಅಷ್ಟೇ. ಸರಿ, ಇನ್ನು ಈ ನೇಮಕಾತಿ ವಿಚಾರಕ್ಕೆ ಬಂದ್ಬಿಡ್ತೀನಿ ಸರ್. ನೇರವಾಗಿ 56,000+ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಏನೋ ಸರ್ಕಾರ ಹೇಳ್ಬಿಡ್ತು. ಬಟ್ ಇವಾಗ ಒಳ ಮೀಸಲಾತಿ ಗೊಂದಲ ಹಾಗಾಗಿ ಡಿಲೇ ಅಂತ ಹೇಳ್ತಿದ್ದಾರೆ. ಬಟ್ ಈ ವಿದ್ಯಾರ್ಥಿ ಸಂಘಟನೆಗಳಿಂದ ಅಥವಾ ಉದ್ಯೋಗ ಆಕಾಂಕ್ಷೆಗಳಿಂದ ಬರ್ತಿರೋ ಹೇಳಿಕೆ ಏನಂತಂದ್ರೆ, ಕೋರ್ಟ್ನಿಂದ ತಕರಾರಿಲ್ಲ, ಲೀಗಲ್ ಇಶ್ಯೂ ಇಲ್ಲ, ಅವರು 6%ನ ಅಬಿಯನ್ಸ್ನಲ್ಲಿ ಇಟ್ಬಿಟ್ಟು 50% ನೀವು ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಸರ್ಕಾರ ಡೆಲಿಬರೇಟ್ ಆಗಿ ಡಿಲೇ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಮಾಡ್ತಾರಲ್ಲ, ಈ ಚುನಾವಣೆ ಕೂಡ ಅವರು ಈಗಾಗಲೇ ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ದಾರೆ.
ಎಷ್ಟು ಸಾವಿರ ಹುದ್ದೆಗಳು ಖಾಲಿದೋ ಅವನ್ನೆಲ್ಲ ತುಂಬಬೇಕು ಅಂತಂದೇಳಿ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ರಿ ಅಂತ ಇಲಾಖೆಗಳಿಗೆ ಎಲ್ಲ ಹೇಳಿಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಅದು ಇದೆಲ್ಲ ಹೊಡ್ಸೋಕ್ಕೆ ರೆಡಿ ಆಗಿಬಿಡ್ರಿ ಅಂತ ಹೇಳಿದ್ದಾರೆ. ಇದೊಂದು ಒಳ ಮೀಸಲಾತಿದು ಪ್ರಮಾಣನ ನಿಗದಿ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ. ನೆಕ್ಸ್ಟು ಏನು ಈ ಕೋಡ್ ಆಫ್ ಕಾಂಡಕ್ಟ್ ಆದ ತಕ್ಷಣ ಎಲ್ಲ ಸಮುದಾಯದೊಳಗೆ ಉದ್ಯೋಗ ಸಿಗುತ್ತೆ. ಸರಿ, ಕಡೆ 2 ಪ್ರಶ್ನೆ ಸರ್. ಇದು ಒಂದು ರೀತಿ ಒಳ ಮೀಸಲಾತಿ ಅನ್ನೋದು ಬಿಸಿ ತುಪ್ಪ ಅನ್ನೋ ರೀತಿಯಲ್ಲಿ ಉಗ್ಳೋಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದು ಸಾಮಾಜಿಕ ನ್ಯಾಯ ಅಂತ ಹೇಳ್ತಿದ್ದೀರಿ, ಸಮಾಜಗಳಿಗೆ ಕೊಡ್ತಾ ಇರುವ ಪ್ರಾತಿನಿಧ್ಯ ಅಂತ ಹೇಳ್ತಿದ್ದೀರಿ. ಬಟ್ ಕೆಲವರು ಇದನ್ನ ಮರಣ ಶಾಸನ ಅಂತ ಹೇಳ್ತಿದ್ದಾರೆ. ಇದು ಹೀಗೆ ಗೊಂದಲಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ದಿನದಲ್ಲಿ ನೇರವಾಗಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಒಳ ಏಟನ್ನು ಅನುಭವಿಸುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಇದೇ ಮರಣ ಶಾಸನ ಆಗತ್ತೆ ಒಳ ಮೀಸಲಾತಿ ಅಂತ ಕೂಡ ಹೇಳ್ತಿದ್ದಾರೆ. ಆಗದೇ ಇರೋರು ಈಗ ನಮ್ಮ ಏಳಿಗೆನ ಸಹಿಸದೇ ಇರೋರು ಹೇಳ್ಬೇಕಷ್ಟೇ. ಅವ್ರಿಗೆ ಯಾರಿಗೂ ಮರಣ ಶಾಸನ ಅಲ್ಲ ಇದು, ಏನಮ್ಮ. ಅದರಿಂದ ಇದು ಹಂಗೆ ಹೇಳ್ತಕ್ಕಂಥವ್ರಿಗೆ ಏನಿದೆ ಅಂದರೆ ಒಂದು ವರ್ಗ ಉದ್ಧಾರ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಹೇಳ್ತಕ್ಕಂಥವ್ರು ಅಷ್ಟೇ. ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ಳಿ. ಈಗ ಅವರು ಎಲ್ಲ ಮಾತಾಡ್ತಾರಲ್ಲ, ನೀವೆಲ್ಲ ತಿಳ್ಕೊಳ್ಳಿ, ಸ್ವಲ್ಪ ಇನ್ನೂ ಓದಬೇಕು ನೀವೆಲ್ಲ. ಈ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ 32% ರಿಸರ್ವೇಷನ್ ಇದೆ. ಅಲ್ಲಿ ಎಲ್ಲರನ್ನೂ ಒಂದೇ ಗುಂಪಿನಲ್ಲಿ ಇಡೋಕ್ಕಾಗುತ್ತಾ? ಅಲ್ಲಿ ಕ್ಯಾಟಗರಿ ವೈಸ್ ಮಾಡಿದ್ದಾರೆ. ಯಾರ್ಯಾರು ಅತ್ಯಂತ ಕಡು ಬಡವರಿದ್ದಾರೆ, ಕ್ಯಾಟಗರಿ 1, ಕ್ಯಾಟಗರಿ 2, 3, B ಹಿಂಗೆಲ್ಲ ಇದೆ. ಅವಷ್ಟು ಒಂದು ಗುಂಪು ಮಾಡಿಲ್ಲ. ಸಾವು ಮಹಾರಾಜರು ಒಂದು ಸರ್ತಿ ಏನು ಮಾಡ್ತಾರೆ ಗೊತ್ತಲ್ಲ ನಿಮಗೆ? ಸಾವು ಮಹಾರಾಜ್ ಗೊತ್ತಲ್ಲ? ಅಲ್ಲಿ ಒಳ ಮೀಸಲಾತಿ ಕೊಡ್ಬೇಕಂತ ಹೋಗ್ತಾರೆ. ಅಲ್ಲಿ ರಾಜಗುರುಗಳು ಇರ್ತಾರಲ್ಲ ಇವರಿಗೆಲ್ಲ, ಅವರೆಲ್ಲ ಹೇಳ್ತಾರೆ ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರನ್ನ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಗೊತ್ತಾ? ಇವರು ಕುದುರೆಗಳನ್ನೆಲ್ಲ ಕಟ್ಟಿರ್ತಾರೆ. ಆ ಕುದುರೆ ಕಟ್ಟಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಅವನ್ನ ಕೇಳ್ತಾರೆ, ಕುದುರೆಗೆ ಮೇವಾಕನ್ನ ಏನಯ್ಯ ಹಿಂಗೆ ಗುಂಪು ಮಾಡಿಬಿಟ್ಟಿದೆ ಎಲ್ಲ ಕುದುರೆಗಳನ್ನೆಲ್ಲ ಒಂದೇ ಹತ್ರ ಬಿಡೋದು ಬಿಟ್ಟು ಮೇಸೋದು ಬಿಟ್ಟು ಹಿಂಗೆ ಯಾಕೆ ಮಾಡಿದೆ ಅಂತ ಕೇಳ್ತಾರೆ. 4 ಗುಂಪುಗಳು ಯಾಕೆ ಕಟ್ಟಿರ್ತಾನೆ ಅವನು, ಒಂದೇ ಗುಂಪಿನಾಗ ಮೇಯಿಸ್ಬೇಕು, ಹಿಂಗೆ ಯಾಕೆ ಕಟ್ಟಿದೆ ಅಂತ ಕೇಳ್ತಾರೆ ಸಾವು ಮಹಾರಾಜರವರು. ಇವ್ರು ಇರ್ತಾರೆ ರಾಜಗುರುಗಳು, ಇವ್ರು ನೋಡಿ ಕೇಳ್ರಪ್ಪ ಅಂತ. ಇಲ್ಲ ಸ್ವಾಮಿ ಕ್ಷಮಿಸ್ಬೇಕು, ಒಂದೇ ಗುಂಪು ಮಾಡಿಬಿಟ್ನೆ ಅಂದರೆ ಈ ಪ್ರಬಲವಾದಂಥ ಕುದುರೆಗಳು ಈ ದುರ್ಬಲ ಕುದುರೆಗಳಿಗೆ ಅನ್ನನೂ ಕೊಡಲ್ಲ, ನೀರು ಕೊಡಲ್ಲ, ಅದ್ರ ಮೇಲೆ ಸವಾರಿ ಮಾಡಿಬಿಟ್ಟು ದಬ್ಬಾಳಿಕೆ ಮಾಡುತ್ತಿದ್ವು. ಈ ಕಾರಣದಿಂದ ಪ್ರಬಲವಾದಂಥ ಕುದುರೆಗಳನ್ನೆಲ್ಲ ಒಂದು ಗುಂಪು ಮಾಡಿದ್ದೀನಿ, ದುರ್ಬಲವಾಗಿರ್ತಕ್ಕಂಥ ಕುದುರೆಗಳನ್ನ ಒಂದು ಗುಂಪು ಮಾಡಿದ್ದೀನಿ, ಅಂಗವಿಕಲ ಕುದುರೆಗಳನ್ನ ಒಂದು ಕಡೆ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಅತಿ ದುರ್ಬಲ ಇರತಕ್ಕಂಥ 4 ಗುಂಪುಗಳು ಮಾಡಿ ಮೇವು ಹಾಕ್ತಾಯಿದ್ದೀನಿ. ಸುಖವಾಗಿದ್ದಾವೆ, ಎಲ್ಲವಕ್ಕೂ ಊಟ ಸಿಗುತ್ತೆ, ನೀರು ಸಿಗುತ್ತೆ, ಆಹಾರ ಸಿಗುತ್ತೆ ಅಂತ ಹೇಳ್ತಾನೆ. ಗೊತ್ತಾತೇನ್ರಿ? ಇದೇ ಮೀಸಲಾತಿ ಅಂದ್ರಂತೆ ಏನಮ್ಮ. ಸರಿ, ಹಾಗೆ ಇದು ಅಷ್ಟೇ. ಒಂದೇ ಗುಂಪಿತ್ತು, ಒಂದೇ ಕೆಲವರೇ ಪ್ರಬಲರು ಇದರಲ್ಲಿ ತಗೊಳ್ತಾ ಇದ್ರು, ದುರ್ಬಲರಿಗೆ ಏನೂ ಸಿಗ್ತಾ ಇರಲಿಲ್ಲ. ದುರ್ಬಲರಿಗೆ ಸಿಗಲಿ ಅನ್ನೋ ಒಂದು ಕಾನ್ಸೆಪ್ಟೇ ಒಳ ಮೀಸಲಾತಿ ಅರ್ಥ. ಸರಿ, ಈಗ ತಾವು ಬಹುತೇಕ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲ ಸಭೆಗಳಲ್ಲಿ ಭಾಗಿಯಾಗ್ತಿದ್ದೀರಿ, ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ. ಇದಕ್ಕೆ ಪರಿಹಾರ ಏನು ಸರ್? ಹಾಗಾದರೆ ಯಾವ ರೀತಿಯಾದ ಪರಿಹಾರವನ್ನು ಸರ್ಕಾರ ತೆಗೆದುಕೊಂಡ್ರೆ ಎಲ್ಲ ಸಮುದಾಯಕ್ಕೂ ಸಮಾಧಾನ ಆಗೋ ಸಾಧ್ಯತೆ ಇದೆ ಅಂತ? ನೋಡಮ್ಮ, ಎಲ್ಲರನ್ನೂ ಯಾವ ಕಾಲಕ್ಕೂ ಕೂಡ ಸಮಾಧಾನ ಪಡಿಸೋಕ್ಕಾಗಲ್ಲ. ಯಾವುದೇ ಆಯೋಗ ಬರಲಿ, ಯಾವುದೇ ರಿಪೋರ್ಟ್ ಬರಲಿ, ನ್ಯಾಯ ಏನಿದೆ ಅದನ್ನು ಮಾಡಬೇಕು. ಅವರು ಸಿಟ್ಟಾಗ್ತಾರೆ ಅಂತಂದೇಳಿ ನ್ಯಾಯ ಕೊಡ್ಲಿಕ್ಕೆ ಆಗದೇ ಇರ್ತತ. ನಿಮ್ಮ ಯಾವುದೋ ಒಂದು ನಿಮ್ಮ ಟಿ ವಿಗೆ ಒಂದು 10 ಜನ ಬಂದಿರ್ತಾರೆ, ಇಂಟ್ರ್ಯೂ ಮಾಡ್ತೀರಿ, ನೀವು ಒಬ್ಬನ್ನೇ ಸೆಲೆಕ್ಟ್ ಮಾಡ್ತೀರಿ, 3 ಉಳಿದವರೆಲ್ಲ ಬೈಕೊಂಡು ಹೋಗ್ತಾರೆ. ನಿಮ್ಮನೆ ಏನೋ ನೋಡು ಅವ್ರು ಏನೇನೋ ಮಾಡಿರ್ತೀವಿ, ಅವ್ರನ್ನ ತಗೊಂಬಿಟ್ರು ನಮ್ಮ ತಾಳಲಿಲ್ಲಲ್ಲ ಅಂತೇಳಿ. ಹಂಗೆ ಇದು ಎಲ್ಲರನ್ನೂ ಸಮಾಧಾನ ಪಡಿಸೋಕ್ಕಾಗಿಲ್ಲ. ನ್ಯಾಯವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ನೋಡಬೇಕು, ಅವ್ರಿಗೆ ನ್ಯಾಯ ಕೊಡಬೇಕು, ಅನುಷ್ಠಾನಕ್ಕೆ ತರ್ತಿರಬೇಕು, ಅಷ್ಟೇ ಇದು. ಕಡೆ ಪ್ರಶ್ನೆ ಸರ್, 2027ಕ್ಕೆ ಹೇಗೂ ಕೇಂದ್ರ ಸರ್ಕಾರದಿಂದ ಗಣತಿ ಆಗುತ್ತೆ. ಈಗ ರಾಜ್ಯದಿಂದ ಏನೇ ಗಣತಿ ಮಾಡಿದ್ರು ಕೂಡ ತಾರತಮ್ಯ ಅನ್ನೋ ಆರೋಪ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನೋ ಅಸಮಾಧಾನ ಕೆಲ ಸಮುದಾಯಗಳಿಗಿರುತ್ತೆ. 2027ಕ್ಕೆ ಕಾದ್ ಬಿಡೋಣ, ಕೇಂದ್ರ ಸರ್ಕಾರದ ಡೇಟಾ ಇಟ್ಕೊಂಡು ಅದರ ಪ್ರಕಾರ ಸೈಂಟಿಫಿಕಲಿ ವಿಂಗಡಣೆ ಮಾಡೋಣ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಈ ಕೊಡ್ಲಿ ಅವ ಲೆಕ್ಕಾಚಾರ ಬೇರೆ ಆಯ್ತು ಅಂದ್ರೆ ಅದನ್ನ ಮಾಡೋಣಂತೆ. ಸೊ ಸದ್ಯಕ್ಕೆ ಏನಿದೆ ಅದನ್ನ ಅನುಷ್ಠಾನ ಮಾಡಬೇಕು. ಗೊತ್ತಾಯ್ತಾ? 2011 2 ನ್ಯಾಯಾಧೀಶರು ಮಾಡಿರ್ತಕ್ಕಂಥದ್ದು ಅದನ್ನೇ ನೀವು ಒಪ್ಪಕ್ಕೆ ರೆಡಿಲ್ಲ, ಅದನ್ನು ಒಪ್ತೀರ ಅನ್ನೋದು ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾರೆ? ಅವ್ರನ್ನೆಲ್ಲ ಕೇಳಬಾರ್ದು. ಅವ್ರನ್ನೆಲ್ಲ ಸರ್ಕಾರ ಅವರೇ 2 ಕಮಿಷನ್ ನೇಮಕ ಮಾಡಿತ್ತು. 2 ಕಮಿಷನ್ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳಿಂದ ಮಾಡಿಸತಕ್ಕಂತಹ ವರದಿ
ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿನ ಸ್ವೀಕಾರ ಮಾಡಬೇಕು, ಅನುಷ್ಠಾನ ಮಾಡ್ಬೇಕು ಅಷ್ಟೇ. ನೀವು ನ್ಯಾಯಮೂರ್ತಿಗಳ ವರದಿ ಅನುಷ್ಠಾನ ಮಾಡ್ತಿಲ್ಲ ಸರ್, ಕ್ಯಾಬಿನೆಟ್ ನ ನಿರ್ಧಾರ ಇದು. ನಾಗಮೋಹನ್ ದಾಸ್ ಅವ್ರು ಕೊಟ್ಟಿದ್ದ ವಿಂಗಡಣೆಯನ್ನು ನೀವೇನು ಅನುಷ್ಠಾನಕ್ಕೆ ತರ್ತಿಲ್ಲ ಸರ್ಕಾರ. ಆಗ್ಲಿ, ಕ್ಯಾಬಿನೆಟ್ ಡಿಸಿಷನ್ ಅದರಲ್ಲಿ ಏನಿದೆ ಆ ಮುಖ್ಯಾಂಶಗಳನ್ನ ತಗೊಳ್ಳೇಬೇಕಲ್ಲ. ಅದನ್ನ ಆಧಾರವಾಗಿ ಇಟ್ಕೊಂಡೆ ಅವ್ರು ಮಾಡಬೇಕು. 70ರ ದಶಕದಲ್ಲಿ ನೀವೇನಿದ್ರೂ ಎಲ್ಲ ಗೊತ್ತಿಲ್ಲ, ಇಲ್ಲಿ ಅವನವ್ರ ವರದಿ ಬಂತು ಗೊತ್ತಾ? ಹೌದು, ಅವನವ್ರ ವರದಿ ಬಂದಾಗ ವಿಪರೀತ ಗಲಾಟೆ ಮಾಡಿದ್ರು ಕೆಲವು ಸಮುದಾಯದವರು. ದೇವರಾಜ್ ಅರಸ್ ಹೇಳಿದ್ರು, ದುರ್ಬಲ ವರ್ಗದವರಿಗೆ ನಾನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿವಂತರನ್ನು ಮಾಡಬೇಕು. ಅವರೆಲ್ಲ ದುರ್ಬಲರಿದ್ದಾರೆ, ಅವ್ರನ್ನ ಬಲವಂತರನ್ನಾಗಿ ಮಾಡಬೇಕು. ಆ ದೃಷ್ಟಿಯಿಂದ ನಾನು ಮಾಡಿದ್ದೀನಿ. ಅದು ನೀವೇನಾರ ಮಾಡಿಕೊಂಡ್ರೆ ನಾನು ಅನುಷ್ಠಾನಕ್ಕೆ ತರ್ತೇನೆ ಅಂತ ಹೇಳಿದರು. ಬೆಂಕಿ ಹಚ್ಚಿ ಒಂದು ಆಶ್ಚರ್ಯ ಅಂದರು, ಅಲ್ಲಿ ಹರಿದು ಹಾಕಿದರು. ಹಂಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಸಂದರ್ಭದಲ್ಲಿ ಯಾರೇ ಏನು ಹೇಳಿದ್ರು ಕೂಡ, ಏನು ಮಾಡ್ತೀವಿ ಅಂದರೂ ಕೂಡ ಅವ್ರ ಮಾತಿಗೆ ಬೆಲೆ ಕೊಡಬಾರ್ದು, ಧಿಕ್ಕರಿಸಿ ಕೊಡಬೇಕು. ಮಾತೃ ಹೃದಯ ಏನು ಆಗಬಾರ್ದ? ಕೆಲವರು ಕೇಳ್ತಿದ್ದಾರೆ, ಮಾತೃ ಹೃದಯ ಆಗ್ಬಿಟ್ಟು ನೀವು ಅನುಕೂಲ ಆಗೋ ಥರದಲ್ಲಿ ಮಾಡಬೇಕು ಬೇರೆ ಸಮುದಾಯಕ್ಕೂ ಅಂತ ಹೇಳಿ. ಅನುಕೂಲನೇ ಮಾಡೋದು, ಅದು ಈ ಅನುಕೂಲನೇ ಮಾಡೋದು ಗೊತ್ತಾಯ್ತು. ಅನುಕೂಲ ಎಲ್ಲ ಜಾತಿಗೂ ಅನುಕೂಲ ಆಗಲಿ ಅಂತಲೇ ಮಾಡ್ತಿರೋದು, ಮಾಡ್ತಾರೆ. ಇದನ್ನು ಮಾಡಲೇಬಾರ್ದು ಅಂತ ಅನ್ನೋದೇನಿದೆಯಲ್ಲ ಸರಿಯಲ್ಲ. ಅವ್ರ ಮಾತನ್ನೆಲ್ಲ ಧಿಕ್ಕರಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಒಳ ಮೀಸಲಾತಿ ನಿಮ್ಮ ಕಮಿಟ್ಮೆಂಟು, ನಿಮ್ಮ ಸರ್ಕಾರ ನುಡಿದಂತೆ ನಡಿತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಗ್ಯಾರಂಟಿಯಲ್ಲಿ ಇದೊಂದು ಗ್ಯಾರಂಟಿ, ಒಳ ಮೀಸಲಾತಿ ಅನುಷ್ಠಾನ ತರ್ತಕ್ಕಂಥದ್ದು. ಸರಿ ಸರ್, ಇಷ್ಟೊತ್ತು ನಮಗೆ ಸಮಯ ಕೊಟ್ಟದ್ದಕ್ಕೆ ಹಾಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟದ್ದಕ್ಕೆ ಧನ್ಯವಾದ. ಮತ್ತೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಮಾಜಿ ಸಚಿವರಾದ ಆಂಜನೇಯ ಅವರಿದ್ರು. ಅವರು ಈ ಎಡಗೈ ಸಮುದಾಯದ ಬೇಡಿಕೆಗಳು ಏನು, ಒಳ ಮೀಸಲಾತಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಇದೀಗ ದಲಿತ ಬಲಗೈ ಹೋರಾಟಗಾರರು ಕೂಡ ತಮ್ಮ ಸಮುದಾಯದ ಬೇಡಿಕೆಗಳು ಏನಿದೆ, ಯಾಕೆ ಈಗ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರ್ತಕ್ಕಂಥ ಒಳ ಮೀಸಲಾತಿಯ ಪದ್ಧತಿಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಯಲ್ಲಿ ದಲಿತ ಬಲಗೈ ಹೋರಾಟಗಾರರಾದ ಚಂದ್ರಶೇಖರಯ್ಯ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ಸರ್, ಈಗ ಎಡಗೈ ಸಮುದಾಯದವರು, ಇನ್ಫ್ಯಾಕ್ಟ್ ಆಂಜನೇಯ ಸರ್ ಕೂಡ ಹೇಳ್ತಾ ಇದ್ರು, 3 ದಶಕಕ್ಕಿಂತ ಹೆಚ್ಚಿನ ಕಾಲ ಈ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದವರು ನಮ್ಮ ಸಮುದಾಯದವರು. ಹೀಗಾಗಿ ಈ ಒಳ ಮೀಸಲಾತಿಯಲ್ಲಿ ಏನೇ ಸೌಲಭ್ಯಗಳು ಸಿಕ್ಕರೂ ಕೂಡ ನಮಗೆ ಸಿಗಬೇಕು, ಅದು ನ್ಯಾಯಸಮ್ಮತವಾಗಿ ನಾವು ಹೋರಾಟ ಮಾಡಿದವ್ರಿಗೆ ಫಲ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತ ಪರಿಶಿಷ್ಟ ಜಾತಿಯ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾದಂತಹ ಸೌಲಭ್ಯಗಳು, ಫಲಗಳು ಸಿಗಬೇಕು. ಕರ್ನಾಟಕ ರಾಜ್ಯದ ಇತಿಹಾಸವನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ 30 ವರ್ಷದಿಂದ ಏನು ಒಳ ಮೀಸಲಾತಿಗಾಗಿ ಹೋರಾಟ ಆಗಿಲ್ಲ. ಒಳ ಮೀಸಲಾತಿ ಹೋರಾಟ ಆರಂಭ ಆದದ್ದು ಅದು ಬೈಫರ್ಕೇಟೆಡ್ ಆಂಧ್ರದಲ್ಲಿ 2003-4ನೇ ಸಾಲಿನಲ್ಲಿ ಆವತ್ತಿನ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಆಂಧ್ರದಲ್ಲಿ ಒಳ ಮೀಸಲಾತಿಯನ್ನು ತಂದಾಗ ವಿ ಚೆನ್ನಯ್ಯ ಅನ್ನುವಂಥವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟು ಸ್ಟೇ ಕೊಡೋದಿಲ್ಲ, ಅದನ್ನ ಎತ್ತಿಡಿತ್ತ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ನಮ್ಮ ರಾಜ್ಯದವರೇ ಅಲ್ಲಿನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಸಂವಿಧಾನದ ಆರ್ಟಿಕಲ್ 341ಗೆ ನೀವು ತಿದ್ದುಪಡಿ ತರದೆ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ದಯವಿಟ್ಟು ಯಾರು ರಾಜಕೀಯವನ್ನು ಮಾಡಬೇಡಿ, ನೋ ಪಾಲಿಟಿಕ್ಸ್ ಪ್ಲೀಸ್ ಅನ್ನುವಂತಹ ಜಡ್ಜ್ಮೆಂಟನ್ನು 2005ನಲ್ಲಿ ಕೊಟ್ಟಿದ್ರು. ಆನಂತರ 7 ಬೆಂಚು ಜಡ್ಜ್ಮೆಂಟು ಬಂದಂತಹ ಸಂದರ್ಭದಲ್ಲಿ ಇದರಲ್ಲೆಲ್ಲ ಕೆಲವು ವ್ಯತ್ಯಾಸಗಳು, ಕೆಲವು ಹುನ್ನಾರಗಳು ಇರೋದನ್ನು ನಾವು ಕಾಣ್ತೀವಿ. ಯಾಕೆ ಅಂತಂದರೆ 1/8/2024 ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಜಾತಿನೂ ಒಂದೇ ಅಲ್ಲ ಮತ್ತು ಎಲ್ಲ ಜಾತಿಗೂ ಸವಲತ್ತುಗಳು ದೊರಕಿರೋದು ಕಷ್ಟ. ಹಾಗಾಗಿ ರಾಜ್ಯ ಸರ್ಕಾರಗಳು ತನ್ನ ಮನಸ್ಸಿಗೆ ಬಂದಂತೆ ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ. ಕೊಡುವಂತಹ ಒಳ ಮೀಸಲಾತಿಗಳು ಎಲ್ಲ ಸುಪ್ರೀಂ ಕೋರ್ಟ್ನ ಪರ್ವ್ಯೂಗೆ, ವಿಚಾರಣೆಯ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಪೂರ್ಣ ದತ್ತಾಂಶಗಳನ್ನ ಸಂಗ್ರಹಿಸಿದ ನಂತರ ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನು ಕೊಡಬಹುದು ಅನ್ನುವಂತಹ ಒಂದು ಜಡ್ಜ್ಮೆಂಟನ್ನು 2024 ಆಗಸ್ಟ್ 1ನೇ ತಾರೀಕು ಕೊಡ್ತು. ಅದಾದ ನಂತರ ನಮ್ಮ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಯ ಏನು ಹೋರಾಟ ಒಂದು 4-5 ವರ್ಷದಿಂದ ಇತ್ತು, ಅದಕ್ಕೆ ಸ್ವಲ್ಪ ತೀವ್ರತೆಯನ್ನು ಪಡ್ಕೊಳ್ತು. ಯಾಕೆಂದರೆ ನಾರಾಯಣ ಸ್ವಾಮಿ ಅವರು, ನಮ್ಮ ರಾಜ್ಯದವರೇ ಆದಂತಹ ನಾರಾಯಣ ಸ್ವಾಮಿ ಅವರು ಎಡಗೈ ಸಮುದಾಯದವರೇ ಭಾರತದ ಸಂಸತ್ನಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ಪತ್ರಿಕೆಗಳಲ್ಲಿ ಮತ್ತು ರಿಪೋರ್ಟ್ಗಳಲ್ಲಿ ನೀವು ನೋಡ್ಬೋದು, ಆಯ್ತಲ್ಲ.
ಹಾಗಾಗಿ ಈ 2024 ನಂತರ ಒಳ ಮೀಸಲಾತಿ ರಾಜ್ಯದಲ್ಲಿ ತನ್ನ ತೀವ್ರ ಸಂಚಲನವನ್ನು ಪಡ್ಕೊಳ್ತು. ರಾಜ್ಯ ಸರ್ಕಾರನು ಕೂಡ ಪೂರಕವಾಗಿ, ಯಾಕೆಂದ್ರೆ ಬಲಗೈ ಸಮುದಾಯ ಯಾವತ್ತೂ ಕೂಡ ಒಳ ಮೀಸಲಾತಿಯನ್ನು ವಿರೋಧಿಸಲೇ ಇಲ್ಲ. ಬಟ್ ಕೆಲವು ರಾಜಕೀಯವಾದಂಥ ಅಂಶಗಳು ಸೇರ್ಕೊಂಡಾಯ್ತು. ಎಡಗೈ ಸಮುದಾಯದ ಎಲ್ಲ ಮೀಸಲಾತಿ ಸವಲತ್ತುಗಳನ್ನ ಬಲಗೈನವ್ರು ತಿಂದ್ಬಿಟ್ರು ಅಂತೇಳಿ ಆರೋಪವನ್ನ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ನೀಡುವಂತ ದೃಷ್ಟಿಯಿಂದ ಕೆಲವು ಮಾತುಗಳನ್ನ, ಕೆಲವು ಸಂದರ್ಭದಲ್ಲಿ ಪ್ರತಿಕ್ರಿಯೆಗಳನ್ನ ಬಲಗೈ ಸಮುದಾಯ ನೀಡಿದೆ. ಕೂಡ ಆರೋಪ ಮಾಡಿಲ್ಲ. ಬಲಗೈನವರು ವಿದ್ಯಾವಂತರಾಗಿದ್ದಾರೆ, ಹಾಗೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ತಿಂದುಂಡಿದ್ದಾರೆ. ನೇರವಾಗಿ ಅವರ ಭಾಷೆನೇ ಬಳಸಿ ಹೇಳೋದಾದ್ರೆ ತಿಂದುಂಡು ಬಲಿಷ್ಠವಾಗಿದ್ದಾರೆ ಬಲಗೈನವರು. ಎಡಗೈ ಸಮುದಾಯದವರು ಇನ್ನೂ ಕೂಡ ಹಿಂದುಳಿದವರೇ ಆಗಿದ್ದಾರೆ. ಹೀಗಾಗಿ ಅವ್ರಿಗೆ ಸಲ್ಲಬೇಕು ಹೆಚ್ಚಿನ ಮೀಸಲಾತಿ ಅನ್ನೋದು ಅವರ ಆಗ್ರಹ. ನಾನು ಆಂಜನೇಯ ಅವರ ಈ ಒಂದು ಮಾತನ್ನ ನಾನು ಖಡಾಖಂಡಿತವಾಗಿ ನಿರಾಕರಿಸ್ತೀನಿ ಮತ್ತು ವಿರೋಧಿಸ್ತೀನಿ. ಆಂಜನೇಯನವರು ಮಾತನಾಡುವಾಗ ಇತಿಹಾಸವನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಬಲಗೈನವರು ಹೆಚ್ಚು ಹುದ್ದೆಗಳನ್ನ ಪಡ್ಕೊಂಡಿದ್ದಾರೆ ಮತ್ತು ಹೆಚ್ಚು ಜನ ವಿದ್ಯಾವಂತರಾಗಿದ್ದಾರೆ ಅಂತ. ಹೌದು, ಬಲಗೈನವರು ಹೆಚ್ಚು ವಿದ್ಯಾವಂತರಾಗಿದ್ದಾರೆ, ಹೆಚ್ಚು ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ನಾವೆಲ್ಲ ಪ್ಯೂರ್ ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ಅವರು ಅವತ್ತು ನಮ್ಗೆ ಆದೇಶವನ್ನು ಕೊಟ್ಟಿದ್ರು. ನಾವು ಅವ್ರನ್ನ ಓದ್ದು ಅರ್ಥ ಮಾಡಿಕೊಂಡು ಹೃದಯಕ್ಕೆ ಬಿಟ್ಕೊಂಡು ₹1 ದುಡ್ಡು ಸಿಕ್ತು ಅಂತಂದ್ರೆ ನೀವು 50 ಪೈಸಕ್ಕೆ ರೊಟ್ಟಿ ತಕೊಳ್ಳಿ, ಇನ್ನು 50 ಪೈಸಕ್ಕೆ ಪುಸ್ತಕ ತಕೊಳ್ಳಿ ಅಂದ್ರು. ಯಾರು ಅಂಬೇಡ್ಕರ್ನ ಪಾಲನೆ ಮಾಡಿದ್ರು ಅವ್ರು ಹೆಚ್ಚು ವಿದ್ಯಾಭ್ಯಾಸದ ಕಡೆ ಹೋದ್ರು. ನಾವು ಕಾಯಕವನ್ನೇ ದೇವರು ಅಂತ ಅನ್ಕೊಂಡ್ವಿ, ನಮ್ ತಪ್ಪಾದು ಅಂತಾರೆ. ಆಯ್ತು, ಬಲಗೈ ಸಮುದಾಯದವರು ವಿದ್ಯಾವಂತರಾದ್ರು, ಬಟ್ ನಾವು ವೃತ್ತಿ ಧರ್ಮ ಮರಿಲಿಲ್ಲ. ನಮ್ಮ ವೃತ್ತಿಯನ್ನ, ಪಾರಂಪರಿಕವಾಗಿ ಬಂದ ನಮ್ಮ ವೃತ್ತಿಯನ್ನೇ ನಾವು ನಂಬ್ಕೊಂಡಿದ್ವಿ. ನಮ್ ತಪ್ಪ ಅಂತ ಕೇಳ್ತಾರೆ. ನಿಮ್ಮ ತಪ್ಪಲ್ಲ, ನಾವು ಹೆಚ್ಚು ವಿದ್ಯಾವಂತರಾದದ್ದು ನಮ್ಮ ತಪ್ಪ ಮೇಡಮ್. ಈಗ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಪ್ರಕಾರ 8 ಲಕ್ಷದ ಚಿಲ್ಲರೆ, 8,77,000 ಏನೋ ಸಮಥಿಂಗು, 8 ಲಕ್ಷಕ್ಕೂ ಹೆಚ್ಚು ಜನ ಸ್ಕೂಲ್ ಬಿಟ್ಟವ್ರು ಇದ್ದಾರೆ. ಯಾವುದು ಎಡಗೈ ಸಮುದಾಯದಲ್ಲಿ 5,77,000 ಜನ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯಲ್ಲಿ ಸ್ಕೂಲ್ ಬಿಟ್ಟಿದ್ದಾರೆ. ನಾವು ಸ್ಕೂಲ್ಗೆ ಓದೋದು ನಮ್ಮ ತಪ್ಪ. ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕನ ಮಗ. ನಮ್ಮಪ್ಪ ಕೂಲಿ ಮಾಡಿ ಕೂಡ ನನ್ನನ್ನು ಓದಿಸ್ತದು. ಆಯ್ತಲ್ಲ, ನಾನೇ ಏನಾದರೂ ಇವತ್ತು ಅಧಿಕಾರಿ ಆಗಿದ್ದೀನಿ ಅಂದರೆ ನಮ್ಮಪ್ಪ ಕೂಲಿ ಮಾಡಿ ನನ್ನನ್ನು ಓದಿಸ್ತದು, ಅವ್ರ ರಕ್ತ ಬಸ್ತ. ಹಾಗಾಗಿ ನಾವೆಲ್ಲ ವಿದ್ಯಾವಂತರಾದ, ಉದ್ಯೋಗ ಸಿಕ್ತು, ಪಡ್ಕೊಂಡಿದ್ದೀವಿ. ಆದ್ರೆ ಆಂಜನೇಯನವರು ಆರೋಪ ಮಾಡ್ತಾರಲ್ಲ, ಇವತ್ತಿನವರೆಗೆ 75 ವರ್ಷದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯಿಂದ ಒಬ್ಬ KPSC ಚೇರ್ಮನ್ ಆಗಿಲ್ಲ. ಚೇರ್ಮನ್ ಆಗಿರೋಂಥವ್ರು ಎಡಗೈ ಸಮುದಾಯದವರು 3 ಜನ KPSC ಚೇರ್ಮನ್ಗಳಾಗಿದ್ದಾರೆ. ಇವರ ಅವಧಿಯಲ್ಲಿ ನೇಮಕ ಆಗಿರುವಂತಹ ಶೆಡ್ಯೂಲ್ ಕ್ಯಾಸ್ಟ್ ಪಟ್ಟಿಯನ್ನ ತೆಗೆದು ನೋಡಿ, ನೀವು ಗೊತ್ತಾಗುತ್ತೆ ಯಾವ ಜಾತಿಯವರು ಯಾವಾಗ KPSC ಅಧ್ಯಕ್ಷರಾಗಿದ್ದಾಗ ಎಷ್ಟೆಷ್ಟು ಜನ ನೇಮಕ ಆಗಿದ್ದಾರೆ. ಯಾರ್ದನ್ನು ತಪ್ಪು ಅನ್ನೋದು ನನ್ನ ಉದ್ದೇಶ ಅಲ್ಲ, ಬಹಳ ಸೂಕ್ಷ್ಮವಾದ ವಿಚಾರ. ಅದನ್ನ ಅರ್ಥೇನೆ ಬಹಳ ಜವಾಬ್ದಾರಿಯಾಗಿ ಕೇಳ್ತಾ ಇದ್ದೀನಿ. ಕೆಲವ್ರ ಆರೋಪ, ಇದು ಆಂಜನೇಯ ಅವ್ರದಲ್ಲ, ಕೆಲವ್ರ ಆರೋಪ ಏನಾಗಿದೆ ಅಂತಂದ್ರೆ ಈಗಿನ ಸಂಪುಟ ನೋಡಿ ಮೇಡಮ್, ಈಗಿನ ಸಂಪುಟದಲ್ಲಿ ಬಲಗೈ ಸಮುದಾಯದವರಿಗೆ ಪ್ರಾತಿನಿಧ್ಯ ಹೆಚ್ಚಿದೆಯಾ, ಎಡಗೈನವ್ರಿಗೆ ಹೆಚ್ಚಿದೆಯಾ? ಉತ್ತರ ಬಲಗೈ ಅಂತ ಬರ್ತಾ ಇದೆ. ಅವರ ಸುತ್ತಮುತ್ತ ಇರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಗಮನಿಸಿ, ಆಯಕಟ್ಟಿನ ಹುದ್ದೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಗಮನಿಸಿ, ಯಾರಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಕೊಂಡಿದ್ದಾರೆ. ಎಲ್ಲ ಕಡೆ ಕೂಡ ಬಹುತೇಕ ಬಲಗೈ ಸಮುದಾಯದವರೇ ಇದ್ದಾರೆ. ಎಡಗೈನವರಿಗೆ ಅವಕಾಶ ಬೇಡವಾ ಅನ್ನೋದು ನೇರ ಪ್ರಶ್ನೆ ಆ ಸಮುದಾಯದಿಂದ. ಈಗ ಸರ್ಕಾರ ಏನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಅಂತದ್ದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಆಯ್ತಲ್ಲ. ಅದು ಬಲಗೈನವರೆಲ್ಲ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಪ್ರತ್ಯೇಕವಾಗಿ ಮಂತ್ರಿ ಮಾಡ್ತಾರಾ? ಯಾವಾಗಲೂ ಕೂಡ ಅವರು ಸರ್ಕಾರನ ಕೇಳಿ ಬಲಗೈನವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಅರ್ಹತೆ ಇದೆ. ಪರಮೇಶ್ವರ್ ಅವರು ಈ ರಾಜ್ಯದಲ್ಲಿ KPCC ಚೇರ್ಮನ್ ಆಗಿ 8 ವರ್ಷ ಇದ್ರು. ಅವ್ರ ಮಂತ್ರಿ ಆದ್ರೆ ನೀವು ಕೋಟದಲ್ಲಿ ಪರಿಗಣಿಸ್ತೀರಾ? ಆಯ್ತಲ್ಲ. ಹಾಗಾಗಿ ಯಾರಿಗೆ ಅರ್ಹತೆ ಇದೆ, ಜನರಲ್ ಮೆರಿಟ್ ಅನ್ನೋದು ಇರುತ್ತೆ. ಹಾಗಾಗಿ ನಮ್ಮನ್ನ ಯಾವುದೋ ಒಂದು ಪಕ್ಷ ನಿಮಗೆ ಮಂತ್ರಿ ಸ್ಥಾನದಲ್ಲಿ ಜಾಸ್ತಿ ಕೊಡ್ಲಿಲ್ಲ ಅಂದ್ರೆ ಬಲಗೈನವರು ಕಿತ್ಕೊಂಡ್ರು ಅಂತ ಆರೋಪ ಮಾಡೋದು ಏನು ತರ? ಇದನ್ನ ಒಪ್ಪಕ್ಕೆ ಸಾಧ್ಯವಿಲ್ಲ ಸರ್. ನಾಗಮೋಹನ್ ದಾಸ್ ಅವರ ವರದಿ ಅಥವಾ ಅವರು ಪ್ರಸ್ತಾವನೆ ಮಾಡಿದ್ದಂತಹ ಈ ಬೈಫರ್ಗೇಷನ್ ಪ್ರಶ್ನೆ ಕೇಳ್ತೀನಿ. ಈ 1, 6, 5, 4, 1% ಈ 5 ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿ ಅದಕ್ಕೆ ಪೂರಕವಾಗಿ 1%, 6%, 5%, 4%, 1% ಹೀಗೆ ಮಾಡಿದ್ದ ವಿಂಗಡಣೆ ನ್ಯಾಯಸಮ್ಮತವಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಆ ಗಮನಕ್ಕೆ ಹೋದ್ರೆ 5% ಬಲಗೈ ಸಮುದಾಯಕ್ಕೆ ಸಿಗ್ತಾ ಇತ್ತು. ಈ ಖಂಡಿತ ಮೇಡಮ್, ನಾಗಮೋಹನ್ ದಾಸ್ ಆಯೋಗದ ವರದಿ ಅಪೂರ್ಣ, ಪಕ್ಷಪಾತ, ಅವೈಜ್ಞಾನಿಕ,
ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ವಿವರಣೆ ಏನು ಕೊಡ್ತಾ ಇದ್ದೀನಿ. ಯಾಕೆ ಅಂತ ಕರ್ನಾಟಕ ಸರ್ಕಾರ 24ನೇ ಇಸ್ವಿ ಡಿಸೆಂಬರ್ 12ನೇ ತಾರೀಕು ಇವ್ರಿಗೆ ಒಂದು ನಿಬಂಧನೆಗಳನ್ನು ಕೊಟ್ಟಿದೆ. ಆ ನಿಬಂಧನೆಗಳೇನು ಅಂದ್ರೆ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರೋಂಥವ್ರನ್ನ ಒಂದ್ ಕಡೆ ಸೇರಿಸ್ಬೇಕು. ಆದ್ರೆ ನಾಗಮೋಹನ್ ದಾಸ್ ಅವರು ರೆಟ್ರೋಜಿನಿಯಸ್ ಕ್ಯಾರೆಕ್ಟರ್ ಇರೋಂಥವ್ರನ್ನ ಒಂದ್ ಕಡೆ ಸೇರಿಸಿದ್ದಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದು ಜಾತಿ ಅಲ್ಲ, ಜಾತಿಗಳ ಪಟ್ಟಿ ಒಳಗಡೆ ಸೇರ್ಕೊಂಡಿದೆ. ಇದು ಜಾತಿಗಳ ಸಮೂಹ. ಹಾಗಾಗಿ ಅಲ್ಲಿರುವಂತಹ ವಲಯ ಮಾದಿಗರ ಜನಸಂಖ್ಯೆಯನ್ನು ನೀವು ಕಂಡಿಡೀರಿ ಎನ್ನುವಂಥದ್ದು 5ನೇ ನಿಬಂಧನೆಗಳಲ್ಲಿ ಇದೆ. ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಪೂರ್ಣ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ನೀವು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ. ಇವರು ಪೂರ್ಣ ದತ್ತಾಂಶವನ್ನ ಇವರು ಕಲೆಕ್ಟ್ ಮಾಡಿಲ್ಲ. ಇದಕ್ಕೆ ನಾವು ವಿವರಣೆಯನ್ನು ಕೊಡ್ತೀನಿ. ನಾಗಮೋಹನ್ ದಾಸ್ ಅವರು ಸರ್ವೆ ಮಾಡಿದಾಗ ಬೆಂಗಳೂರಿನಲ್ಲಿ ಓನ್ಲಿ 42% ಮಾಡಲಿಲ್ಲ. ರಾಜ್ಯದಾದ್ಯಂತ ಆದದ್ದು 50% ಒಳಗಡೆನೆ ಸರ್ವೆ ಆದದ್ದು. 2011ನೇ ಇಸ್ವಿಯಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,04,00,000. ಆಫ್ಟರ್ 14 ಇಯರ್ಸ್ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇವರು 1,05,00,000 ಲಿಮಿಟ್ ಮಾಡಿದ್ದಾರೆ. 1 ಲಕ್ಷನ ಜಾಸ್ತಿ ಆಗಿರೋದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆ ಸುಪ್ರೀಂ ಕೋರ್ಟ್ನ ಏನು ತೀರ್ಪಿತ್ತೋ ಪೂರ್ಣ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ಅಂತ, ಪೂರ್ಣ ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಸಂಪೂರ್ಣವಾದಂಥ ವಿಫಲತೆಯನ್ನು ಹೊಂದಿದ್ದಾರೆ. ನಂಬರ್ 1. ನಂಬರ್ 2, ಇವರು ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರೋಂಥವ್ರನ್ನ ಒಟ್ಟುಗೂಡಿಸಿ ಅಂತಂದ್ರೆ ಇವರು ಒಟ್ಟುಗೂಡಿಸುವಂತಹ ಕೆಲಸವನ್ನ ಮಾಡಲಿಲ್ಲ. 1,38,000 ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ 16 ಜಾತಿಗಳ ಜನಸಂಖ್ಯೆಯನ್ನ ತಗೊಂಡೋಗಿ ಕೆಟಗರಿ ಹೇಗೆ ಹಾಕಿದ್ರು. ಯಾಕೆ ರೆಟ್ರೋಜಿನಿಯಸ್ ಕ್ಯಾರೆಕ್ಟರ್ ಇರೋಂಥವ್ರನ್ನ ತಗೊಂಡೋಗಿ ನೀವು ಹೋಮೋಜಿನಿಯಸ್ ಇರೋಂಥವ್ರನ್ನ ರೆಟ್ರೋಜಿನಿಯಸ್ ಕ್ಯಾರೆಕ್ಟರ್ ಯಾಕೆ ಹಾಕ್ತಾರೆ? ಕೆಲವೊಂದಷ್ಟು ಸಣ್ಣ ಜಾತಿಗಳನ್ನ ಈ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಎಡವಟ್ಟು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಪೂರಕವಾಗಿ ಪ್ರಶ್ನೆ ಕೇಳಿದೆ ಆಂಜನೇಯ ಅವರಿಗೆ. ಫಾರ್ ಎಕ್ಸಾಂಪಲ್ ಆದಿ ಕರ್ನಾಟಕ ನೀವು ಕೂಡ ಹೇಳ್ತಿದ್ರಿ, ಆದಿ ಕರ್ನಾಟಕ ಸಮುದಾಯವನ್ನ ನೀವು ಕ್ಯಾಟಗರಿ ಸಿ ಅಂದ್ರೆ ಬಲಗೈಯವರ ಜೊತೆಯಲ್ಲಿ ಹಾಕಬೇಕಾಗಿತ್ತು, ಅದನ್ನ ಹಾಕಿಲ್ಲ ಅನ್ನೋದು. ಆ ಮೂಲಕ ಬಲಗೈನವರ ಜನಸಂಖ್ಯೆನ ಇದೇ ತರ ಈ ಪರಾಯನ್ ಇರಬಹುದು, ಈ ರೀತಿ ಕೆಲವೊಂದಷ್ಟು ಪಂಗಡಗಳನ್ನ ಬೇಕು ಅಂತಲೇ ಬಲಗೈಯಿಂದ ತೆಗೆದು ಎಡಗೈ ಹಾಕಿದ್ದೀರಿ. ಹಾಗಾಗಿ ಬಲಗೈ ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಕಡಿಮೆ ತೋರಿಸ್ತಿದ್ದೀರಿ ಅನ್ನೋ ಆರೋಪ ಈ ರಿಪೋರ್ಟ್ ನಲ್ಲಿ ಇದೆಯಲ್ಲ ಅಂತ ಕೇಳಿದ್ರೆ, ಆದಿ ಕರ್ನಾಟಕ ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಸೇರಿದ್ದಲ್ಲ, ಅದು ಎಡಗೈ ಇದೆ ಅಂತ ಹೇಳ್ತಾ ಇದ್ದಾರೆ. ಆಂಜನೇಯನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು, ಅವ್ರಿಗೆ ಪೂರ್ಣ ಮಾಹಿತಿ ಇರಬೇಕಾಗಿತ್ತು. ದುರಂತ 5 ವರ್ಷ ಅವರು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದಿ ಕರ್ನಾಟಕ ಅನ್ನುವಂಥದ್ದು ನಮ್ಮ ಚಾಮರಾಜನಗರ, ಮೈಸೂರು, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು, ಮಂಡ್ಯ, ರಾಮನಗರ, ಬೆಂಗಳೂರು ಅರ್ಬನ್, ರೂರಲ್ ಮತ್ತು ಕೋಲಾರ ಇಲ್ಲೆಲ್ಲ ಆದಿ ಕರ್ನಾಟಕ ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಬರುತ್ತೆ. ದುರಂತ ಅಂದ್ರೆ ಅವ್ರಿಗೆ ಮಾಹಿತಿನೇ ಗೊತ್ತಿಲ್ಲದೆ 5 ವರ್ಷ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದು ಆದಿ ಕರ್ನಾಟಕ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಬರಲ್ಲ ಅಂದ್ರೆ ನಾನು ಆದಿ ಕರ್ನಾಟಕ ಆಯ್ತಲ್ಲ, ನಾನು ಶೆಡ್ಯೂಲ್ ಕ್ಯಾಸ್ಟ್ ರೈಟು. ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಅದು ಅವರ ಬುದ್ಧಿ ಮಟ್ಟವನ್ನ ತಿಳಿಸ್ತದೆ. ಯಾಕೆ ಅಂತಂದ್ರೆ ನೋಡಿ, 1,38,000 ನಮ್ಮನ್ನ ಕಮ್ಮಿ ಮಾಡ್ಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರು ತಗೊಂಡೋಗಿ ಏನು ಅಲೆಮಾರಿಗಳ ಗುಂಪು ಹಾಕಿದ್ರು. ಪರೆಯನ್ನು, ಮುಗೇರ, ಅಲ್ಸಾರ್, ಉಲ್ಸಾ, ಅಸ್ಲಾರ್ ಅನ್ನುವಂತಹ 8 ಜಾತಿಗಳನ್ನ ತಗೊಂಡೋಗಿ 2,58,000 ತಗೊಂಡೋಗಿ ಮಾದಿಗರ ಗುಂಪಿಗೆ ಹಾಕಿದ್ರು. ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿ ಅಲ್ಲ, ಅದು ಜಾತಿಗಳ ಸಮೂಹ. ಅಲ್ಲಿರುವಂತಹ ಜಾತಿಗಳನ್ನ ನೀವು ಕಂಡಿಡೀರಿ ಅಂತಂದ್ರೆ 4,74,954 ಜನರನ್ನ ತಗೊಂಡೋಗಿ ಒಂದು ಗುಂಪು ಮಾಡಿ 1% ತೋರಿಸಿದ್ರು. ಹಾಗಾಗಿ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ 38 ಲಕ್ಷ ಇರುವಂತಹ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯನ್ನ 30,08,000 ಲಿಮಿಟ್ ಮಾಡ್ತಾರೆ. ಆದ್ರೆ 2011 ಸೆನ್ಸಸ್ ನಲ್ಲಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ 30,89,000 ಇರ್ತೀವಿ. ಈಗ 30,93,000 ಇದೀವಿ. ಆದ್ರೆ ಈಗ ಆಫ್ಟರ್ 14 ಇಯರ್ಸ್ 14 ವರ್ಷದ ನಂತರ 30,08,000 ನಮ್ಮನ್ನ ಲಿಮಿಟ್ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕಾಗಿ ನಮ್ಮನ್ನ ಲಿಮಿಟ್ ಮಾಡಿದ್ವಿ? ಕೇಳ್ತೀನಿ ಒಂದು ಪ್ರಶ್ನೆಯನ್ನ, ಜನಸಂಖ್ಯೆ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ? ಸರಿ, ಇಂಥದ್ದೇ ಮತ್ತೊಂದು ಅನುಮಾನ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಗುವಂತಹ ಈ ಜನ ಸಮುದಾಯವನ್ನ ಕಮ್ಮಿ ಮಾಡ್ತೀರಿ? ಇನ್ನೊಂದು ಅನುಮಾನ, ನನ್ನ ಹೋಮ್ವರ್ಕ್ ಕರೆಕ್ಟ್ ಇಲ್ಲ ಅಂದ್ರೆ ನೀವು ಅಂಕಿ ಸಂಖ್ಯೆ ಕರೆಕ್ಟ್ ಮಾಡಿ ಹೇಳಬಹುದು. ಈಗ 2011ರ ಸೆನ್ಸಸ್
ಪ್ರಕಾರ ಆದಿ ಕರ್ನಾಟಕನೇ 29,20,000 ಚಿಲ್ಲರೆ ಅಂತಿತ್ತು. ಬಟ್ ನಾಗಮೋಹನ್ ದಾಸ್ ಅವರು 29 ಲಕ್ಷ ಇದೆ, ಅದು 8 ಲಕ್ಷ ಆದಿ ದ್ರಾವಿಡ ಇದೆ. 1.47 ಲಕ್ಷ ಅಂತ ತೋರಿಸ್ಬಿಡ್ತಾರೆ. ಅಥವಾ ನಾನು ಇನ್ ಜನರಲ್ ಹೇಳ್ಬಿಡ್ತೀನಿ ಸರ್, ಪರ್ಸೆಂಟೇಜ್ ಆಫ್ ಗ್ರೋತ್ ಲೆಕ್ಕದಲ್ಲಿ ನಾನು ಲೆಕ್ಕ ಕೊಟ್ಬಿಡ್ತೀನಿ. ಲಂಬಾಣಿ 11% ಗ್ರೋತ್ ಅಂತೆ, ಬೋವಿ 11% ಗ್ರೋತ್ ಅಂತೆ, ಕೊರಮ 16, ಕೊರ್ಚಾ 3% ಏನೋ ಗ್ರೋತ್ ಇರುವಾಗ ಕೇವಲ ಮಾದಿಗ ಸಮುದಾಯದ ಗ್ರೋತ್ ಮಾತ್ರ 212%. ಮಾದಿಗ ಸಮುದಾಯದ ಗ್ರೋತ್ ಮಾತ್ರ 212% ಅಂತ ಹೇಳಿ ತೋರಿಸಲಾಗಿದೆ ಸರ್. ನನಗೆ ಸಿಕ್ಕಿರೋ ಮಾಹಿತಿ ಇದು ಹೆಂಗ್ ಸಾಧ್ಯ ಅಂತ. ಖಂಡಿತ ಮೇಡಮ್, ಅವ್ರು ಏನ್ ಮಾಡಿದ್ದಾರೆ, ಬಹಳ ತಪ್ಪು ಮಾಡಿದ್ರು ಆಯೋಗ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳಿದೆ, ಅದೆಲ್ಲ ಹೇಳಕ್ ಹೋದ್ರೆ ರಾಜಕೀಯ ಆಗುತ್ತೆ. ಆದ್ರೆ ವಾಸ್ತವಿಕವಾಗಿ ನಾನು ಹೇಳ್ತೀನಿ ಕೇಳಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮವರು 65,000 ಮತದಾರರ ಪಟ್ಟಿಯನ್ನು ನಾವು ಮಾಡಿಸಿಟ್ಟಿದ್ದೀವಿ. ಆದ್ರೆ ಚಿತ್ರದುರ್ಗದಲ್ಲಿ ವಲಯ ಸಮುದಾಯ 223, ಚಲವಾದಿ ಸಮುದಾಯ 17,995, 18,200ಕ್ಕೆ ಲಿಮಿಟ್ ಮಾಡಿದ್ದಾರೆ. ಮಾದಿಗ ಸಮುದಾಯವನ್ನ 2,25,510 ಜನಕ್ಕೆ ಅವ್ರನ್ನ ಹೈಕ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಇವತ್ತು ಕೂಡ ನಾವು 1,10,000 ಜನ ಇದ್ದಾರೆ ಎನ್ನುವಂಥದ್ದು ಮಾಹಿತಿಯನ್ನು ನಮಗೆ ದೊರಕಿದೆ. ಮೊನ್ನೆ ಎಲ್ಲ ಕಡೆ ಮಾಹಿತಿ ತಗೊಂಡಿದ್ದೀವಿ. ತಾಲೂಕವರು, ಪಂಚಾಯತಿಯವರು, ತಾಲೂಕಿನ ಮಾಹಿತಿಯನ್ನು ತಗೊಂಡು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನಾವು. ಆಕ್ಚುಲಿ ಇವತ್ತು ನಾವು 63 ಲಕ್ಷ ಜನಸಂಖ್ಯೆಗಿಂತ ಜಾಸ್ತಿ ಇದೀವಿ ನಾವು ಮೊನ್ನೆ ತಗೊಂಡಿರೋ ಮಾಹಿತಿ ಪ್ರಕಾರ. ಆದ್ರೆ ನಾಗಮೋಹನ್ ದಾಸ್ ಅವರು 30,08,000 ಲಿಮಿಟ್ ಮಾಡಿ ಆಫ್ಟರ್ 14 ಇಯರ್ಸು 81,000ನ ಕಮ್ಮಿ ಮಾಡಿ ನಮ್ಮನ್ನೀಗ ಹೇಗೆ ಹೋಗ್ಬೇಕಾದವ್ರನ್ನ ಬೀಗ್ ತಳ್ಳುವಂಥದ್ದು ನಾಗಮೋಹನ್ ದಾಸ್ ಅವರ ನ್ಯಾಯಯುತವಾದಂತಹ ಮಾರ್ಗ ಅಲ್ಲ. ಅದು ಒಬ್ರು ನ್ಯಾಯಾಧೀಶರಾಗಿ ಅವರು ಇಷ್ಟು ದೊಡ್ಡ ಬೃಹತ್ತಾದಂತಹ ತಪ್ಪನ್ನ ಮಾಡಬಾರ್ದೇ ಇತ್ತು. ಮೂರನೇದಾಗಿ ನಾನು ಇನ್ನೊಂದೇನೇ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ 6,001 ಜನ ಶೆಡ್ಯೂಲ್ ಕ್ಯಾಸ್ಟ್ ಲೆಫ್ಟ್ ಅಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮೆಂಬರ್ ತೋರಿಸಿದ್ದಾರೆ. 6,012 ಜನ, ಒಟ್ಟು 11 ಜನ ಮಾತ್ರ ರೈಟ್ ಕಮ್ಯುನಿಟಿ ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ. ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಶೆಡ್ಯೂಲ್ ಕ್ಯಾಸ್ಟ್ ಬೀದಿ ಒಳಗಡೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಡುತ್ತೆ. ಹಂಗೆ ಮಾದಿಗರ ಬೀದಿ ಒಳಗಡೆನೂ ಬರ್ಬೋದು, ವಲರ್ ಬೀದಿ ಒಳಗಡೆನೂ ಬರ್ಬೋದು. ಆಗ ನಮ್ಮವರೇ ನಿಂತ್ಕೊಂಡು ಗೆದ್ಕೋತಾರೆ. ಇವರು ನಾಗಮೋಹನ್ ದಾಸ್ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ ಎಷ್ಟು ಜನ ಮೆಂಬರ್ ಆಗಿದ್ರು ಅಂತ ನೋಡ್ಬೇಕಾಗಿತ್ತಲ್ಲ ವೈಜ್ಞಾನಿಕವಾಗಿ. ಅವ್ರು ನೋಡೇ ಇಲ್ಲ. ಒಟ್ಟಾರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಲ್ ಗೆದ್ದಿರೋರ್ನು ಸೇರಿಸಿ ಇವರು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ ತೋರಿಸ್ಬಿಟ್ಟು 12 ಜನ ಜಾಸ್ತಿ ಆಗಿದ್ದಾರೆ ಅಂತ ತೋರಿಸಿದ್ದಾರೆ. ಸರಿ, ನಾವು ಹೆಚ್ಚು ಜನ ಜನರಲ್ ಕಾನ್ಸ್ಟಿಟ್ಯೂನ್ಸಿಲ್ ಗೆದ್ದಿರೋರು ನಮ್ಮ ಹತ್ರ ಮಾಹಿತಿ ಇದೆ, ಜಿಲ್ಲಾವಾರು ಇದೆ ನಮ್ಮ ಹತ್ರ. ನಾಗಮೋಹನ್ ದಾಸ್ ಅವರು ಈ ತಪ್ಪನ್ನ ಮಾಡಬಾರ್ದೇ ಇತ್ತು. ಸರಿ ಸರ್, ಈಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ಟು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಪರ್ಸೆಂಟೇಜ್ ಗಳನ್ನ 6-6-5 ಮಾಡ್ತು ರಾಜ್ಯ ಸರ್ಕಾರ. ಇದಕ್ಕೆ ಬಲಗೈ ಸಮುದಾಯ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ? ಖಂಡಿತ ನಾವು ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯ ಒಳ ಮೀಸಲಾತಿಗೆ ವಿರೋಧವನ್ನೇ ವ್ಯಕ್ತಪಡಿಸಿಲ್ಲ. ಅವರು ಆರೋಪ ಮಾಡೋದೇನು, ನಾವು ವೃತ್ತಿಯನ್ನು ಆಧರಿಸ್ಬಿಟ್ಟು ಹೊಂಟೋದು, ಇವರು ಓದ್ಕೊಂಡು ಕೆಲಸ ತಗೊಂಡ್ರು ಅಂತ. ನೋಡಿ, 3 ಜನ KPSC ಚೇರ್ಮನ್ಗಳು ಮಾದಿಗ ಸಮುದಾಯದವರಾಗಿದ್ದಾರೆ. ಅವರು ಅವಧಿಯಲ್ಲಿ ನೇಮಕ ಆಗಿರೋರು ನೋಡಿ ಎಲ್ಲ ಅದೇ ಸಮುದಾಯದವರು ಇದ್ದಾರೆ. ನಾವು ಜನರಲ್ ಮೆರಿಟ್ ಬಂದಿದ್ದೀವಿ. ಜನರಲ್ ಮೆರಿಟ್ ನಲ್ಲಿ ರೈಟ್ ಸಮುದಾಯ ಎಷ್ಟು ಜನ ಆಯ್ಕೆ ಆಗಿದ್ರು, ಸರ್ಕಾರಿ ನೌಕರರಿದ್ದಾರೆ ಎನ್ನುವಂತ ಮಾಹಿತಿಯನ್ನು ತಗೊಂಡಿದ್ರೆ ಆಂಜನೇಯ ಮತ್ತು ಆತನ ತಂಡ ಈ ಆರೋಪವನ್ನ ಮಾಡಕ್ ಆಗ್ತಾ ಇರಲಿಲ್ಲ. ಅದು ಪೂರ್ವಕವಾಗಿ ನಾಗಮೋಹನ್ ದಾಸ್ ಅವರು ಎಂತ ತಪ್ಪು ಮಾಡಿದ್ರು ಅಂದ್ರೆ, ನಾವು ಯಾರು ಚೆನ್ನಾಗಿ ಓದ್ಕೊಂಡೋದು, ನಾವು 2,23,000 ಜನ ಪದವೀಧರರಿದ್ದೀವಿ. ಅವ್ರು 1,91,000 ಜನ ಪದವೀಧರರಿದ್ದಾರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ. 2,23,000 ಜನ ಇರೋಂಥವ್ರನ್ನ ಚೆನ್ನಾಗಿ ಓದಿದವರು ಅನ್ನುವ ಬದಲು ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು, ಹಸಿದವರಿಗೆ ಉಣ್ಣಲು ಹಣ್ಣ ನೀಡಬೇಕು ಅಂತ. ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಒಳ ಮೀಸಲಾತಿಯ ಪ್ರಮಾಣ ಏನಿದೆಯಲ್ಲ, ಹಂಚಿಕೆಯ ಪ್ರಮಾಣ, ಈಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 5 ಕ್ಯಾಟಗರಿ ಮಾಡಿ ಅದರ ಆಧಾರದ ಮೇಲೆ ಪರ್ಸೆಂಟೇಜ್ ಕೊಟ್ಟರು ಮೀಸಲಾತಿ ಪ್ರಮಾಣವನ್ನ. ಕ್ಯಾಬಿನೆಟ್ ಅದನ್ನ ಬದಲಾಯಿಸಿ ಬಲಗೈಗೆ 6, ಎಡಗೈಗೆ 6, ಹಾಗೆ ಇನ್ನುಳಿದವರ್ಗೆ 5 ಅನ್ನೋ ರೀತಿಯಲ್ಲಿ ವರ್ಗೀಕರಣ ಮಾಡ್ತು. ಅದ್ರ ಬಗ್ಗೆ ಸಮಾಧಾನ ಇದೆಯಾ ಬಲಗೈ ಸಮುದಾಯಕ್ಕೆ ಅಂತ ಹೇಳಿ? ಖಂಡಿತ ಬಲಗೈ ಸಮುದಾಯಕ್ಕೆ ಸರ್ಕಾರ ಮಾಡಿರೋದ್ರ ಬಗ್ಗೆ ಯಾವುದೇ ವಿರೋಧ ಇಲ್ಲ. ಆದ್ರೆ ಈ ಸಮುದಾಯಕ್ಕೆ ವಿರೋಧ ಇರೋದೇನು ಅಂದ್ರೆ, ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡೋದ್ರಿಂದ ಆದಂತಹ ಅನ್ಯಾಯ ಮತ್ತು ಅಧಿಕಾರಿಗಳಿಗೆ ಸರಿಯಾದಂತಹ ನಿರ್ದೇಶನ ಕೊಡದೆ ನೋಟಿಫಿಕೇಶನ್ಗಳು ಮಾಡಿದ್ರಲ್ಲ. ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ 39 ಹುದ್ದೆಗಳಿಗೆ ಕಾಲ್ ಮಾಡಿದ್ರು. ಆ 39 ಹುದ್ದೆಗಳಲ್ಲಿ 9 ಹುದ್ದೆ ಶೆಡ್ಯೂಲ್ ಕ್ಯಾಸ್ಟ್ ಬಂತು. ಆ ಶೆಡ್ಯೂಲ್ ಕ್ಯಾಸ್ಟ್ 9 ಹುದ್ದೆಗಳಲ್ಲಿ 9 ಹುದ್ದೆ ಕೂಡ ಮಾದಿಗ ಸಮುದಾಯಕ್ಕೆ ಹೋಯ್ತು.
ಬೆಂಗಳೂರು BDAದಲ್ಲಿ ಕಾಲ್ ಮಾಡಿದ್ರು, ಮತ್ತು BWSS ಕಾಲ್ ಮಾಡಿದ್ರು, ಎಲ್ಲ ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ದೊರಕದಂತಹ ಪ್ರಮಾಣ 6% ಬದಲು 2.76%, ಅವ್ರಿಗೆ 12.86% ಮಾದಿಗ ಸಮುದಾಯಕ್ಕೆ, 2% ಕೊಲಂಬೋ ಸಮುದಾಯಕ್ಕೆ ಬಂತು. ಹಾಗಾಗಿ ಮೀಸಲಾತಿಯ ರೋಷ್ಟ್ರ ಬಿಂದುಗಳಾದಂತಹ ಅನ್ಯಾಯದ ವಿರುದ್ಧ ಈ ಸಮುದಾಯ ಎಚ್ಚೆತ್ಕೊಳ್ತು, ಎಚ್ಚೆತ್ಕೊಂಡಾಯ್ತು, ಬೀದಿಗೆ ಬಂತು, ಹೋರಾಟವನ್ನು ಮಾಡ್ತು, ನಮ್ಗೆ ನ್ಯಾಯ ಕೊಡಿ. 1/7/14 ಇದ್ದ ರೋಸ್ಟರ್ ಬಿಂದುವನ್ನ ಇದ್ದಕ್ಕಿದ್ದ ಹಾಗೆ 1/9/15 ಮಾಡಿದ್ದೀರಿ. ಈ 1/9/15 ಪ್ರಕಾರ ಬಲಗೈ ಸಮುದಾಯಕ್ಕೆ ಕೆಲಸ ಸಿಗ್ಬೇಕಂದ್ರೆ 30 ವರ್ಷಗಳ ಕಾಲ, ಬರೋಬ್ಬರಿ 30 ವರ್ಷಗಳ ಕಾಲ ವೇಟಿಂಗ್ ನಲ್ಲಿ ಇರಬೇಕು ಅನ್ನೋ ಒಂದು ಆರೋಪ ಬರ್ತಾ ಇದೆ ಸಮುದಾಯದಿಂದ ಅಂತ ಕೇಳಿದ್ರೆ ಹಾಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರಿಗೆ ಮಾಹಿತಿ ಇಲ್ಲ ಬಿಡಿ. ಆಂಜನೇಯನವ್ರಿಗೆ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರಿಗಾಗೋದು ಏನು ಗೊತ್ತಾಗೋದಿಲ್ಲ, ಅವ್ರ ಕಣ್ಣು ಕುರುಡಾಗ್ಬಿಟ್ಟಿದೆ. ನಾವು ಅವ್ರಿಗಿಂತ ಪ್ರಜ್ಞಾವಂತರಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಪದವೀಧರರು ಜಾಸ್ತಿ ಇದ್ದೀವಿ. ನಮ್ಗೆ ಆಗಂತ ಅನ್ಯಾಯವನ್ನ ಮಾತ್ರ ಕೇಳ್ತೀವಿ, ಬೇರೆಯವ್ರನ್ನ ನಾವು ದ್ವೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಅವ್ರಿಗಾಗ ಅನ್ಯಾಯ ಕೇಳೋ ಬದಲು ನಮ್ಮನ್ನ ಉಂಡ್ಬಿಟ್ಟವ್ರು, ತಿಂದ್ಬಿಟ್ಟವ್ರು, ಗೋರ್ಕೊಂಡವ್ರು, ಕಳ್ಳರು, ದರೋಡಕ್ಕೋರು ಅಂತ ಯಾರೋ ಮಂದಕೃಷ್ಣ ಮಾದಿಗ ಅವರು ತೆಲುಗಿನಲ್ಲಿ ಮಾತನಾಡ್ದವ್ರು ಇಂಟ್ರು ಕೊಟ್ಟಿದ್ದಾರೆ. ಆಂಧ್ರದಲ್ಲಿ ಗಲಾಟೆನೂ ಕೂಡ ಆಯಿತು. ಇವರೆಲ್ಲ ಮಾಲ ಕಮ್ಯುನಿಟಿ, ಪರೇನ್ ಕಮ್ಯುನಿಟಿ, ರಾಜ್ಯದ ವಲಯ ಕಮ್ಯುನಿಟಿ ಮೀಸಲಾತಿಯನ್ನ ದರೋಡೆ ಮಾಡ್ಕೊಂಡು ಹೊಂಟೋದ್ರು ಅಂತ ಹೇಳ್ತಾರೆ. ನಾವೇನು ದರೋಡೆ ಮಾಡಕ್ ಕೂತಿದ್ವಾ? ಅರ್ಹತೆ ಮೇಲೆ ಅಂಬೇಡ್ಕರ್ ಅವರು ಹೇಳಿದಂತಹ ದಾರಿಲಿ ನಡೆದಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಪದವೀಧರರಾಗಿದ್ದೀವಿ, PhD ತಗೊಂಡಿದ್ದೀವಿ, ನಾವು ಉದ್ಯೋಗವನ್ನ ಪಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮನ್ನ ದ್ವೇಷ ಮಾಡೋದಿದೆಯಲ್ಲ, ಅದು ಅವ್ರ ಮೂರ್ಖತನದ ಪರಮಾವಧಿ. ಅದು ಆಯ್ತು. ಇವಾಗ ಮತ್ತೊಂದು ಸಜೆಷನ್ ಏನ್ ಕೊಡ್ತಾರೆ ಅಂತಂದ್ರೆ, ಈ ಒಳಗ್ ವಿಂಗಡಣೆ ಇದೆಯಲ್ಲ ಅದ್ರ ಬಗ್ಗೆ ಅಸಮಾಧಾನ ಇದೆ ಬಲಗೈನವರಿಗೆ. ಹೀಗಾಗಿ ಒಂದ್ ಕೆಲಸ ಮಾಡ್ಬಿಡ್ಲಿ, ಎಡ ಸಮುದಾಯಕ್ಕೆ 6% ಇಡಿಯಾಗಿ ಕೊಟ್ಬಿಡ್ಲಿ, ಇನ್ನು ಉಳಿಯೋದು 11% ಇದೆಯಲ್ಲ ಅದನ್ನ ಪೂರ್ತಿಯಾಗಿ ಅವ್ರಿಗೆ ಕೊಟ್ಬಿಡ್ಲಿ. ನಮ್ದೇನು 18 ಜಾತಿಗಳು ಬರುತ್ತೆ ಎಡ ಸಮುದಾಯದ್ದು, ಅದಕ್ಕೆ 6%, ಉಳಿದದ್ದು ಎಲ್ಲದಕ್ಕೂ ಸೇರಿಸಿ 11% ಕೊಟ್ಬಿಡ್ಲಿ ಅನ್ನೋದು ಆಂಜನೇಯ ಅವರು. ಹಾಗೆ ಕೆಲ ಕಾಂಗ್ರೆಸ್ನ ಇತರೆ ನಾಯಕರ ಬಾಯಲ್ಲೂ ಕೂಡ ಇಂಥದ್ದೇ ಸಜೆಷನ್ ಕೇಳಿದ್ದೀನಿ ನಾನು. ಈಗ ನಮ್ಮ ವಿರೋಧ ಇದೆ ಅದಕ್ಕೆ. ಯಾಕೆ ಅಂತಂದ್ರೆ, ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಧರ್ಮದ ಕಾಲಂನ ತೆಗೆದಾಕಿದ್ರು. ಯಾಕೆ ತೆಗೆದಾಕಿದ್ರು? ಶೆಡ್ಯೂಲ್ ಕ್ಯಾಸ್ಟ್ ಲೆಫ್ಟ್ ಕಮ್ಯುನಿಟಿ ಹೆಚ್ಚು ಭಾಗ, ನನಗೆ ದೊರಕಿರುವಂಥ ಮಾಹಿತಿ ಪ್ರಕಾರ ನಾವು ಜಿಲ್ಲೆಗಳಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ, ಸುಮಾರು 14 ಲಕ್ಷಕ್ಕೂ ಹೆಚ್ಚು ಜನ ಮಾದಿಗ ಸಮುದಾಯದವರು ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ಮೊನ್ನೆನೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಶೆಡ್ಯೂಲ್ ಕ್ಯಾಸ್ಟ್ ಇರೋಂಥದ್ದು ಭಾರತದಲ್ಲಿ ಒಂದು ಹಿಂದೂ ಧರ್ಮದಲ್ಲಿ, ಇನ್ನೊಂದು ಸಿಖ್ ಧರ್ಮದಲ್ಲಿ, ಇನ್ನೊಂದು ಬೌದ್ಧ ಧರ್ಮದಲ್ಲಿ. ಬೌದ್ಧ ಧರ್ಮದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ನವ್ರು ಇದ್ರೆ ರಿಸರ್ವೇಶನ್ ಸಿಗುತ್ತೆ, ಸಿಖ್ ಧರ್ಮದಲ್ಲಿ ಇದ್ರು ಸಿಗುತ್ತೆ, ಹಿಂದೂ ಧರ್ಮದಲ್ಲಿ ಇದ್ರು ಸಿಗುತ್ತೆ. ಇವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಮಾದಿಗ ಸಮುದಾಯ ಜಾಸ್ತಿ ಇದ್ದಾರೆ ಅಂತೇಳಿ ಧರ್ಮದ ಕಾಲಂಲಿ ಕ್ರಿಶ್ಚಿಯನ್ ಅಂತ ಹಾಕ್ಬಿಟ್ಟು ಮಾದಿಗ ಅಂತ ಬರೋದ್ರೆ ರಿಸರ್ವೇಶನ್ ಬರೋದಿಲ್ಲ ಅಂತೇಳಿ ನಾಗಮೋಹನ್ ದಾಸ್ ಅವ್ರನ್ನ ಆಗ್ಲೇ ಟ್ಯಾಕಲ್ ಮಾಡಿ ಧರ್ಮದ ಕಾಲಮನ್ನು ಕಿತ್ತಾಕಿದ್ರು. ಯಾವ್ದಾದ್ರು ಒಂದು ಸಮೀಕ್ಷೆ ಮಾಡುವಾಗ ಧರ್ಮನೇ ಮುಖ್ಯ ಭಾರತದಲ್ಲಿ, ಆಯ್ತಲ್ಲ? ಧರ್ಮದ ಕಾಲಂನ ಯಾಕೆ ಕಿತ್ತಾಕಿದ್ರು ನಾಗಮೋಹನ್ ದಾಸು? ಹಾಗಾಗಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ತಿರಸ್ಕಾರಕ್ಕೆ ಬಹಳ ಯೋಗ್ಯವಾದಂತ ವರದಿ. ಹಾಗಾಗಿ ಆ ವರದಿಯನ್ನ ತಿರಸ್ಕರಿಸಬೇಕು, ಧರ್ಮದ ಕಾಲಂ ಇಲ್ಲ. ಈಗ ಹಿಂದುಳಿದ ವರ್ಗದ ಆಯೋಗ ಏನಿದೆಯೋ ಅದು ಸಮೀಕ್ಷೆ ಬಹಳ ಪರಿಪೂರ್ಣವಾಗಿದೆ. ಕರೆಂಟ್ ಬಿಲ್ಲನ್ನು ತಗೊಂಡಾಯ್ತು, ಮೀಟರ್ ನಂಬರು ತಗೊಂಡಾಯ್ತು, ಅಂಟಿಸಿ ಪ್ರತಿ ಮನೆ ಸರ್ವೆ ಆಗಿದೆ. ಆ ಸರ್ವೆ ರಿಪೋರ್ಟ್ ಬರಲಿ, 10-15 ಲಕ್ಷ ಜನ ಕಮ್ಮಿ ಆಗುತ್ತೆ ಮಾದಿಗ ಸಮುದಾಯ, ಆಗ ಅವ್ರ ಜನಸಂಖ್ಯೆಗೆ ಅನುಗುಣವಾದಂಥ ರಿಸರ್ವೇಶನ್ ಪಡ್ಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ. ಈಗ 6 ಅಂತ ಕೇಳ್ತಾ ಇದಾರಲ್ಲ, ಅದು ಮೋಸದ ನಾಗಮೋಹನ್ ದಾಸ್ ಆಯೋಗದ ಕೂಸು, ಅದು ತಪ್ಪು ಕೂಸ್ಕೊಳ್ಳೋದು. ಹಾಗಾಗಿ ಆ ವರದಿ ಪ್ರಕಾರ ಅವರು 6 ಬರಲ್ಲ. ಈಗ ಒರಿಜಿನಲ್ ಆಗಿ ಧರ್ಮದ ಕಾಲಂ ಎಂಟ್ರಿ ಮಾಡಿ ಏನ್ ಜನ ಸಿಗುತ್ತೋ ಅಂಕಿಅಂಶಗಳು, ಅದ್ರ ಮೇಲೆ ಸರ್ಕಾರ 6 ಇಲ್ಲ 10 ಕೊಟ್ಬಿಡ್ಲಿ, ನಮ್ಗೆ ರಿಸರ್ವೇಶನ್ನೇ ಬೇಡ. ನಾವು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಂಬ್ಕೊಂಡಿದೀವಿ, ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾ ಇದೀವಿ, ನಮ್ಗೆ ರಿಸರ್ವೇಶನ್ ಬೇಡ, ನಾವು ಹಂಗೆ ಬದುಕುವಂತ ಸಾಮರ್ಥ್ಯವನ್ನ ನಾವು ಗಳಿಸ್ಕೊತಾ ಇದೀವಿ. ಇದರ ನಡುವೆ ಈ ಅಲೆಮಾರಿಗಳು ಒಂಥರ ಅನಾಥರಾಗ್ಬಿಟ್ಟಿದ್ದಾರೆ ಅಂತ ಕೂಡ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. 1% ಮೀಸಲಾತಿ ಅದನ್ನು ಇದನ್ನ ಹೋರಾಟಗಾರರ ವೇದಿಕೆಯಲ್ಲೇ ಕೇಳಿಸ್ಕೊಂಡ ಮಾತು ಸರ್ ನಾನು. ಅಂದ್ರೆ ಆನೆಗಳ ಹಿಂಡಿನ ನಡುವೆ ಕುರಿಮರಿಗಳನ್ನ ತುಂಬದಂಗ್ ಆಗ್ಬಿಟ್ಟಿದೆ ಪಾಪ. ಅಲೆಮಾರಿಗಳಿಗೆ ಪಾಪ ಗುರುತಿಸ್ಕೊಳ್ಳಿಕ್ಕೆ ಕಷ್ಟ ಇದೆ. ಅಂತವ್ರು ಈ ಪ್ರಬಲ ಸಮುದಾಯದ ನಡುವೆ ರಿಸರ್ವೇಶನ್ ಅವ್ರು ಏನು ಹೋರಾಟ ಮಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಕಾಳಜಿ ಯಾರಿಗೂ ಇದ್ದಂಗೆ ಕಾಣ್ತಿಲ್ಲ. ಖಂಡಿತ. ಯಾಕೆ ಅಂತಂದ್ರೆ ನಾನು ಅದರ ನೀವು ಹೇಳುವಂತಹ ಅಂಶದ ಪೂರಕವಾಗಿದ್ದೀವಿ. ಇವತ್ತುವರೆಗೆ ಒಬ್ಬ AS ಅಧಿಕಾರಿ ಆಗಿದ್ದಾನೋ, ಒಬ್ಬ KS ಅಧಿಕಾರಿ ಆಗಿದ್ದಾನೋ, ಅಲೆಮಾರಿಗಳಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಅಳಿಲು ಅಕ್ಕಿ ಪಕ್ಷಿಗಳನ್ನ ಹೊಡ್ಕೊಂಡು ತಿನ್ಕೊಂಡು ಊರಿಂದ ಊರಿಗೆ ನೊಮೆಡಿಯನ್ಸ್ ಆಗಿ ಹೋಗ್ತಾ ಇದ್ರು, ಆಯ್ತಲ್ಲ? ಆ ಸಮುದಾಯನ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಆಗ್ಬೇಕಲ್ಲ. ಅವ್ರೇನು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಅಲೆಮಾರಿಗಳು? 1
ಕಿಂತ 1-1.5 ಲಕ್ಷದ ಒಳಗಡೆ ಬರ್ತಾರೆ ಅಲೆಮಾರಿಗಳು, ಅಷ್ಟೇ ಬರೋದು. ಅವ್ರನ್ನ ಸರ್ಕಾರ ಒಂದು 5,000 ಕೋಟಿನ 6,000 ಕೋಟಿನ ಹಾಕಿ ಒಂದ್ ಕಡೆ ಜಮೀನ್ ತೆಗೆದು ಸರ್ಕಾರದಿಂದ ಒಂದು 10 ಲಕ್ಷ ರೂಪಾಯಿ ಮನೆ ಕೊಟ್ಟು 1-2 ಎಕರೆ 3 ಎಕರೆ ಜಮೀನ್ ಕೊಟ್ಟು ಅವ್ರು ಬೇಕಾದ ಉಳುಮೆ ಮತ್ತು ಬೆಳೆಯೋದವರೆಗೆ ಅವರು ಆರ್ಥಿಕವಾಗಿ ಸುಡ್ಡಾಗೋವರೆಗೆ ಅವ್ರನ್ನ ಮುಖ್ಯವಾಹಿನಿ ತರುವಂತ ಕೆಲಸ ಮಾಡಬೇಕು. 1% ಕೊಡೋದ್ರಿಂದ ಕೂಡ ಉಪಯೋಗ ಆಗೋದಿಲ್ಲ. ಈಗ 100 ಜನಕ್ಕೆ ಒಬ್ಬನು ಸೀಟ್ ಕೊಡ್ತಿದ್ದಾರೆ, ಏನು ಉಪಯೋಗ ಅದು? 100 ಜನಕ್ಕೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು 1% ಕೊಟ್ಟರು ಕೂಡ 100 ಜನಕ್ಕೆ ಒಬ್ಬನು ಕೊಟ್ರೆ ಏನು ಉಪಯೋಗ ಆಗುತ್ತೆ? ಅವ್ರಿಗೆ ಎಷ್ಟು ಜನ ಮೇಲ್ಗಡೆ ಬರೋಕ್ಕಾಗುತ್ತೆ? ಅವ್ರನ್ನ ಸಮಗ್ರವಾಗಿ ಅವ್ರನ್ನ ನಾವು ಮೇಲ್ಗಡೆ ತರಬೇಕು ಅಂದರೆ ಪ್ರತ್ಯೇಕವಾದಂಥ ಒಂದು 5,000 ಕೋಟಿ ದುಡ್ಡಿಟ್ಟು ಭೂಮಿ ಮನೆ ಉದ್ಯೋಗಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು. ಬ್ಯಾಕ್ಲಾಗ್ ಹುದ್ದೆ ಒಂದಷ್ಟು ಇತ್ತು ಅಂದರೆ ಒಂದಷ್ಟು ಇದನ್ನು ಕ್ಯಾಬಿನೆಟಲ್ಲಿ ನಿರ್ಣಯ ಮಾಡಿ ಅವ್ರಿಗೆಲ್ಲ ಉದ್ಯೋಗ ಕೊಟ್ಟು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಆಗೋದಿಲ್ಲ. ನೀವು ಮೇನ್ ಸ್ಟ್ರೀಮು ಬರಬೇಕು ಅಂದ್ರೆ ಪ್ರತ್ಯೇಕವಾದಂಥ ವ್ಯವಸ್ಥೆನೇ ಬೇಕು. 1% ಕೊಡೋದು ಕೂಡ ಅವ್ರನ್ನ ಮುಖ್ಯವಾಹಿನಿಗೆ ತರುವಂತಹ ಕಾರ್ಯ ಆಗೋದಿಲ್ಲ. ಆದರೆ ಈಗ 1% ಸಿಗದೇ ಇರುವಂತಹ ದುಸ್ಥಿತಿಯಲ್ಲಿ ಅಲೆಮಾರಿ ಸಮುದಾಯ ಇದೆ. ನಾನು ಅದ್ರ ಪರವಾಗಿದ್ದೀನಿ. ಆಯ್ತು, ಈ ಭರವಸೆಗಳ ಬಗ್ಗೆ ಬರೋಣ ಸರ್. 2013ರಿಂದಲೂ ಕೂಡ ಸಿದ್ದರಾಮಯ್ಯನವರು ಯಾವಾಗಲೆಲ್ಲ ದಲಿತ ಸಮಾವೇಶಗಳು ನಡೀತು, ದೊಡ್ಡ ದೊಡ್ಡ ವೇದಿಕೆ ಕಾರ್ಯಕ್ರಮಗಳು ನಡೀತು, ನಾನು ಒಳ ಮೀಸಲಾತಿಯನ್ನ ಜಾರಿಗೆ ತಂದೇ ತೀರ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಈ ಬಾರಿ ಕಳೆದ ಬಾರಿ ಚುನಾವಣೆ ಆದಾಗ್ಲೂ ಕೂಡ ಸಮಾವೇಶದಲ್ಲಿ ಒಳ ಮೀಸಲಾತಿಯ ಭರವಸೆ ನೀಡಿದ್ರು, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಅಂತ ಹೇಳಿ. ಮತ್ತಷ್ಟು ವಿಳಂಬ. ಇದು ಈಗಲೂ ಕೂಡ 27ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾಗಿತ್ತು, 9ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಅದಕ್ಕೆ ಕಾರಣ ನೀಡಲಾಗ್ತಾ ಇದೆ. ಅಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಅಥವಾ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ತರಬೇಕು ಅನ್ನೋ ಕಾಳಜಿ ಕಾಣಿಸ್ತಾ ಇದೆಯಾ, ಅಥವಾ ಕೇವಲ ಚುನಾವಣೆಯ ಭರವಸೆಯಾಗಿ ಬಳಕೆ ಮಾಡ್ಕೊಳ್ತಿದ್ದಾರಾ ಅಂತ ಹೇಳಿ? ಇಲ್ಲ, ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿಯನ್ನು ತರಬೇಕು ಅನ್ನುವಂಥ ಬಲವಾದಂತಹ ಒಂದು ಆಸೆ ಇದೆ. ಅದಕ್ಕೋಸ್ಕರನೇ ಕೂಡ ಅವರು ನಾಗಮೋಹನ್ ದಾಸ್ ಆಯೋಗ ಮಾಡಿದ್ದು, ಕ್ಯಾಬಿನೆಟ್ಗೆ ಇಟ್ಟೋದು. ಆದರೆ ಅಧಿಕಾರಿಗಳದ್ದು ಬಹಳ ತಪ್ಪುಗಳಿದೆ. ಅವ್ರಿಗೆ ಸರಿಯಾದಂತಹ ಮಾಹಿತಿಗಳನ್ನು ಏನೇನಾಗುತ್ತೆ ಅಂತ ಮೊನ್ನೆ 25ನೇ ತಾರೀಕು ಮುಖ್ಯಮಂತ್ರಿ ಸಾಹೇಬರು ಸಿದ್ದಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಎಲ್ಲ ತಂಡದವ್ರನ್ನ ಕರ್ಕೊಂಡು ಮಾತನಾಡಿದ್ದಾರೆ. ಇದೆಲ್ಲ ನಮ್ಗೆ ಯಾರು ಗಮನಕ್ಕೆ ತರಲೇ ಇಲ್ವಲ್ಲ ಇಷ್ಟು ಅನ್ಯಾಯ ಆಗಿರೋದನ್ನ ಅಂತ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನು ಕೊಡಲೇಬೇಕು ಅಂತಿದೆ. ಆದರೆ ಈ ಥರ ರಿಫರ್ಕೇಷನ್ ಏನು ಮತ್ತು ಅದನ್ನು ತರುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಪರಿಣಾಮಗಳೇನು ಮತ್ತು ಎಲ್ಲರಿಗೂ ನ್ಯಾಯ ಕೊಡಬೇಕಂದ್ರೆ ರೋಸ್ಟರ್ ಬಿಂದುಗಳನ್ನ ಯಾವ ರೀತಿ ಫಿಕ್ಸ್ ಮಾಡಬೇಕು ಅನ್ನುವಂತಹ ಸರಿಯಾದಂತಹ ಮಾಹಿತಿ ಇರಲಿಲ್ಲ. ಬಟ್ ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹಾಗಾಗಿ ಇದು ಗೊಂದಲ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಸಾಹೇಬರು ಒಳ ಮೀಸಲಾತಿ ವಿರುದ್ಧವಾಗಿ ಏನಿಲ್ಲ, ಒಳ ಮೀಸಲಾತಿ ಪರವಾಗಿಯೇ ಇದ್ದಾರೆ. ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿನೂ ಕೂಡ ಒಳ ಮೀಸಲಾತಿ ಪರವಾಗಿದೆ. ಆದರೆ ಅದನ್ನು ಸರಿಯಾಗಿ ಹಂಚಿಕೆ ಮಾಡುವಂತಹ ದೃಷ್ಟಿಯಲ್ಲಿ ಆಗಿರುವಂತಹ ವ್ಯತ್ಯಾಸಗಳ ವಿರುದ್ಧ ಮಾತ್ರ ಸಮುದಾಯ ತೀವ್ರತರವಾದಂಥ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದೆ. 15-3ಕ್ಕೆ 17-7 ಕೊಟ್ಟಿರೋದನ್ನ 15-3ಕ್ಕೆ ಫಿಕ್ಸ್ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಹಾಗಾಗಿ ದತ್ತಾಂಶಗಳನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಪಕ್ಷಪಾತ ಮತ್ತು ಅಪೂರ್ಣ ಆಗಿರೋದ್ರಿಂದ, ನ್ಯಾಯಸಮ್ಮತವಾಗಿ ಇಲ್ಲದೇ ಇರೋದ್ರಿಂದ, ಅವೈಜ್ಞಾನಿಕವಾಗಿರೋದ್ರಿಂದ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ಬರುತ್ತೆ. ಆ ಸಮೀಕ್ಷೆ ಆಧಾರದ ಮೇಲೆ ನೀವು ಒಳ ಮೀಸಲಾತಿ ಕೊಡಿ ಅನ್ನುವಂಥದ್ದು ಈ ಸಮುದಾಯದ ಬೇಡಿಕೆ ಆಗಿದೆ. ಈಗ ನೀವುಗಳು ಹೋರಾಟ ಮಾಡುವ ಸಂದರ್ಭದಲ್ಲಿ ಹಳೆಯ ವರದಿಗೆ ಅನುಷ್ಠಾನವಾಗೇನೆ ಒಳ ಮೀಸಲಾತಿ ಜಾರಿ ಆಗಬೇಕು, ನಮಗೆ ನಾಗಮೋಹನ್ ದಾಸ್ನು ಬೇಡ ಅಥವಾ ಕ್ಯಾಬಿನೆಟ್ನ 665 ಫಾರ್ಮುಲಾನು ಬೇಡ ಅಂತ ಹೇಳ್ತಿರೋದು. ಸರ್, ತಪ್ಪು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಆಗ್ಲಿಲ್ವಾ ಅಂತ ಹೇಳಿ? ಒಂದು ಆ ಕ್ಯಾಪ್ ಲಿಮಿಟ್ನ ಮೀರಿ ರಿಸರ್ವೇಶನ್ ಪ್ರಮಾಣವನ್ನ ಹೆಚ್ಚು ಮಾಡಿದ್ರು ಸರಿಯೇ, ಅದಕ್ಕೆ ಅಟ್ಲೀಸ್ಟ್ 9th ಶೆಡ್ಯೂಲ್ ಅಲ್ಲಿ ಸೇರಿಸಿ ಅದನ್ನ ಊರ್ಜಿತಗೊಳಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದಾಗಿತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರ. ಅದನ್ನು ಕೂಡ ಮಾಡಲಿಲ್ಲ. ಅವರು ಕೇವಲ ಚುನಾವಣಾ ಗಿಮಿಕ್ ಆಗಿ ಬಳಕೆ ಮಾಡ್ಕೊಂಡ್ಬಿಟ್ರ ಈ ಒಳ ಮೀಸಲಾತಿ ಅನ್ನೋದನ್ನ ಅಂತ? ಮೀಸಲಾತಿ ಇನ್ಫ್ಯಾಕ್ಟ್ ಒಳ ಮೀಸಲಾತಿ ಅನ್ನೋದಕ್ಕಿಂತ ಖಂಡಿತ. ಯಾಕೆ ಅಂತಂದ್ರೆ ಹಿಂದೆ ನಮಗೆಲ್ಲ ಗೊತ್ತಿದೆ ಮೇಡಮ್, ಇಂದಿರಾ ಸಹನಿ ಕೇಸ್ನಲ್ಲಿ 1992ನೇ ಇಸ್ವಿಯಲ್ಲಿ 50%ಗಿಂತ ಮೀರಬಾರ್ದು, ಎಫಿಷಿಯನ್ಸಿಗೆ ಧಕ್ಕೆ ಆಗುವಂಥ ದೃಷ್ಟಿಯಿಂದ ರಿಸರ್ವೇಷನ್ ನಾಟ್ ಮೋರ್ ದೆನ್ 50% ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟ್ ಮಾಹಿತಿ ಇತ್ತು. ಯಾರೋ ಯಾವುದೇ ಸರ್ಕಾರ ಆಗಲಿ, ಸರ್ಕಾರ ಇತ್ತು. ಸರ್ಕಾರ ಅಂತಂದ್ರೆ ಅಧಿಕಾರಿಗಳು ಎಲ್ಲ ಇರ್ತಾರೆ, ಎಲ್ಲ ಲಾ ಡಿಪಾರ್ಟ್ಮೆಂಟ್ ಇದೆ, DPR ಇದೆ, ಎಲ್ಲ ಇದೆ, ಅವ್ರ ಹತ್ರ ಎಲ್ಲ ಮಾಹಿತಿ ಇತ್ತು. ಅದು ಹೆಂಗೆ ನೀವು ಅದು ಸಂಸತ್ತು ಕಳಿಸಿ, ಸಂಸತ್ತು ನಿರ್ಣಯ ಕೈಗೊಂಡು ರಾಷ್ಟ್ರಪತಿಗಳು ಕಳಿಸಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸ್ತೆ, ಶೆಡ್ಯೂಲ್ 9 ಸೇರಿಸ್ತೆ, ಹೆಂಗೆ ನೀವು 17-7 ಅಂತ ಮಾಡ್ಬಿಟ್ರಿ? ಆಯ್ತಲ್ಲ, ಇದು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡೋದಾಯ್ತು. ಈಗ ಅದರ ಬಗ್ಗೆ ಹೈಕೋರ್ಟ್ಗೆ ಹಾಕಿದಾಗ ಹೈಕೋರ್ಟ್ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಈ ಥರ ತೀರ್ಪಿದೆ, ಅದನ್ನೇ ನೀವು ಪಾಲನೆ ಮಾಡಬೇಕು ಅಂತೇಳಿ KPSC ಪ್ರಕರಣದಲ್ಲಿ ಹೇಳ್ತು. ಆಮೇಲೆ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟು ಕೂಡ ಅದನ್ನೇ ಹೇಳ್ತು. ಮತ್ತು ಅಲೆಮಾರಿಗಳ ಗುಂಪು ಒಂದು ಹೋಯ್ತು, ಮತ್ತು ಮಂಗಳೂರಿನವರ ಒಟ್ಟು 7 ಪ್ರಕರಣಗಳಲ್ಲಿ ಇವತ್ತು ಹೈಕೋರ್ಟಲ್ಲಿ ಇದೆ. ನೀವು 15-3ಕ್ಕೆ ಮಾಡಿ ಅಂತ ಹೇಳುತ್ತೆ. 15-3ಕ್ಕೆ ಮಾಡಿ ಅಂತ ಹೇಳಿದ್ಮೇಲೆ
15-3 ಮಾಡೋದಕ್ಕೆ ದತ್ತಾಂಶಗಳನ್ನ ನೀವು ಸರಿಯಾಗಿ ಮಾಡಬೇಕು, ಆಗೋದಿಲ್ಲ. ಮತ್ತು ರೋಸ್ಟರ್ ಬಿಂದು 1 SC ಹೇಗೆ ಹೋದ್ರೆ 9ಕ್ಕೆ ಬರುತ್ತೆ, 2, 4, 6, 8 ಜನರಲ್ಗೆ ಹೋಗುತ್ತೆ, 3ನೇ ಬಿಂದು ಎಷ್ಟಿಗೆ ಹೋಗುತ್ತೆ, 5 ಮತ್ತು 7ನೇ ಬಿಂದು ಹಿಂದುಳಿದವರೆಗೆ ಹೋಗುತ್ತೆ. ಮೆಸೇಜ್ ಏನಾಗುತ್ತೆ ಅಂದರೆ 4 ಜನ ಜನರಲ್ಲು, 1 ST, 1 ಮಾದಿಗ, 2 ಹಿಂದುಳಿದ ವರ್ಗ, ಇವರೆಲ್ಲರಿಗಿಂತ 9ನೇ ಬಿಂದುಲ್ ಬರುವಂತಹ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ ಇವರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮೇಲ್ಗಡೆ ಇದ್ದಾರೆ ಅಂತ ತೋರಿಸ್ತದೆ. ಇವರೆಲ್ಲರಿಗಿಂತ 4 ಜನ ಜನರಲ್ಗಿಂತ 2 ಹಿಂದುಳಿದ ವರ್ಗದವ್ರಿಗಿಂತ ಒಬ್ಬ ST-ಗಿಂತ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ಗಡೆ ಇದೀವಾ? ಇಲ್ಲ. ಹಾಗಾಗಿ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನ ಫಿಕ್ಸ್ ಮಾಡುವಂತಹ ರೀತಿಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿ ಸಮುದಾಯ ಅನ್ಯಾಯ ಆಗುತ್ತೆ, ನಾವು ಒಳ ಮೀಸಲಾತಿನೇ ಬೇಡ ಅಂತ ಹೇಳ್ತಾ ಇದೆ. ಮತ್ತು ಸಾಮಾನ್ಯ ವರ್ಗದವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಅವರು ತಪ್ಪು ಅಂತ ನಾ ಹೇಳೋದಿಲ್ಲ, 2 ವರ್ಷದಿಂದ ಒಂದು ಉದ್ಯೋಗವನ್ನು ಕೊಡಲಿಲ್ಲ, ನೇಮಕಾತಿ ಪ್ರಕ್ರಿಯೆ ಮಾಡಲಿಲ್ಲ. ಪಾಪ ನಿವೃತ್ತಿ ವಯಸ್ಸೆಲ್ಲ ಮುಗ್ದೋಗ್ತಾ ಇದೆ, ಉದ್ಯೋಗವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ನಮ್ಗೆ ಉದ್ಯೋಗ ಕೊಡ್ರಪ್ಪ, ನಿಮ್ಮ ಒಳ ಮೀಸಲಾತಿ ಹಾಳಾಗೋಗ್ಲಿ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಈ ಒಳ ಮೀಸಲಾತಿ ಗೊಂದಲಗಳು, ಕೋರ್ಟ್ಗಳು, ಸ್ಟೇಗಳಿದೆ, ತೀರ್ಮಾನ ಹಾಕಿ ಇನ್ನೂ 1 ವರ್ಷ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ಅದಾಗೋವರೆಗೆ ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕವಾಗಿರೋದ್ರಿಂದ ನೀವು ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿನೇ 15-3 ಏನಿತ್ತು ಮೀಸಲಾತಿ ಅದನ್ನೇ ಕೊಡಿ, ನಮಗೆ ಆ ಪ್ರಕಾರವೇ ಕೊಡಿ. ಹೊಸ ಮೀಸಲಾತಿಯನ್ನು ನೀವು ಹೊಸ ಆಯೋಗದ ವರದಿ ಬಂದ ನಂತರ ಇಂಪ್ಲಿಮೆಂಟ್ ಮಾಡಿರಿ, ಅದನ್ನು ಕೇಂದ್ರಕ್ಕೆ ಕಳಿಸಿ, ಅದನ್ನು 2 ಸಂಸತ್ಗಳಲ್ಲಿ ಚರ್ಚಿಸಿ, ರಾಷ್ಟ್ರಪತಿ ಸೈನ್ ಆಗಿ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸಿ, ಆ ನಂತರ ನೀವು 17-7 ಕೊಡಿ. ಅಲ್ಲಿವರೆಗೆ ನಮ್ಗೆ 15-3ನೇ ಕೊಡಿ. ನಾವು ಕೂಡ ನಮ್ಮಲ್ಲೂ ಕೂಡ ಏಜ್ ಆಗೋಗ್ತಾ ಇದ್ದಾರೆ, ಯಾರು ನೇಮಕಾತಿಗಳಾಗ್ತಾ ಇಲ್ಲ. ಮೊನ್ನೆ ಯಾರೋ ಒಂದು ಹುಡುಗ ಬಂದಿದೆ, PhD ಮಾಡಿದ್ದೇನೆ, ಗ್ರೂಪ್ ಡಿ ಕೋರ್ಸಸ್ ಔಟ್ಸೋರ್ಸ್ಲಿ ಅಂತ, ರೈಟ್ ಕಮ್ಯುನಿಟಿ ಅವನೇ. ಏನ್ ಮಾಡೋದು, ಉದ್ಯೋಗ ಇಲ್ಲ, ಅಪ್ಪ ಅಮ್ಮನ್ಗೆ ವಯಸ್ಸಾಗಿದೆ, ಕೂಲಿ ಮಾಡೋದಕ್ಕಾಗೋದಿಲ್ಲ, ನಾವು ಉದ್ಯೋಗ ಪಡ್ಕೊಳ್ಬೇಕಾಗಿದೆ. PhD ಮಾಡಿರೋರ್ಗೂ ವಯಸ್ಸು ಮುಗಿತಾ ಇದೆ. ನಾವು ಹಾಗಾಗಿ 15-3ಕ್ಕೆ ಕೊಡಿ, ನಿಮ್ಮ ಒಳ ಮೀಸಲಾತಿ ಬೇಡ, ಹಳೆ ಮೀಸಲಾತಿನೇ ಜಾರಿಗೆ ತನ್ನಿ ಅನ್ನೋದು ನಮ್ಮ ಡಿಮಾಂಡ್. ನನ್ನ ಕಡೆ 3 ಪ್ರಶ್ನೆ ಸರ್. ಒಂದು, ಎಡಗೈ ಸಮುದಾಯದವರ ಆರೋಪ ಏನು ಅಂತಂದ್ರೆ, ಬಲಗೈನವರು ಹಿಂದಿನ ಸದಾಶಿವ ಆಯೋಗದ ವರದಿಯನ್ನ ಕೂಡ ಒಪ್ಪಲಿಲ್ಲ, ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನ ಕೂಡ ಒಪ್ಪಲ್ಲ, ಕ್ಯಾಬಿನೆಟ್ನವರ ಡಿಸಿಷನ್ ಅನ್ನ ಕೂಡ ಒಪ್ಪೋದಿಲ್ಲ. ನಾಳೆ ದಿನ ಕೇಂದ್ರ ಸರ್ಕಾರ ಏನಾದರೂ ಸೆನ್ಸಸ್ ಮಾಡಿ ಅದರ ಆಧಾರದ ಮೇಲೆ ನಾವೇನಾದ್ರೂ ಮತ್ತೆ ಒಳ ಮೀಸಲಾತಿ ರೀವರ್ಕ್ ಮಾಡ್ತೀವಿ ಅಂತಂದ್ರೆ ಬರ್ದಿಟ್ಕೊಳ್ಳಿ, ಅದನ್ನು ಒಪ್ಪೋದಿಲ್ಲ. ಅವರು ಒಟ್ಟಾರೆಯಾಗಿ ಏನೇ ವರದಿಗಳು ತಯಾರಾದ್ರೂ ಅದನ್ನು ವಿರೋಧ ಮಾಡೋದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಫಸ್ಟು ಎಡಗೈ ಸಮುದಾಯದ ಗೆಳೆಯರಿಗೆ ಹೇಳ್ತೀನಿ, ನಾಗಮೋಹಿಯವರು ಸದಾಶಿವ ಆಯೋಗದಲ್ಲಿ ಏನಿತ್ತು, ಬಹಳ ಮುಖ್ಯವಾಗಿ ಕ್ರೀಮಿ ಲೇಯರ್ ತನ್ನಿ ಅಂತಿತ್ತು. ಕ್ರೀಮಿ ಲೇಯರ್ನೀಗ ಅವರು ಬಹಳ ಏನು ಮಾಡಿದ್ದಾರೆ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಮಾತ್ರ ರಿಸರ್ವೇಶನ್ ಇವನು ಕೊಡಿ, ಅವ್ರ ಮಕ್ಕಳು ಕೊಡಿ. ಗ್ರೂಪ್ ಬಿನವ್ರಿಗೆ ಇವನು ಮಾತ್ರ ಕೊಡಿ, ಅವ್ರ ಮಕ್ಕಳು ಕೊಡೋದು ಬೇಡ. ಗ್ರೂಪ್ ಎ ಮತ್ತು ಗ್ರೂಪ್ ಬಿನವ್ರಿಗೆ IAS, IPS, IRS ಇವ್ರಿಗೆಲ್ಲ ತತ್ಕ್ಷಣದಿಂದ ಮೀಸಲಾತಿ ನಿಲ್ಲಿಸಿ ಅಂತ ಕ್ರೀಮಿ ಲೇಯರ್ ತಂದಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಮೀಸಲಾತಿ ಕೊಟ್ಟಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆಯ್ತಲ್ಲ. ರಾಷ್ಟ್ರಪತಿಗಳು ಮೊನ್ನೆ ಕಳೆದ ವರ್ಷ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಒಂದು ದೊಡ್ಡ ಮರ ಹಾಕ್ಬಿಟ್ಟು ದೂರದಲ್ಲಿ ನಿಲ್ಲಿಸ್ತಾರೆ, ದೇವಸ್ಥಾನದ ಒಳಗೆ ಬಿಡೋದಿಲ್ಲ ರಾಷ್ಟ್ರಪತಿಗಳನ್ನ ಆಯ್ತಲ್ಲ. ಹಿಂದೆ ಕೋವಿಂದ್ ಇದ್ರಲ್ಲ, ಅವ್ರ ಮೀಸಸ್ಸು ಪುರಿ ಜಗನ್ನಾಥ ಟೆಂಪಲ್ಗೆ ಹೋದ್ರು ಅಂತ ಅವ್ರ ಮೀಸಸ್ನ ಎಳೆದು ಹೊರಗಡೆ ಬಿಟ್ಬಿಡ್ತಾರೆ. ಅವರು ಪತ್ರ ಬರೆದ್ಬೇಕು, ಒಂದು ಎನ್ಕ್ವೈರಿ ಮಾಡಿ ಅದೇನು ಆಗೋದೇ ಇಲ್ಲ. ನಮ್ಗೆ ಸಾಮಾಜಿಕವಾಗಿ ಆಗಿರುವಂತಹ ಅನ್ಯಾಯ. ಒಬ್ಬ IAS ಅಧಿಕಾರಿ ಆದಾಗ ಅವರು ನೇರವಾಗಿ ಹೋಗ್ತಾರೆ. ಆದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ, ಯಾವುದೋ ನಾನು ಊರು ಹೇಳೋದಿಲ್ಲ, ಗೊತ್ತಾಗ್ಬಿಡುತ್ತೆ. ಒಬ್ಬ ಬೇರೆ ಜಾತಿಯ ಹೆಣ್ಮಗಳನ್ನ ಒಬ್ಬ ದಲಿತ ಅಧಿಕಾರಿ ಮದುವೆ ಆಗಿದ್ದ. ಆ ದಲಿತ ಅಧಿಕಾರಿಯ ಮಾವ ಅವನ ಹೆಂಡತಿಯ ತಂದೆ ಸತ್ತೋದಾಗ ಹೂನಾರ ಹಾಕಕ್ ಹೋದ್ರೆ ಅವನ ಹತ್ರ ಹೂನಾರ ಹಾಕ್ಸಕ್ ಬಿಡ್ಲಿಲ್ಲ. ಅವ್ರ ಈಸಿ ಅವನು ಹೂನಾರನ್ನ ಎನಕ್ ಹಾಕಿದ್ರು. ಸರಿ ಸರಿ ಆಯ್ತಲ್ಲ, ಇದು ಸಾಮಾಜಿಕವಾದಂತಹ ಅಂಶಗಳು ಆಯ್ತಲ್ಲ. ಹಾಗಾಗಿ ಸಾಮಾಜಿಕ ಅಂಶದ ಆಧಾರ ಮೇಲೆ, ಶೈಕ್ಷಣಿಕ ಅಂಶದ ಆಧಾರ ಮೇಲೆ ಕೊಡ್ಬೇಕು ಹೊರತು ಆರ್ಥಿಕ ಅಂಶದ ಮೇಲೆ ಆಧಾರ ಕೊಡಕ್ ಆಗೋದಿಲ್ಲ. ಅದನ್ನ ಯಾರು ಸದಾಶಿವ ಅವರು ತಿಳ್ಕೊಳ್ಬೇಕಾಯ್ತು. ಸದಾಶಿವ ಅವರು ಯಾಕೆ ಆ ತರ ತಪ್ಪು ರಿಪೋರ್ಟ್ ಕೊಟ್ರು, ಹಾಗಾಗಿ ನಾವು ಅದನ್ನು ವಿರೋಧ ಮಾಡುದು. ನಾಗಮೋಹನ್ ದಾಸು ಜನರಲ್ ಮೆರಿಟ್ ನಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರಾಗಿದ್ದಾರೆ ಅನ್ನೋಂತ ಹೇಳಲೇ ಇಲ್ಲ. ಆಮೇಲೆ ಜನಸಂಖ್ಯೆಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಟ್ಟಿದ್ದಾರೆ, ಉದ್ಯೋಗಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಭೂಮಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಉದ್ಯಮಗಳಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ವೈಜ್ಞಾನಿಕವಾಗಿ ಮಾಡಬೇಕಾಯಿತು. ಇವರು ಎಲ್ಲನೂ ಸೇರಿಸಿ ಒಟ್ಟಾರೆ ಹೋಲ್ಸೇಲ್ ಆಗಿ ರಿಸರ್ವೇಶನ್ ಹಂಚಿಕೆ ಮಾಡಿದ್ರು. ಅಲ್ಲೂ ಕೂಡ ಕಾರಣ ಇದೆ. ಹೋಲ್ಸೇಲ್ ಆಗಿ ಕೊಡೋದಕ್ಕೆ ನಿಮ್ಗೆ ಹೇಳ್ಬಿಡ್ತೀವಿ, ಒಂದು ಒಳ ರಾಜಕೀಯವನ್ನ
ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟು ಜಡ್ಮೆಂಟನ್ನು ರಿಸರ್ವ್ ಇಟ್ಟಿದ್ದಾಗ ಸುಪ್ರೀಂ ಕೋರ್ಟ್ ಏನು ಒಳ ಮೀಸಲಾತಿ ಜಡ್ಮೆಂಟನ್ನು ಆವತ್ತಿನ ಚಂದ್ರಚೂಡ್ ಅವ್ರ ಮಗ ಅಭಿನವ್ ಚಂದ್ರಚೂಡು ಬಾಂಬೆ ಹೈಕೋರ್ಟ್ನಲ್ಲಿ ಒಂದು ಬುಕ್ಸನ್ನು ರಿಲೀಸ್ ಮಾಡ್ತಾರೆ. ಆ ಬುಕ್ಕಲ್ಲಿ SC STಗಳನ್ನ ಕ್ರಿಮಿ ಲೇಯರ್ ಮಾಡಿ ಮೀಸಲಾತಿಯಿಂದ ಹೊರಗಡೆ ಇರಬೇಕು ಅಂತಿದೆ. ಅದಾದ ನಂತರ ನಮ್ಮ ಆವತ್ತಿನ ಗವಾಯಿ ಅವರು ಇನ್ನೂ ಚೀಫ್ ಜಸ್ಟಿಸ್ ಆಗಿರಲಿಲ್ಲ, ಅವರು 187 ಪುಟಗಳು ಜಡ್ಮೆಂಟ್ ಬರೆದಿದ್ದಾರೆ. ಅವರು ಕೂಡ ಒಬ್ಬ DC ಮಗ ಒಬ್ಬ ಗ್ರೂಪ್ ಡಿ ಮಗ ಇಬ್ರು ಇವ್ರನ್ನು ಕೂಡ ಕ್ರಿಮಿ ಲೇಯರ್ ತರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಗವಾಯಿ ಅವರು ಬರೆಯುವಂತಹ ಜಡ್ಮೆಂಟ್ ಅನ್ನ ಅಡ್ವಾನ್ಸ್ ಆಗಿ ಅಭಿನವ ಚಂದ್ರಚೂಡು ಪುಸ್ತಕದಲ್ಲಿ ಬರೆದಿದ್ದಾರೆ. 2 ಒಂದೇ ಅಂಶಗಳಿದೆ. ಅದಾದ ನಂತರ ಒಬ್ಬ ರಿಟೈರ್ಡ್ IRS ಅಧಿಕಾರಿ ಸುಮಾರು 237 ಪುಟಗಳ ಒಂದು ಮನವಿಯನ್ನ ಮಾದಿಗ ಸಮುದಾಯಕ್ಕೆ ಸೇರಿದವರು ನಾಗಮೋಹನ್ ದಾಸ ಆಯೋಗಕ್ಕೆ ಕೊಡ್ತಾರೆ. ನಾಗಮೋಹನ್ ದಾಸ ಆಯೋಗ ಅದನ್ನ 87 ಪುಟಗಳನ್ನ ಯಥಾವತ್ತಾಗಿ ಅಳವಡಿಸ್ಕೊಂಡಿದೆ. 2 ರಿಪೋರ್ಟು ನನ್ನ ಹತ್ರ ಇದೆ, ಯಥಾವತ್ತಾಗಿ ಅಳವಡಿಸ್ಕೊಂಡಿದೆ. ಅದು ಅಳವಡಿಸ್ಕೊಳ್ಳಕ್ಕೆ ಒಬ್ಬ ಬ್ರಾಹ್ಮಣ ಸಮುದಾಯದ ಒಬ್ಬ ವ್ಯಕ್ತಿ, ಒಂದು ಸಂಘಟನೆಯ ವ್ಯಕ್ತಿ ಸುಮಾರು 22 ಬಾರಿ ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದ್ರ ಆಧಾರ ಮೇಲೆ ABCDE ಅಂತ ಬಂದಿದೆ. ಅಲ್ಲೇ ಸ್ಪೃಶ್ಯರು ಅಸ್ಪೃಶ್ಯರು ಈ ತರ ಬರಬೇಕಾಗಿತ್ತು. ಆಯ್ತಲ್ಲ, ಅವರು ನಾಗಮೋಹನ್ ದಾಸ್ ವರದಿ ಆಯೋಗದ ವರದಿನೇ ವೈಜ್ಞಾನಿಕವಾಗಿದೆ. ಸರಿ ಸರ್, ರೀತಿಯಲ್ಲಿದ್ದ ಎಡಗೈ ಬಲಗೈ ಸಮುದಾಯದ ನಡುವೆ ಹಿಂಗ್ ಒಬ್ರು ಮುಖ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕಿಚ್ಚು ಬರ್ಲಿಕ್ಕೆ ಅಸಲಿ ಕಾರಣ ಯಾರು ಸರ್? ರಾಜಕಾರಣಿಗಳ ಅಥವಾ ಸಮುದಾಯದ ಒಳಗೆ ಇರ್ತಕ್ಕಂಥ ಕೆಲ ಕಿಡಿಗೇಡಿಗಳ ಅಂತ ಹೇಳಿ. ಈಗ ನಾವು ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವರು, ಈಗ ನಾವೆಲ್ಲ ಹಾಸ್ಟೆಲ್ ಬಂದವರು, ಹಾಸ್ಟೆಲ್ ಇಲ್ಲ ಅಂದ್ರೆ ನಮ್ಗೆ ಓದಕ್ಕೆ ಆಗ್ತಾ ಇರಲಿಲ್ಲ. ನಾನು ಯಳಂದೂರ ಒಂದು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೆ. 75 ಜನ ಇದ್ದು ಮಾದಿಗ ಸಮುದಾಯದವರು, ನಾವು ಇಬ್ರು ಇದ್ದು. ಒಂದೇ ತಟ್ಟೆನ ತಕೊಳ್ಳೋದು, ತೊಳ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು. ಊಟ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಇಡ್ತಾ ಇದ್ದು. ಒಬ್ಬನೇ ಅಡುಗೆ ಭಟ್ಟ, ಒಂದೇ ರೇಷನು. ಯಾರಿಗೂ ಎಡಗೈ ಬಲಗೈ ಎನ್ನುವಂಥ ಭೇದ ಭಾವನ ನಾವು ಮಾಡಿದವರೇ ಅಲ್ಲ. ನಾವೆಲ್ಲ ಬುದ್ಧನ ಅನುಯಾಯಿಗಳು, ಎಲ್ಲರೂ ಪ್ರೀತಿ ಶಾಂತಿಯವರು. ಆದರೆ ಕೆಲವು ಸಂಘಟನೆಗಳು ಆ ಎಡಗೈ ಸಮುದಾಯದ ಕೆಲವ್ರನ್ನ ಎತ್ಕೊಟ್ಟು ಕೆಲವ್ರು ಪೇಮೆಂಟ್ ಮಾಡಿ ಸುಮ್ಮನೆ ಬಯಸೋದು. ಬಲಗೈ ಸಮುದಾಯ ಸಚಿವರುಗಳ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕ್ಬಿಟ್ಟು ಚಪ್ಪಲಿ ಹೊಡೆಯೋದು, ಅವ್ನು ಓಟ್ ಕೇಳಕ್ಕೆ ಬಂದರೆ ಮೆಟ್ ತಗೊಂಡು ಹೊಡೆಯೋರು ಏನದು. ಒಬ್ಬ ಸರ್ಕಾರಿ ನೌಕರನ್ನ ಅವ್ನು ಇಡಿಯಟ್ಟು ಕಪಲ್ಗೆ ಕೊಡಬೇಕು ಅನ್ನುವಂಥದ್ದು. ಈ ಥರವಾಗಿ ಕೆರಳಿಸಿ ಅವರು ಬೈಯುವಂಥದ್ದನ್ನ ತಡ್ಕೊಳಕ್ಕಾಗದೆ ನಾವು ಪ್ರತಿಕ್ರಿಯೆ ನೀಡೋದ್ರಿಂದ ಅಣ್ಣ ತಮ್ಮಿಂದ್ರು ಕಚ್ಚಾಡ್ತಾರೆ ಎನ್ನುವಂಥ ರೀತಿಯಾಗಿದೆ. ಆದರೆ ವಾಸ್ತವಿಕವಾಗಿ ಅವ್ರ ಬದುಕು ನಮ್ಮ ಬದುಕು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಕೆಳಸ್ತರದಲ್ಲಿದೆ. ಯಾರೋ ಏಜೆಂಟ್ಗಳು ಅಲ್ಲಿ ಇಲ್ಲಿ ಏನೋ ಬೇರೆ ಸಂಘಟನೆಗಳು ಕೊಡುವಂತಹ ದುಡ್ಡು ಮತ್ತು ಕಿತಾಪತಿಯಿಂದ ರಾಜಕೀಯ ಕಾರಣಕ್ಕೋಸ್ಕರ ಇದೆಲ್ಲ ಆಗ್ತಾ ಇಲ್ಲ ಅಂತ. ನನ್ನ ಕಡೆ ಪ್ರಶ್ನೆ, ಜನ ಏನು ಅವಕಾಶ ಸಿಗ್ತಾ ಇರ್ಲಿಲ್ಲ, ಅಲ್ಲಿ ಓಡಾಡ್ತಿದ್ರು, ಅವರು ಇದನ್ನೆಲ್ಲ ತಂದು ಹಚ್ಚಿರೋದು. ಸರಿ ಸರ್, ನನ್ನ ಕಡೆ ಪ್ರಶ್ನೆ, ದಲಿತ ಸಮುದಾಯವನ್ನ ಕೆಲ ಪ್ರಬುದ್ಧ ರಾಜಕಾರಣಿಗಳು ತಮ್ಮ ಐಡಿಯಾಲಜಿಕಲ್ ಬ್ಯಾಟಲ್, ಸೈದ್ಧಾಂತಿಕ ಯುದ್ಧದಲ್ಲಿ ಪಾನ್ ಕಾರ್ಡ್ಗಳ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಈಗ ಅವ್ರಿಗೆ ವಿರುದ್ಧವಾದ ಯಾವುದೋ ಸಂಘಟನೆ ಪಥಸಂಚಲನ ಮಾಡುತ್ತೆ ಅಂದ್ರೆ ಅದ್ರ ವಿರುದ್ಧವಾಗಿ ದಲಿತರ ಕೈಗೆ ದಂಡ ಕೊಟ್ಟುಬಿಟ್ಟು ಬೀದಿಗಿಳಿಸ್ತಾರೆ. ಆದ್ರೆ ದಲಿತರ ಸಮುದಾಯದಲ್ಲೇ ಸಮಸ್ಯೆ ಇದೆ, ಹೋರಾಟ ಮಾಡಿ ಬೀದಿಲ್ ನಿಂತಿದ್ದಾರೆ ಅಂದಾಗ ಯಾಕೋ ಬಹಳ ಮೌನವಾಗಿದ್ದಾರಲ್ಲ ಅಂತ ಹೇಳಿ ಈ ಕೆಲ ಪ್ರಬುದ್ಧ ರಾಜಕಾರಣಿಗಳು. ಖಂಡಿತ ಈಗ ಕೆಲವರು ಸ್ಟ್ಯಾಗ್ನೆಂಟ್ ಆಗ್ಬಿಟ್ಟಿದ್ದಾರೆ. ಹೊಸ ವಿಚಾರಗಳನ್ನ ಅರ್ಥೈಸ್ಕೊಂಡು ಸಮುದಾಯವನ್ನು ಒಟ್ಟುಗೂಡಿಸುವಂತಹ ದಿಕ್ಕಿನಲ್ಲಿ ಅವರು ಪ್ರಯತ್ನವನ್ನು ಹಾಕಲಿಲ್ಲ. ಇನ್ನು ಮುಂದೆ ನಾವೇ ಮಾಡ್ತೀವಿ. ನಮ್ಮ ನೌಕರರು, ಸಂಘ ಸಂಸ್ಥೆಗಳು ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಎಡ ಮತ್ತು ಬಲ ಸಮುದಾಯಗಳನ್ನ ಒಟ್ಟು ಮಾಡುವಂಥ ಕಾರ್ಯಕ್ರಮ ಆಗ್ತೀವಿ. ಇಂತಹ ಕಿಡಿಗೇಡಿಗಳು ಅಲ್ಲಿ ಇಲ್ಲಿ ದುಡ್ಡು ಇಸ್ಕೊಂಡಾಯ್ತು ಜನವನ್ನ ಒಡೆಯಕ್ಕೆ ಬರ್ತಾರಲ್ಲ, ಅವ್ರನ್ನ ಒದ್ದು ಊರಿಂದ ಹೊರಗಡೆ ಹಾಕಿ ಯಾವುದೇ ಸಮುದಾಯದವ್ರು ಬಂದರು ಅಂತ ಜನರನ್ನ ಭದ್ರ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಯಕ್ರಮ ಹಾಕೋದ್ರ ಬಗ್ಗೆ ಕೂಡ ಈಗ ಮೊನ್ನೆ ಎಲ್ಲ ಒಂದು ಚರ್ಚೆಗಳಾಗಿದೆ. ಆ ಸಮುದಾಯದ ಈ ಸಮುದಾಯದ ಕೆಲವು ಪ್ರಜ್ಞಾವಂತರ ಜೊತೆಯಲ್ಲಿ. ಯಾಕೆಂದ್ರೆ ಹಿಂದೆ ದಲಿತ ಸಮಿತಿ ಎಲ್ಲ ಸಮುದಾಯವನ್ನು ಸೇರಿಸ್ಕೊಂಡೇ ಹೋರಾಟ ಮಾಡಿದ್ದು. ಆಯ್ತಲ್ಲ, ಕೋಲಾರದಲ್ಲಿ ಅನಸೂಯಮ್ಮನ ರೇಪ್ ಆದಂಥ ಸಂದರ್ಭದಲ್ಲಿ ಕುಂಬಾರ ಹೆಣ್ಮಗಳು ಎಲ್ಲ ಸಮುದಾಯ ಸೇರ್ಕೊಂಡೇ ಹೋರಾಟ ಮಾಡಿದ್ದು. ಹಾಗಾಗಿ ನಾವು ಕೆಳ ಹಂತದಲ್ಲಿ ಬಲಿಷ್ಠ ಮಾಡಬೇಕಾಗಿದೆ. ಯಾಕೆಂದ್ರೆ ಸಂಘಟನೆಗಳು ಇವತ್ತು ಗ್ರಾಮೀಣ ಪ್ರದೇಶ ಬಿಟ್ಟು ಸಿಟಿಗಳಲ್ಲಿ ಕೇಂದ್ರೀಕೃತ ಆಗಿದೆ. ಬೆಂಗಳೂರು ಒಂದಲ್ಲೇ ಸುಮಾರು 600ಕ್ಕೂ ಹೆಚ್ಚು ರಾಜ್ಯ ಸಂಚಾಲಕರುಗಳಿದ್ದಾರೆ, ರಾಜ್ಯಾಧ್ಯಕ್ಷರುಗಳಿದ್ದಾರೆ. ಹಾಗಾಗಿ ಅವರು ಗ್ರಾಮೀಣ ಪ್ರದೇಶ ಬಿಟ್ಬಿಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಏನು ಕದಲಿಲ್ಲ.
ಆದ್ರೆ ಕದಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಸರಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಮುಂದೆ. ಹಾಗಾಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಅದನ್ನೇ ಬಯಸೋದು. ಈ ಮೀಸಲಾತಿ ಒಳ ಮೀಸಲಾತಿ ಅನ್ನೋದು ಇರೋದೇನೆ ಆಯಾ ಸಮುದಾಯದ ಹಿಂದುಳಿದವರ ಅಭಿವೃದ್ಧಿಗೆ ಅಂತಾದಾಗ ಈ ಅಭಿವೃದ್ಧಿ ಕಡೆ ಗಮನ ಇರೋದು ಬಿಟ್ಬಿಟ್ಟು ಪರಸ್ಪರ ಕಚ್ಚಾಡೋದ್ರಿಂದ ಪ್ರಯೋಜನ ಇಲ್ಲ. ಸರ್ಕಾರ ಕೂಡ ನಿಮ್ ಎರಡೂ ಸಮುದಾಯದ ಇಚ್ಛಾಶಕ್ತಿಯನ್ನ ಪರಿಗಣಿಸಿ ಒಂದು ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲಿ ಬರಲಿ. ಎಸ್ಪೆಷಲಿ ಬೀದಿಲ್ ನಿಂತು ಹೋರಾಟ ಮಾಡ್ತಾ ಇರುವ ಉದ್ಯೋಗಾಕಾಂಕ್ಷಿಗಳ ಬದುಕು ಹಸನಾಗ್ಲಿ ಅಂತ ಹೇಳಿ ಭಾವಿಸ್ತಾ ಧನ್ಯವಾದ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಮಯ ಕೊಟ್ಟಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH